ಹಲೋ ಮಕ್ಕಳೇ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಜ್ಞಾನ್ ಅಕಾಡೆಮಿ. ವಿಡಿಯೋ ನಂಬರ್ 10 ಆಫ್ ಕರೆಂಟ್ ಎಲೆಕ್ಟ್ರಿಸಿಟಿ ರೆಸಿಸ್ಟರ್ಸ್ ಎಲ್ಲಾ ರೀತಿ ಕಾಂಬಿನೇಷನ್, ಆಲ್ಮೋಸ್ಟ್ ಎಲ್ಲಾ ಟೈಪ್ ಕಾಂಬಿನೇಷನ್ ಮುಗಿಸಿದೀವಿ. ಈ ವಿಡಿಯೋನಲ್ಲಿ ಅಂದ್ರೆ ವಿಡಿಯೋ ನಂಬರ್ 10 ನಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ನ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ವಿ. ದಟ್ ಈಸ್ ಕಿರ್ಚಾಫ್ಸ್ ಲಾ. ಕಿರ್ಚ್ಕೊಂಡು ಒಂದು ಲಾನ ಹೇಳಿದ್ರೆ ಅದೇ ಕಿರ್ಚಾಫ್ಸ್ ಲಾ ಅಲ್ಲ. ಸೊ ಕಿರ್ಚಾಫ್ ಇಸ್ ಅ ಸೈಂಟಿಸ್ಟ್ ನೇಮ್. ಸೊ ಅವರು ಒಂದು ಸರ್ಕ್ಯೂಟ್ ನ ಸಾಲ್ವ್ ಮಾಡೋದಕ್ಕೆ ಒಂದು ಮೆಥಡ್ಸ್ ನ ಕೊಡ್ತಾರೆ, ಎರಡು ಲಾ ಮುಖಾಂತರ. ಅವುಗಳನ್ನ ಕಿರ್ಚಾಫ್ಸ್ ಲಾ ಅಂತ ಕರಿತೀವಿ. ಸೊ ಫಸ್ಟ್ PUC ಅಲ್ಲಿ ನಿಮ್ಗೆ ಒಂದು ಕಿರ್ಚಾಫ್ ಬರ್ತಾರೆ, ದಟ್ ಈಸ್ ಕಿರ್ಚಾಫ್ ಲಾ ಆಫ್ ರೇಡಿಯೇಷನ್. ಆ ಲಾ ಬೇರೆ, ಇದು ಕಿರ್ಚಾಫ್ ಲಾ ಆಫ್ ಕರೆಂಟ್ ಎಲೆಕ್ಟ್ರಿಸಿಟಿ. ಬನ್ನಿ ಈ ವಿಡಿಯೋ ಶುರು ಮಾಡೋಣ. ಮೈಸೆಲ್ಫ್ ಪುದಿರಾಜು ಅಂಡ್ ಇದು ನಿಮ್ಮ ವಿಜ್ಞಾನ್ ಅಕಾಡೆಮಿ. ಸೊ ತಗೊಳ್ಳಿ ಪೆನ್ ಪೇಪರು, ಹೆಡಿಂಗ್ ಹಾಕೊಳ್ಳಿ ಕಿರ್ಚಾಫ್ ಲಾ. ಕಿರ್ಚಾಫ್ ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿ ಬರೀರಿ. ಸೊ ನಾನು ಇಂಟರ್ವ್ಯೂ ಓದ್ ಕಡೆ ಎಲ್ಲ ಕಿರ್ಚಾಫ್ ಲಾನೇ ಕೊಟ್ಟಿದ್ರು, ಎರಡು ಮೂರು ಇಂಟರ್ವ್ಯೂ ಅಲ್ಲಿ ಸ್ಪೆಲ್ಲಿಂಗ್ ರಾಂಗ್ ಬರ್ದಿದೆ ಆಸ್ ಯೂಶುವಲ್. ಒಂದ್ಸತಿ ಮಿಸ್ಟೇಕ್ ಆದ್ರೂ ಪರವಾಗಿಲ್ಲ, ಮತ್ತಿನ್ನೊಂದ್ಸತಿ ಅದೇ ಮಿಸ್ಟೇಕ್ ಮಾಡಿದ್ದೆ. ಸೊ ಅವ್ರು ಅದನ್ನೇ ಪಾಯಿಂಟ್ ಔಟ್ ಮಾಡಿದ್ರು ಕಿರ್ಚಾಫ್ ಸ್ಪೆಲ್ಲಿಂಗ್ ಏನು ಅಂತ. ಆಗತ್ತೆ ಅವಾಗ ಕಿರ್ಚಾಫ್ಸ್ ಲಾ. ಬೇಸಿಕಲಿ ಎರಡು ಲಾಸ್ ಇದೆ ಕಿರ್ಚಾಫ್ ಕೊಟ್ಟಿರ್ತಕ್ಕಂಥ ಲಾಸು. ಸೊ ಫಸ್ಟ್ ಒನ್ ಕಿರ್ಚಾಫ್ ಕರೆಂಟ್ ರೂಲ್, ಸೆಕೆಂಡ್ ಒನ್ ಕಿರ್ಚಾಫ್ ವೋಲ್ಟೇಜ್ ರೂಲ್. ಒಂದೊಂದಾಗಿ ಸ್ಟಡಿ ಮಾಡ್ತಾ ಹೋಗೋಣ. ಸೊ ದಟ್ ಈಸ್ ಫಸ್ಟ್ ಒನ್ ಇಸ್ ಕಿರ್ಚಾಫ್ಸ್ ಕರೆಂಟ್ ರೂಲ್. ಇದನ್ನ ಜಂಕ್ಷನ್ ರೂಲ್ ಅಂತಾನೂ ಕರೀತಾರೆ. ಜಂಕ್ಷನ್ ರೂಲ್ ಅಥವಾ ಸಿಂಪಲ್ ಆಗಿ KCL ಅಂತಾನೂ ಕರೀತಾರೆ. ಸಿಂಪಲ್ ಆಗಿ ಕಿರ್ಚಾಫ್ ಕರೆಂಟ್ ರೂಲ್. ಸೊ ದಿಸ್ ಇಸ್ ಅ ಫಸ್ಟ್ ಲಾ ಆಫ್ ಕಿರ್ಚಾಫ್. ಸೊ ಏನ್ ಹೇಳುತ್ತೆ ಇದು ಕಿರ್ಚಾಫ್ ಫಸ್ಟ್ ಲಾ? ಬೇಸಿಕಲಿ ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಡಿವೈಡ್ ಆದಾಗ, ಸೊ ಲೆಟ್ ಅಸ್ ಕನ್ಸಿಡರ್ ಒಂದು ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಸೊ ಇಲ್ದಾರ ಒಂದು ಕರೆಂಟ್ ಬರ್ತಿದೆ ಅಂತ ಅನ್ಕೊಳ್ಳೋಣ. ಲೆಟ್ ಮಿ ಕಾಲ್ ದಿಸ್ ಆಸ್ I. ಸ್ಪ್ಲಿಟ್ ಆದಾಗ ಈ ಕಡೆ ಒಂದು ಕರೆಂಟ್, ಈ ಕಡೆ ಒಂದು ಕರೆಂಟ್ ಹೋಗುತ್ತೆ. Now Kirchhoff first rule says that the sum of current entering, the sum of current entering the junction is equals to sum of current leaving the junction. ಅಷ್ಟೇ, ಸಿಂಪಲ್ ಆಗಿದೆ. ಲಿವಿಂಗ್ ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿ ಬರೆಯುವ, LIV ಅಂತ ಎಲ್ಲರೂ ಬರ್ದ್ಬಿಟ್ಟಿದೆ. ಸೊ ಲಿವಿಂಗ್, LEA ಬಿಡೋದು ಅಂದ್ರೆ ಇದನ್ನ ಜಂಕ್ಷನ್ ಅಂತ ಕರೆಯೋಣ. ಅರೆ ಜಂಕ್ಷನ್ ಅಂದ್ರೆ ಗೊತ್ತಿದೆಯಲ್ಲ ನಿಮ್ಗೆ, ನಾರ್ಮಲ್ ಕ್ಯಾಶುಯಲ್ ವರ್ಡ್ ಅದು. ಸೊ ಜಂಕ್ಷನ್ ಗೆ ಬರ್ತಕ್ಕಂಥ ಕರೆಂಟ್ ಮತ್ತೆ ಜಂಕ್ಷನ್ ಇಂದ ಹೊರಡ್ತಕ್ಕಂಥ ಕರೆಂಟ್ ಎರಡೂ ಸೇಮ್ ಇರುತ್ತೆ ಅಂತ ಹೇಳ್ತಾರೆ. ಸೊ ಅದ್ರ ಪ್ರಕಾರ ಇದರ ಜಂಕ್ಷನ್ ಎ ನಲ್ಲಿ ಅಪ್ಲೈ ಮಾಡಿದ್ರೆ I is equals to I1 plus I2. ಅರೆ ಸಿಂಪಲ್. ಸೊ ಅದೇ ರೀತಿ ನಾವು ಮಲ್ಟಿಪಲ್ ಕರೆಂಟ್ಸ್ ಇನ್ಪುಟ್ ಇದ್ದು ಮಲ್ಟಿಪಲ್ ಕರೆಂಟ್ಸ್ ಔಟ್ಪುಟ್ ಇದ್ದಾಗ ಏನೇನ್ ಆಗುತ್ತೆ. ಸೊ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸೊ ಒಂದು ಜಂಕ್ಷನ್ ಗೆ ಸಿಕ್ಕಾಪಟ್ಟೆ ವೈರ್ಸ್ ಕನೆಕ್ಟ್ ಆಗಿದೆ ಈ ತರ. ಸೊ ಲೆಟ್ ಮಿ ಕಾಲ್ ದಿಸ್ ಆಸ್ I1, I2, I3, I4, I5, I6, I7, I8. ಸರ್ ಏನ್ ಸೋರ್ ಐಫೋನ್ ಮಾಡೆಲ್ಸ್ ಹೇಳ್ತಿದ್ರ? ಇಲ್ಲ, ಕರೆಂಟ್ಸ್ ಹೇಳ್ತಿದ್ದೀನಿ. ಸೊ ಈಗ ಜಂಕ್ಷನ್ಗೆ, ಇದು ಜಂಕ್ಷನ್. ಸೊ ಜಂಕ್ಷನ್ಗೆ ಎಂಟರ್ ಆಗ್ತಿರ್ತಕ್ಕಂಥ ಕರೆಂಟ್ಸ್ ಯಾವ್ಯಾವಿದೆ? ಸೊ I2 ಇದೆ. ಸೊ I2 ಒಳಗಡೆ ಹೋಗ್ತಿರೋದು. ಸೊ ಪ್ಲಸ್ I4 ಪ್ಲಸ್ I5 ಮತ್ತೆ I7 ಪ್ಲಸ್ I7. ಇನ್ ಯಾವ್ದಾದ್ರು ಒಳಗೆ ಬರ್ತಿರೋದಿದೆಯಾ? ಇಲ್ಲ. ಸೊ ದಟ್ ಈಸ್ ಈಕ್ವಲ್ಸ್ ಟು ಸಮ್ ಆಫ್ ದ ಕರೆಂಟ್ಸ್ ಲಿವಿಂಗ್. ಜಂಕ್ಷನ್ ಇಂದ ಆಚೆಗೆ ಹೋಗ್ತಿರೋ ಕರೆಂಟ್ಸ್ ಯಾವ್ಯಾವಿದೆ? ಸೊ ಆಫ್ ಕೋರ್ಸ್ I1 ಇದೆ, I1 ಪ್ಲಸ್ I3 ಪ್ಲಸ್ ನೆಕ್ಸ್ಟ್ I6 ಇದೆ, I6 ಪ್ಲಸ್ I8. ದಟ್ಸ್ ಇಟ್. ಸಮ್ ಆಫ್ ದ ಕರೆಂಟ್ ಆಲ್ಜಿಬ್ರೈಕ್ ಸಮ್ ನೋಡಿ, ಮತ್ತೆ ವೆಕ್ಟರ್ ಸಮ್ ಎಲ್ಲ ತಗೊಂಡು ಗಬ್ಬೆಗಿಸ್ಕೋಬೇಡಿ. ಸೊ ಆಲ್ಜಿಬ್ರೈಕ್ ಸಮ್ ಆಫ್ ದ currents entering the junction is equals to the algebraic sum of the currents leaving the junction. ಅಷ್ಟೇ, ಸಿಂಪಲ್ ಆಗಿದೆ. ಸೊ ಇದು ಯಾವುದ್ರ ಮೇಲೆ ಬೇಸ್ ಆಗಿದೆ? ಸೊ ದಿಸ್ ಇಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಆಫ್ ಕನ್ಸರ್ವೇಷನ್ ಆಫ್ ಚಾರ್ಜಸ್. ಏನ್ ಸರ್ ಹಂಗಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಒಳಗಡೆಗೆ ಒಂದು 10 ಚಾರ್ಜಸ್ ಹೋಗುತ್ತೆ ಅಂತ ಅನ್ಕೊಳ್ಳೋಣ. ಇಲ್ಲಿ ಎ ಜಂಕ್ಷನ್ ಗೆ 10 ಚಾರ್ಜಸ್ ಹೋದ್ರೆ ಎ ಇಂದ ಆಚೆ ಕೂಡ 10 ಚಾರ್ಜಸ್ ಹೋಗ್ಬೇಕಾ? ಹಾಗಾದ್ರೆ ಸೊ ದಿಸ್ ಇಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ of conservation of charges.
ಅರೆ ಮಾಯ ಆಗಲ್ಲ ಮಧ್ಯದಲ್ಲಿ. ಸೊ ಇಲ್ಲಿ 10 ಚಾರ್ಜಸ್ ಒಳಗಡೆ ಬರ್ತಿದೆ ಅಂದ್ರೆ ಇಲ್ಲಿ 8 ಚಾರ್ಜಸ್ ಹೋದ್ರೆ ಇನ್ನೊಂದು ಮಿಕ್ಕಿರೋ 2 ಚಾರ್ಜಸ್ ಇಲ್ಲಿ ಹೋಗ್ಲೇಬೇಕು. ಹಂಗಂತ ಹೇಳಿ ಇಲ್ಲಿ 7 ಹೋಗಿ ಇಲ್ಲಿ 2 ಹೋಗಿ ಇನ್ನೊಂದು 1 ಎಲ್ಲಿ ಹೋಯ್ತು, ಕಾಗೆ ತಗೊಂಡ್ ಹೋಯ್ತು ಅಥವಾ ಬೂಚಿ ತಗೊಂಡ್ ಹೋಯ್ತು ಅಂತ ಹೇಳಂಗಿಲ್ಲ. ಸೊ ಚಾರ್ಜಸ್ ಆಲ್ವೇಸ್ ಕನ್ಸರ್ವ್. ಎಷ್ಟು ಚಾರ್ಜಸ್ ಒಳಗೆ ಬರ್ತಿದೆಯೋ ಅಷ್ಟೇ ಚಾರ್ಜಸ್ ಹೊರಗಡೆ ಹೋಗ್ಬೇಕು. ಹಾಗಾಗಿ ಇಲ್ಲಿ ಖಂಡಿತವಾಗ್ಲೂ ಇವೆರಡು ಆಡ್ ಮಾಡಿದ್ರೆ 10 ಚಾರ್ಜಸ್ ಆಗ್ಬೇಕು. ಅಥವಾ ಇನ್ ದ ಲ್ಯಾಂಗ್ವೇಜ್ ಆಫ್ ಕರೆಂಟ್ ಹೇಳ್ಬೋದು. ಸೊ ಇಲ್ಲಿ 10 ಇಲ್ಲಿ 2 ಆಂಪಿಯರ್ ಬರ್ತಿದೆ ಅಂತ ಅನ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಇಲ್ಲಿ 2 ಆಂಪಿಯರ್ ಬರ್ತಿದೆ, ಈ ಕಡೆಗೆ 1.5 ಆಂಪಿಯರ್ ಹೋಗ್ತಿದೆ, ಇನ್ನು ಉಳಿದಿರೋದು ಇಲ್ಲಿ ಹೋಗ್ಬೇಕು 0.5 ಆಂಪಿಯರ್. ದಟ್ಸ್ ಇಟ್. ಸೊ ಕೇಲ್ ಖತಮ್, ದುಕಾನ್ ಬಂದ್. ಕಿರ್ಚಾಫ್ ಜಂಕ್ಷನ್ ರೂಲ್ ಅಥವಾ ಕರೆಂಟ್ ರೂಲ್, ಫಸ್ಟ್ ಲಾ ಆಫ್ ಕಿರ್ಚಾಫ್. ಆಯ್ತಾ? ಸಿಂಪಲ್ ಆಗಿದೆ, ಕಾಂಪ್ಲಿಕೇಟ್ ಮಾಡ್ತಿಲ್ಲ ನಾನು. ಸೊ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ರೂಲ್, ದಟ್ ಇಸ್ ಕಿರ್ಚಾಫ್ ಸೆಕೆಂಡ್ ರೂಲ್. ಇದನ್ನ ನೋಟ್ ಮಾಡ್ಕೊಳ್ಳಿ. ವಿಲ್ ಮೂವ್ ಟು ದ ನೆಕ್ಸ್ಟ್ ರೂಲ್. ದ ನೆಕ್ಸ್ಟ್ ರೂಲ್ ಇಸ್ ಕಿರ್ಚಾಫ್ ಸೆಕೆಂಡ್ ರೂಲ್. ಕಿರ್ಚಾಫ್ ಸೆಕೆಂಡ್ ರೂಲ್. ಕಿರ್ಚಾಫ್ಸ್ ಸೆಕೆಂಡ್ ರೂಲ್ ಅಥವಾ ಇದನ್ನ ಲೂಪ್ ರೂಲ್ ಅಂತಾನೂ ಕರೀತಾರೆ. ದಿಸ್ ಇಸ್ ಆಲ್ಸೋ ಕಾಲ್ಡ್ ಕಿರ್ಚಾಫ್ ವೋಲ್ಟೇಜ್ ರೂಲ್. ವೋಲ್ಟೇಜ್ ರೂಲ್ ತುಂಬಾ ಫೇಮಸ್ ಆಗಿ KVL ಅಂತ ಕರೀತಾರೆ. ಆಗ್ಲೇ ಸ್ಟಡಿ ಮಾಡಿರ್ತಕ್ಕಂಥ ಒಂದು ರೂಲ್ ನ KCL ಅಂತ ಕರೀತಾರೆ. ಸೊ ಬೇಸಿಕಲಿ ಸೊ ಇಟ್ಸ್ ಅ ಕಿರ್ಚಾಫ್ ಲಾಸ್. ಸೊ ಈಗ ಒಂದು ಸರ್ಕ್ಯೂಟ್ ನ ಕನ್ಸಿಡರ್ ಮಾಡೋಣ. ಸೊ ವಿಲ್ ಕಮ್ ಟು ನೋ ಲೂಪ್ ಹೇಗೆ ಚೂಸ್ ಮಾಡೋದು ಮತ್ತೆ ಡೈರೆಕ್ಷನ್ ಹೇಗೆ ಚೂಸ್ ಮಾಡ್ಬೋದು. ನಿಮ್ಗೆ ಒಂದೊಂದು ಬುಕ್ ಅಲ್ಲಿ ಒಂದೊಂದು ಮೆಥಡ್ ಇರುತ್ತೆ. ನಾನು ದ ಬೆಸ್ಟ್ ಮೆಥಡ್, ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ಮೆಥಡ್ ನ, ನೆನಪಿರ್ತಕ್ಕಂಥ ಮೆಥಡ್ ನ ಹೇಳ್ಕೊಡ್ತೀನಿ. ಸೊ ಒಂಚೂರು ಸ್ಲೋ ಮೋಷನ್ ಅಲ್ಲಿ ಈ ವಿಡಿಯೋ ನೋಡೋಕೆ ಟ್ರೈ ಮಾಡಿ, ಅಟ್ಲೀಸ್ಟ್ ಇಲ್ಲಿಂದ ಮುಂದಕ್ಕೆ. ಸೊ ಯಾಕೆ ಅಂದ್ರೆ ಬೇರೆ ಮೆಥಡ್ಸ್ ಇದೆ. ನಾನ್ ಒಂದ್ ಮೆಥಡ್ ಹೇಳ್ಕೊಡ್ತೀನಿ, ಅದು ಯೂನಿವರ್ಸಿಟಿಲಿ ಅಪ್ಲಿಕಬಲ್ ಆಗಿರುತ್ತೆ. ಅದನ್ನೇ ನಾನು ಥ್ರೂಔಟ್ ದ ಚಾಪ್ಟರ್ ಯೂಸ್ ಮಾಡ್ಲಿಕ್ಕೆ ಹೊರಡ್ತೀನಿ. ಅಂದ್ರೆ ಡೈರೆಕ್ಷನ್ಸ್, ಕನ್ವೆಕ್ಷನ್ಸ್ ಮತ್ತೆ ಲೂಪ್ಸ್ ಹೇಗೆ ಚೂಸ್ ಮಾಡ್ಕೊಳ್ಳೋದು ಎಲ್ಲ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಸೊ ಗಾಬರಿನೇ ಬೇಡ, ಆರಾಮ್ಸೆ ವಿಡಿಯೋ ನೋಡಿ ಬನ್ನಿ. So let's start. So it says that the sum of potential differences in a closed loop, in the sum of potential differences in a closed loop of a circuit is 0. ಸೊ ನಮ್ಗೆ ಬೇರೆ ತರ ಹೇಳ್ಕೊಟ್ಟಿದ್ದಾರೆ ಸರ್. ನಾವು ಎಲ್ಲ ಒಂದೇ, ತಲೆ ಕೆಡ್ಸ್ಕೋಬೇಡ. ಒಬ್ಬೊಬ್ಬರು ಮೆಥಡ್ ಒಂದೊಂದು ಇರುತ್ತೆ. ನಾನು ದ ಬೆಸ್ಟ್ ಮೆಥಡ್ ಹೇಳ್ಕೊಡ್ತಿದ್ದೀನಿ ಅಷ್ಟೇ. ಸೊ ಲೆಟ್ ಅಸ್ ರೈಟ್ ದಿಸ್ ಆಸ್ ಡೆಲ್ಟಾ ವಿ ಸಮೇಷನ್ ಇಸ್ ಈಕ್ವಲ್ಸ್ ಟು 0 ಇನ್ ಎ ಲೂಪ್, ಇನ್ ಎ ಕ್ಲೋಸ್ಡ್ ಲೂಪ್. ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಒಂದು ಸರ್ಕ್ಯೂಟ್ ನ ತಗೊಂತೀನಿ. ಸೊ ಲೂಪ್ ಅಂದ್ರೆ ಏನು ಇಲ್ಲ, ಇಟ್ಸ್ ಎ basically it is the components in which components are connected in such a way that original point is the end point of the loop. So ಇಲ್ಲಿಂದ ಸ್ಟಾರ್ಟ್ ಮಾಡಿದ ಲೂಪ್ ನ ಮತ್ತೆ ಕ್ಲೋಸ್ ಆಗಿ ಅಲ್ಲಿಗೆ ಬರಬೇಕು. ಒಂದು ಪಾತ್ ನ ಚೂಸ್ ಮಾಡ್ಕೊಂಡು ಅಲ್ಲಿಗೆ ಬರುತ್ತೆ. ಇದು ಕ್ಲೋಸ್ಡ್ ಲೂಪ್ ಅಂತ ಕರಿತೀವಿ. ಇನ್ನು ಬೇಜಾನ್ ಲೂಪ್ಸ್ ಬರುತ್ತೆ, ತಲೆ ಕೆಡ್ಸ್ಕೋಬೇಡಿ. ಸೊ ಈಗ ಈ ಸರ್ಕ್ಯೂಟ್ ನಲ್ಲಿ ಒಂದು ಲೂಪ್ ಅಲ್ಲಿ ಹೋದ್ರೆ, ನಾವು ಲೂಪ್ ಮುಖಾಂತರ ಹೋದ್ರೆ ಇಲ್ಲಿಂದ ಇಲ್ಲಿಗೆ ಮತ್ತೆ ಬಂದ್ರೆ, ಅರೆ ಎ ಅಂತ ಕರಿತೀನಿ, ಇದನ್ನ ಬಿ ಅಂತ ಕರಿತೀನಿ, ಸಿ ಅಂತ ಕರಿತೀನಿ, ಡಿ ಅಂತ ಕರಿತೀನಿ, ಎ ಅಂತ ಕರಿತೀನಿ. ವಾಟ್ ಈಸ್ ದ ವೋಲ್ಟೇಜ್ ಡಿಫರೆನ್ಸ್ ಅಥವಾ ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ ಎ ಅಂಡ್ ಎ? ಅರೆ 0 ಸರ್. ಎಂತ ದೊಡ್ಡ ಕ್ವಶನ್. ಅರೆ ಯಾವುದೇ ಒಂದು ಪಾಯಿಂಟ್ ನ ನಡುವೆ ಮತ್ತೆ ಅದೇ ಪಾಯಿಂಟ್ ನ ನಡುವೆ ಪೊಟೆನ್ಶಿಯಲ್ ಡಿಫರೆನ್ಸ್ ಎಷ್ಟಿರುತ್ತೆ? 0. ಸೊ ಐ ವಿಲ್ ರೈಟ್ ಲೈಕ್ ದಿಸ್: ದ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ಎನಿ ಕ್ಲೋಸ್ಡ್ ಲೂಪ್ ಇಸ್ 0. ಅಥವಾ delta V1 plus delta V2 plus delta V3 plus up to delta Vn is equal to 0. ಇನ್ನು ನಾನು ಕರೆಂಟ್ ನ ಪಿಕ್ಚರ್ ಗೆ ತಂದಿಲ್ಲ, ಡೋಂಟ್ ವರಿ. ಸೊ ದಿಸ್ ಇಸ್ ಬೇಸಿಕಲಿ the Kirchhoff second rule ಅಥವಾ Kirchhoff loop rule. This is also called as KVL. ಇದು ಯಾವ ಬೇಸ್ ಮೇಲೆ ವರ್ಕ್ ಆಗುತ್ತೆ ಅಂದ್ರೆ ಇದನ್ನ ಹೇಳ್ತಾರೆ ಅಂದ್ರೆ, so this is based on the principle of conservation of energy. So KVL is based on the principle of law of conservation of energy. So ಈಗ ಒಂದು ಚಾರ್ಜ್ ನ ಈ ಲೂಪ್ ನ ತಗೊಂಡ್ರೆ ಈ ಪೂರ್ತಿ ಲೂಪ್ ಅಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ ಮತ್ತೆ ಅಲ್ಲಿಗೆ ಬಂದ್ರೆ ಪೊಟೆನ್ಶಿಯಲ್ ಡಿಫರೆನ್ಸ್ ಎಷ್ಟಿರುತ್ತೆ? 0 ಇರುತ್ತೆ. ಇಷ್ಟನ್ನ ನೋಟ್ ಮಾಡ್ಕೊಳ್ಳಿ ಸಾಕು. ಸೊ ವಿಲ್ ಸಿ ಒನ್ ಬೈ ಒನ್ ಲೂಪ್ ಹೇಗೆ ಚೂಸ್ ಮಾಡ್ಕೊಳ್ಳೋದು, ಡೈರೆಕ್ಷನ್ ಹೇಗೆ ಬರೆಯೋದು, ಹೇಗೆ ಸಾಲ್ವ್ ಮಾಡೋದು ತುಂಬಾ ಡೀಟೇಲ್ ಆಗಿ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ಸ್ವಲ್ಪ ಟೈಮ್ ಹಿಡಿಬಹುದು, ಬಟ್ ಇಟ್ಸ್ ವೆರಿ ಸಿಂಪಲ್. ಪ್ಲೀಸ್ follow my instruction. So delta V is equal to 0 for a closed loop.
So how to choose a loop? How to use Kirchhoff rules? Kirchhoff's rule. Kirchhoff rules. So first of all, ನೋಡೋಣ. ಅದಕ್ಕಿಂತ ಮೊದಲು ಕಿರ್ಚಾಫ್ ಲಾಸ್ ನ ಯೂಸ್ ಮಾಡೋದಕ್ಕಿಂತ ಮೊದಲು how to choose a loop ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. So loop must be closed. I repeat, loop must be closed. Must be closed. That is the first condition. ಅರೆ loop ಅನ್ನೋದು ಕ್ಲೋಸ್ ಆಗಿರ್ಲೇಬೇಕು. And next is the loop may contain any number of components like resistor, capacitor, cell, etc. ಏನಾದ್ರೂ ಇರಬಹುದು. ನಾವು ಕಿರ್ಚಾಫ್ loop rule na apply ಮಾಡಬಹುದು. Next is, by choosing the loop, choose a convenient direction ಅಥವಾ assign the current direction. Assign a direction to current. ಸೊ ಒಂದು ಡೈರೆಕ್ಷನ್ ಬ್ಲೈಂಡ್ ಆಗಿ ಕೊಟ್ಕೊಳ್ಳೋಣ. ಸರ್ ಯಾವ ಕಡೆಯಿಂದ ಯಾವ ಕಡೆ ಕೊಡ್ಬೇಕು ಅದ್ ನಮ್ಗೆ ಗೊತ್ತಾಗ್ತಿಲ್ವಲ್ಲ. ಫಸ್ಟ್ ನೀವೇನ್ ಮಾಡ್ಬೇಕಂದ್ರೆ ಬ್ಲೈಂಡ್ ಆಗಿ ಒಂದು ಡೈರೆಕ್ಷನ್ ನ ಕೊಟ್ಕೊಳ್ಳಿ. ಸರ್ ಹೀಗ್ ಕೊಡ್ಬೇಕಾ ಇಲ್ಲ ರಿವರ್ಸಲ್ ಕೊಡ್ಬೇಕಾ? ಬೇಡ, ನಿಮ್ ಮನ್ಸ್ಗೆ ಏನ್ ಬಂದ್ರೆ ಅದ್ ಮಾಡಿ. ಅದೇ ನೀವು ಮನ್ಸಿಗೆ ಬಂದಿದ್ ಮಾಡಿ, ಪರವಾಗಿಲ್ಲ, ಮತ್ತೆ ಆನ್ಸರ್ ಅದೇ ಬರುತ್ತೆ, ಸೇಮ್ ಬರುತ್ತೆ. ಸೊ ಈ ತರ ಒಂದು ಡೈರೆಕ್ಷನ್ ಕೊಡ್ತೀನಿ, ಅದೇ ರೀತಿ ಇಲ್ಲೂ ಒಂದು ಡೈರೆಕ್ಷನ್ ಆಗುತ್ತೆ. ಇನ್ನೊಂದು ಪಾಯಿಂಟ್ ನ ನೆನ್ಪಿಟ್ಕೋಬೇಕಾಗಿರೋದು ಏನಪ್ಪಾ ಅಂದ್ರೆ, while solving the loop, the current leaving the battery must be equal to current entering the battery. ಈ ಪಾಯಿಂಟ್ ನ ಪ್ಲೀಸ್ ನೋಟ್ ಮಾಡ್ಕೊಳ್ಳಿ. The current leaving the battery leaving the battery must be equal to current entering the battery. ಈ ಪಾಯಿಂಟ್ ಇಂದ ಸಿಕ್ಕಾಪಟ್ಟೆ ಸಿಂಪ್ಲಿಫೈ ಆಗುತ್ತೆ. ಇಷ್ಟು ಪಾಯಿಂಟ್ಸ್ ಕ್ಲಿಯರ್ ಆಗಿದೆಯಾ? ಲೆಟ್ಸ್ ಗೋ ಫಾರ್ವರ್ಡ್. ಈಗ ಹೇಗೆ ಸಾಲ್ವ್ ಮಾಡೋದು ಅಂತ ಡೀಟೇಲ್ ಆಗಿ ನೋಡೋಣ. ಇಷ್ಟನ್ನ ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. So let us see how to make use of Kirchhoff's rule in order to solve the problems. ಕೊಟ್ಟಿರ್ತಕ್ಕಂಥ ಫಿಸಿಕಲ್ ಪ್ರಾಬ್ಲಮ್ಸ್ ನ ಯಾವ ರೀತಿ ಅಪ್ರೋಚ್ ಮಾಡಬೇಕು ಅನ್ನೋದಕ್ಕೆ ಕೆಲವೊಂದು ನೋಟ್ಸ್ ನ ಬರೀತೀನಿ. ನೋಡಿ, ಈ ಪಾಯಿಂಟ್ಸ್ ಎಲ್ಲ ನೀವು ಎಷ್ಟು ಥಿಯರಿಟಿಕಲ್ ಓದ್ರೂ ಕನ್ಫ್ಯೂಷನ್ ಆಗಿರುತ್ತೆ. ಸೀದಾ ಪ್ರಾಬ್ಲಮ್ಸ್ ಗೆ ಹೋದಾಗ ಫಸ್ಟ್ ಇದನ್ನ ಒಂದ್ಸತಿ ಕೇಳಿ, ಮತ್ತೆ ಕೇಳೋ ಅವಶ್ಯಕತೆ ಇಟ್ಕೋಬೇಡಿ. ಸೀದಾ ಪ್ರಾಬ್ಲಮ್ಸ್ ಗೆ ಹೋಗಿ ಪ್ರಾಕ್ಟೀಸ್ ಮಾಡಿ. ಸೊ ನಾನು ಮತ್ತೆ ರಿಪೀಟ್ ಮಾಡ್ತಾ ಇರ್ತೀನಿ, ಅಲ್ಲಿ ಕಂಫರ್ಟ್ ಆಗತ್ತೆ. ಅರ್ಥ ಆಗ್ತಿದೆಯಾ ಹೇಳ್ತಿರೋದು? ಸೊ ನಿಮ್ ಟೀಚರು ಬೇರೆ ಮೆಥಡ್ ಹೇಳಿದ್ರು ಪರವಾಗಿಲ್ಲ, ಇದು ಒಂದ್ಸತಿ ನೋಡಿ, ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೋ ಅದನ್ನೇ ಫಾಲೋ ಮಾಡಿ. ಸೊ ಡಿಫ್ರೆಂಟ್ ಮೆಥಡ್ಸ್ ಅಲ್ಲಿ ಅಪ್ರೋಚ್ ಅಲ್ಲಿ ಸಾಲ್ವ್ ಮಾಡ್ತಾರೆ. ಸೊ ಐ ಆಮ್ ಗಿವಿಂಗ್ ದ ಬೆಸ್ಟ್ ಮೆಥಡ್ ಟು ಸಾಲ್ವ್ ದ ಸರ್ಕ್ಯೂಟ್ ಯೂಸಿಂಗ್ Kirchhoff's rule. So let us see how to solve the circuit using Kirchhoff's rule. So the first step is, of course, choose a loop. On the loop na design ಮಾಡ್ಕೊಳ್ಳಿ. The second is give the directions for the current. ಸರಿ, ಹೆಂಗ್ ಕೊಡ್ಬೇಕು ಗೊತ್ತಿಲ್ಲ, ನಿಮ್ ಇಷ್ಟ, ನಿಮ್ಗೆ ಅನ್ಸ್ದಂಗ್ ಮಾಡಿ. ಪ್ರಾಬ್ಲಮ್ಸ್ ತಗೊಂತೀನಿ, ಅಲ್ಲಿ ನೀವು ಹೇಳ್ದಂಗೂ ಮಾಡ್ತೀನಿ, ನಾನು ಅಸೈನ್ ಮಾಡಿರೋ ಡೈರೆಕ್ಷನ್ ಸಾಲ್ವ್ ಮಾಡ್ತೀನಿ, ಎರಡು ಒಂದೇ ಆನ್ಸರ್ ಬರುತ್ತೆ. ಸೊ ಗಿವ್ ದ ಡೈರೆಕ್ಷನ್ ಟು ದ ಕರೆಂಟ್. ನೆಕ್ಸ್ಟ್ ಇಸ್ ಅಪ್ಲೈ KCL at the junctions and reduce the unknown variables. ಏನ್ ಸರ್ ಹಂಗಂದ್ರೆ, ನೋಡಿ ಇಲ್ಲೊಂದು ಜಂಕ್ಷನ್, ಸಿಂಪಲ್ ಆಗಿರೋ ಒಂದು ಎಕ್ಸಾಂಪಲ್ ತಗೊಂಡ್ಬಿಡ್ತೇನೆ. ಸೊ ಇಲ್ಲಿರ್ತಕ್ಕಂಥ ಕರೆಂಟ್ ಐ ಅಂತ ಅನ್ಕೊಳ್ಳೋಣ. ಸೊ ನಮ್ಗೆ ಗೊತ್ತು ಇದು ಐ ಇದು. ಸೊ ಇದು I1 ಅಂತ ತಗೊಂತೀನಿ, ಇದನ್ನೇನ್ ತಗೋಬೇಕು I2. ಅರೆ I2 ಅನ್ನೋದು ಯಾಕೆ, ಆಲ್ರೆಡಿ ನಮ್ಗೆ ಎರಡು ಅನ್ನೋನ್ ವೇರಿಯೇಬಲ್ ಇದೆ. ಇದನ್ನ ನಾನು I-I1 ಅಂತ ತಗೋಬೋದಾ? ದಟ್ಸ್ ಇಟ್. I2 ಅಂತ ತಗೊಂಡು ಇನ್ನೊಂಚೂರು ಗಬ್ಬೆಗರ್ಸ್ಕೊಳ್ಳೋ ಬದಲು ಸಿಂಪಲ್ ಆಗಿ ಗೊತ್ತಿರೋ ಆಲ್ರೆಡಿ ಎರಡು ಅನ್ನೋನ್ಸ್ ಇದೆ, ಅದ್ರ ಟರ್ಮ್ಸ್ ಅಲ್ಲೇ ಬರೀತೀನಿ. ಕ್ಯಾನ್ ಐ ರೈಟ್ ಲೈಕ್ ದಿಸ್? ಸೊ ಇದ್ರಲ್ಲಿರತಕ್ಕಂಥ ಕರೆಂಟ್ ಸ್ವಲ್ಪ ಈ ಕಡೆಗೆ ಹೋದ್ರೆ ಇನ್ನು ಉಳಿದಿರೋದೆಲ್ಲ ಈ ಕಡೆ ಬರಬೇಕು. ಸೊ ದಿಸ್ ಇಸ್ ಹೌ ವಿ ರೆಡ್ಯೂಸ್ ಅನ್ನೋನ್ ವೇರಿಯೇಬಲ್. ಡನ್. ನೆಕ್ಸ್ಟ್ is apply
apply KVL to get the equations for unknowns. KVL ನ ಅಪ್ಲೈ ಮಾಡಿ ನಿಮ್ಗೆ ಎಷ್ಟು ಪಾಸಿಬಲ್ ಆಗತ್ತೋ ಅಷ್ಟು ಈಕ್ವೇಶನ್ ನ ತಗೊಳ್ಳಿ, ಐ ಮೀನ್ ಈಕ್ವೇಶನ್ ನ ಡಿಸೈನ್ ಮಾಡ್ಕೊಳ್ಳಿ. ದ ನೆಕ್ಸ್ಟ್ ಇಸ್ solve the equations to get the values of current. ಮತ್ತೆ ಹೇಳ್ತಾ ಇದ್ದೀನಿ. ಸೊ ಇದಿನ್ನೂ ಕ್ಲಾರಿಟಿ ಬೇಕಾದ್ರೆ ಪ್ರಾಬ್ಲಮ್ಸ್ ತಗೊಂತೀನಿ, ಅಲ್ಲಿಗೆ ಸಿಗತ್ತೆ. ಈಗ ಸದ್ಯಕ್ಕೆ ಆಸ್ ಜಸ್ಟ್ ಟು ಫಾಲೋ ಮೈ ಇನ್ಸ್ಟ್ರಕ್ಷನ್ ಯು ಗೆಟ್ ದ ಕರೆಂಟ್. ಈಗ ಕರೆಂಟ್ ಏನಾದ್ರೂ ನೆಗೆಟಿವ್ ಬಂತು, ಅರೆ ನಾನು ಅನ್ಕೊಂಡಿದ್ದು ಐ ವ್ಯಾಲ್ಯೂ ಏನೋ ಪಾಸಿಟಿವ್ ಬರಬೇಕು ಅಂತ, ನೆಗೆಟಿವ್ ವ್ಯಾಲ್ಯೂ ಬಂದಿದೆ ಅಂದ್ರೆ ನಾನು ಅನ್ಕೊಂಡಿರೋ ಡೈರೆಕ್ಷನ್ ಅಲ್ಲಿ ಉಲ್ಟಾ ಫ್ಲೋ ಆಗ್ತಾ ಇದೆ ಅಂತ ಅರ್ಥ. ಫಾರ್ ಎಕ್ಸಾಂಪಲ್, ಸೊ ಐ ವ್ಯಾಲ್ಯೂ ನಾನು ಈ ತರ ಹೋಗ್ತಿದೆ ಅಂತ ಅನ್ಕೊಂಡೆ, ಬಟ್ ಐ ಗಾಟ್ ದ ಐ ವ್ಯಾಲ್ಯೂ ಆಸ್ -5 ಆಂಪಿಯರ್. ಅಂದ್ರೆ ನಾನು ಅನ್ಕೊಂಡಿದ್ದು ಈ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ ಅಂತ, ಬಟ್ ಪ್ರಾಕ್ಟಿಕಲ್ ಆಗಿ ಸಾಲ್ವ್ ಮಾಡಿ ನೋಡಿದ್ರೆ ಕರೆಂಟ್ ಉಲ್ಟಾ ಫ್ಲೋ ಆಗ್ತಾ ಇದೆ. ಸೊ ಇಫ್ ದ ಕರೆಂಟ್ ವ್ಯಾಲ್ಯೂ obtained is negative, then the direction of that current is opposite to assigned direction. ನಾನು ಏನಂತ ಅನ್ಕೊಂಡಿದ್ನೋ ಆ ಡೈರೆಕ್ಷನ್ ಇಲ್ಲ, ಅದ್ರ ಅಗೇನ್ಸ್ಟ್ ಆಗಿದೆ. ಕನ್ಫ್ಯೂಸಿಂಗ್ ಆಗ್ತಿದ್ಯಾ? ಸೊ ಲೆಟ್ಸ್ ಟೇಕ್ ಎ ಪ್ರಾಬ್ಲಮ್, ಸಿಂಪಲ್ ಆಗಿರ್ತಕ್ಕಂಥ ಪ್ರಾಬ್ಲಮ್ಸ್, ಅರೆ ವೆರಿ ವೆರಿ ಸಿಂಪಲ್ ಪ್ರಾಬ್ಲಮ್ ಇಂದ ಸ್ಟಾರ್ಟ್ ಮಾಡ್ತೀನಿ, ಆಮೇಲೆ ಮಜಾ ಬರ್ತಕ್ಕಂಥ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತೀನಿ. ಸೊ ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಟೇಕ್ ಎ ಪ್ರಾಬ್ಲಮ್, ಸಿಂಪಲ್ ಪ್ರಾಬ್ಲಮ್. ಒಂದು ಸಿಂಪಲ್ ಪ್ರಾಬ್ಲಮ್ ಇಂದ ಶುರು ಮಾಡೋಣ. ಈ ತರ ಸರ್ಕ್ಯೂಟ್ ಇದೆ, 4 ohm 2 ohm ಮತ್ತೆ 2 ohm ಸೀರೀಸ್ ಅಲ್ಲಿ ಕನೆಕ್ಟ್ ಆಗಿದೆ ಅಕ್ರಾಸ್ ದ ಬ್ಯಾಟರಿ ಆಫ್ EMF 10 volts. Now the question is find the current in the circuit. ಅರೆ ಸಿಂಪಲ್ ಸರ್, ಓಮ್ಸ್ ಲಾ ಅಪ್ಲೈ ಮಾಡ್ತಾ ಇದೆ, ಇದಕ್ಕೆಲ್ಲ ನೀವು ಯಾಕೆ ಇಷ್ಟೊಂದು ಬಿಲ್ಡಪ್ ಕೊಡ್ತಿದ್ದೀರಿ? ಕಂದ ಇದು ಓಮ್ಸ್ ಲಾ ಅಪ್ಲೈ ಮಾಡಿದ್ರು ಬರುತ್ತೆ, ಬಟ್ ನನ್ನ ಇಂಟೆನ್ಷನ್ ಇಲ್ಲಿ ಕಿರ್ಚಾಫ್ ಲಾ ಹೇಗೆ ಅಪ್ಲೈ ಮಾಡೋದು ಅಂತ ಬೇಸಿಕ್ ಲೆವೆಲ್ ಇಂದ ಹೇಳೋದು. ಫಸ್ಟ್ ಆಫ್ ಆಲ್, ಈ ತರ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಬೇಕಾದ್ರೆ ಒಂದು ಸೆಟ್ ಆಫ್ ಸೈನ್ ಕನ್ವೆನ್ಷನ್ಸ್ ನ ಅಸೈನ್ ಮಾಡ್ಕೊಳ್ಳೋಣ. ನಾನು ಕೊಡೋ ಸೈನ್ ಕನ್ವೆನ್ಷನ್ ಎಲ್ಲಾ ಪ್ರಾಬ್ಲಮ್ಗೂ ಅಪ್ಲಿಕೇಬಲ್, ಇದಕ್ಕೆ ಮಾತ್ರ ಅಲ್ಲ, ಎಲ್ಲಾ ಪ್ರಾಬ್ಲಮ್ಸ್ಗೂ ಅಪ್ಲಿಕೇಬಲ್. Even you can apply for any complicated circuit using this sign convention. Always remember current flows from higher potential to lower potential. ನಾನು ಇನ್ನೂ ಈ ಪ್ರಾಬ್ಲಮ್ ಗೆ ಬಂದಿಲ್ಲ ಆಕ್ಚುಲಿ. higher potential to lower potential, very very important. ಯಾವಾಗಲೇ ಆಗಲಿ ಕರೆಂಟ್ ಹೈಯರ್ ಪೊಟೆನ್ಶಿಯಲ್ ಮತ್ತೆ ಇನ್ ದ ಲೋಯರ್ ಪೊಟೆನ್ಶಿಯಲ್ ಗೆ ಹೋಗ್ತಿದೆ. ಸೊ ಲೆಟ್ ಅಸ್ ಅಸ್ಯೂಮ್ ದಿಸ್ ಇಸ್ ಅ ಪಾಯಿಂಟ್ ಎ, ದಿಸ್ ಇಸ್ ಅ ಪಾಯಿಂಟ್ ಬಿ, ಕರೆಂಟ್ ಇಸ್ ಫ್ಲೋಯಿಂಗ್ ಇನ್ ದಿಸ್ ಡೈರೆಕ್ಷನ್. ಈಗ ಎ ಹೈಯರ್ ಪೊಟೆನ್ಶಿಯಲ್ ಅಲ್ಲಿ ಇದೆಯಾ, ಬಿ ಹೈಯರ್ ಪೊಟೆನ್ಶಿಯಲ್ ಇದೆಯಾ? ಸೊ ಬೈ ಡಿಫಾಲ್ಟ್ ನಾ ಹೇಳಿರೋ ಪ್ರಕಾರ ಕರೆಂಟ್ ಈ ಕಡೆ ಫ್ಲೋ ಆಗ್ತಿದೆ ಅಂದ್ರೆ ವಿ ಎ ಇಸ್ ಗ್ರೇಟರ್ ದ್ಯಾನ್ ವಿ ಬಿ. ಈ ಒಂದು ಪಾಯಿಂಟ್ ನೋಡಿ ಎಷ್ಟು ಹೆಲ್ಪ್ ಆಗುತ್ತೆ ಮುಂದೆ. ನಾವು ಈಗ ಇಲ್ಲಿಂದ ನಾನು ಇಲ್ಲಿಗೆ ಹೋದ್ರೆ ಹೈಯರ್ ಪೊಟೆನ್ಶಿಯಲ್ ಇಂದ ಲೋಯರ್ ಪೊಟೆನ್ಶಿಯಲ್ ಗೆ ಹೋದ್ರೆ ಏನಾಗತ್ತೆ? ಸೊ ದ ಕರೆಂಟ್ ವ್ಯಾಲ್ಯೂ ರೆಡ್ಯೂಸಸ್. ಒಂದ್ ಕೆಲಸ ಮಾಡೋಣ, ಇಲ್ಲೊಂದು ರೆಸಿಸ್ಟರ್ ನ ಹಾಕೊಳ್ಳೋಣ. ಸೊ ಲೆಟ್ ಮೀ ಕನ್ಸಿಡರ್ ದಿಸ್ ದ ಕರೆಂಟ್ ಐ ವ್ಯಾಲ್ಯೂ, ಹೈ ಇಂದ ಲೋಗೆ ಹೋಗ್ತಾ ಇದೆ. ಇಫ್ ಐ ಗೋ ಫ್ರಮ್ ಪಾತ್ ಏನಾದ್ರೂ ಈ ತರ ಇದ್ರೆ, ಇಫ್ ಐ ಚೂಸ್ ಎ ಪಾತ್ ಅಂದ್ರೆ ನಾನು ತಗೊಂತೀನಲ್ಲ ಪಾತ್ ಈ ತರ, ಸೊ ಈ ಕಡೆಯಿಂದ ಈ ಕಡೆಗೆ ಹೋಗ್ತಿದ್ರೆ, ಇಲ್ಲಿ ಎಕ್ಸಾಂಪಲ್ ತಗೊಂತಾ ಇದೀನಿ, ಕರೆಂಟ್ ಏನಾದ್ರೂ ಈ ಕಡೆಗೆ ಹೋಗ್ತಿದೆ, ನನ್ ಪಾತ್ ಏನಾದ್ರೂ ಈ ಕಡೆಯಿಂದ ಈ ಕಡೆಗೆ ಹೋಗ್ತಿದ್ರೆ, ಲೆಫ್ಟ್ ಟು ರೈಟ್ ಹೋಗ್ತಿದ್ರೆ, ಸೊ ದೆನ್ ವಿ ಎ ಮೈನಸ್ ವಿ ಬಿ ಇಸ್ ಈಕ್ವಲ್ಸ್ ಟು ಐ ಇಂಟು ಆರ್ ವಿತ್ ದ ನೆಗೆಟಿವ್ ಸೈನ್. ಅಥವಾ ಈ ರೀತಿ ಹೇಳ್ಬೋದು, ದ ಚೇಂಜ್ ಇನ್ ದ ಪೊಟೆನ್ಶಿಯಲ್. ನಾನು ಇಲ್ಲಿಂದ ಇಲ್ಲಿಗೆ ಹೋಗೋಷ್ಟೊತ್ತಿಗೆ ಪೊಟೆನ್ಶಿಯಲ್ ಜಾಸ್ತಿ ಆಯ್ತಾ ಕಮ್ಮಿ ಆಯ್ತಾ? ಕಮ್ಮಿ ಆಯ್ತು. ಎಷ್ಟು ಕಮ್ಮಿ ಆಯ್ತು? ದಟ್ ಈಸ್ ಈಕ್ವಲ್ಸ್ ಟು ಐ ಆರ್ ಇನ್ ಟರ್ಮ್ಸ್ ಆಫ್ ನೆಗೆಟಿವ್. ನೋಡಿ ಅರ್ಥ ಆಯ್ತೇನೋ? ಹೈಯರ್ ಪೊಟೆನ್ಶಿಯಲ್ ಟು ಲೋಯರ್ ಪೊಟೆನ್ಶಿಯಲ್. ಪ್ಲೀಸ್ be attentive, ಈ ಪಾಯಿಂಟ್ಸ್ ತುಂಬಾ ಇಂಪಾರ್ಟೆಂಟ್. ಹೈಯರ್ ಪೊಟೆನ್ಶಿಯಲ್ ಇಂದ ಲೋಯರ್ ಪೊಟೆನ್ಶಿಯಲ್ ಗೆ ಹೋದ್ರೆ ಪೊಟೆನ್ಶಿಯಲ್ ಏನಾಗುತ್ತೆ? ಕಮ್ಮಿ ಆಗತ್ತೆ. ಎಷ್ಟು ಕಮ್ಮಿ ಆಗತ್ತೆ? ದ ವ್ಯಾಲ್ಯೂ ಆಫ್ ಅ ರೆಸಿಸ್ಟೆನ್ಸ್ ಇಂಟು ಕರೆಂಟ್ ಫ್ಲೋಯಿಂಗ್ ಥ್ರೂ ದಟ್ ಒನ್. ಸಪೋಸ್ ಇಫ್ ಐ ಚೂಸ್ ದ ಪಾತ್ ಅಗೇನೆಸ್ಟ್ ಟು ದಟ್ ಒನ್, ನನ್ ಪಾತ್ ಏನಾದ್ರೂ ಅಗೇನೆಸ್ಟ್ ಆಗಿ ಇತ್ತು ಅಂತ ಅನ್ಕೊಳ್ಳಿ. ಲೆಟ್ ಮಿ ಕನ್ಸಿಡರ್ ದಿಸ್ ಇಸ್ ಅ ಪಾಯಿಂಟ್ ಎ ಅಂಡ್ ದಿಸ್ ಇಸ್ ಅ ಪಾಯಿಂಟ್ ಬಿ. ಐ ವಿಲ್ ಚೂಸ್ ಎ ಪಾತ್ ಲೈಕ್ ದಿಸ್. ಕರೆಂಟ್ ಹೀಗೆ ಇದೆ, ನನ್ ಪಾತ್ ಚೂಸ್ ಮಾಡ್ಕೊಳ್ಳುವಾಗ ಈ ತರ ಉಲ್ಟಾ ಚೂಸ್ ಮಾಡ್ಕೊಂಡು, ಅರೆ ಪಾತ್ ಹೀಗೂ ಚೂಸ್ ಮಾಡ್ಕೋಬಹುದು, ಈ ಕಡೆ ಚೂಸ್ ಮಾಡ್ಕೋಬಹುದು. ಹೂ ನೋಸ್? ವೆನ್ ಯು ಆರ್ ಕಮಿಂಗ್ ಫ್ರಮ್ ಬಿ ಟು ಎ,
ಪೊಟೆನ್ಶಿಯಲ್ ಏನಾಗತ್ತೆ, ಜಾಸ್ತಿ ಆಗತ್ತಾ ಕಮ್ಮಿ ಆಗತ್ತಾ? ಸೊ ಜಾಸ್ತಿನೇ ಆಗತ್ತೆ. ನೋಡಿ ಕರೆಂಟ್ ಯಾವಾಗ್ಲೂ ಹೈಯರ್ ಪೊಟೆನ್ಶಿಯಲ್ ಇಂದ ಲೋಯರ್ ಪೊಟೆನ್ಶಿಯಲ್ ಗೆ ಹೋಗ್ಬೇಕಾ? ಅಂದ್ರೆ ಇಲ್ಲಿ ಹೈ ಇದೆ, ಇಲ್ಲಿ ಲೋ ಇದೆ. ನಾನು ಲೋ ಇಂದ ಹೈಗೆ ಬಂದ್ರೆ ಡೆಲ್ಟಾ ವಿ ನ ಏನಂತ ಬರೀಬೇಕು? ಪಾಸಿಟಿವ್ ಅಂತ ಬರೀಬೇಕು. ದಟ್ ಈಸ್ ಗಿವೆನ್ ಬೈ ಐ ಇಂಟು ಆರ್. ಇಸ್ ಇಸ್ ಕ್ಲಿಯರ್? ಡೆಲ್ಟಾ ವಿ ಇಸ್ ಈಕ್ವಲ್ಸ್ ಟು ಐ ಆರ್. ಪಾಸಿಟಿವ್ ಯಾವಾಗ ಬರುತ್ತೆ, ನೆಗೆಟಿವ್ ಯಾವಾಗ ಬರುತ್ತೆ ಗೊತ್ತಾಯ್ತಾ? ಸೊ ಡೆಲ್ಟಾ ವಿ ಇಸ್ ನೆಗೆಟಿವ್ when we are going along the direction of the current across the resistor. So when we are going against the direction of the current, the potential difference is positive. Sign conventions important. ಇವೆರಡು ಅರ್ಥ ಆಯ್ತಾ? ಹೈಯರ್ ಪೊಟೆನ್ಶಿಯಲ್ ಟು ಲೋಯರ್, ಹೈ ಇಂದ ಲೋಗೆ ಹೋಗ್ತಾ ಇದೆ, ಹಾಗಾಗಿ ಪೊಟೆನ್ಶಿಯಲ್ ಏನಾಗುತ್ತೆ, ಕಮ್ಮಿ ಆಗತ್ತೆ. ಲೋ ಇಂದ ಹೈಗೆ ಬರ್ತಾ ಇದೆ, ಹಾಗಾಗಿ ಪೊಟೆನ್ಶಿಯಲ್ ಥ್ರೂ ದ ಲೂಪ್, ಆ ಲೂಪ್ ಆ ಪಾತ್ ಮುಖಾಂತರ ಹೋದಾಗ ಪೊಟೆನ್ಶಿಯಲ್ ಜಾಸ್ತಿ ಆಗ್ತಾ ಇದೆ. ಸೊ ಪ್ಲೀಸ್ ಮೇಕ್ ಎ ನೋಟ್ ಆನ್ ದಿಸ್ ಒನ್. Okay, so ಈಗ cell na consider ಮಾಡ್ತೀನಿ. So let me consider a cell like this. So ಈಗ epsilon is the EMF of the cell. If I choose the path, ಇದು point A ಅಂತ ಅನ್ಕೊಂತೀನಿ, ಇದು point B ಅಂತ ಅನ್ಕೊಂತೀನಿ. If I choose the path from here to here, A ಇಂದ B ಗೆ ಹೋದ್ರೆ, ಅಂದ್ರೆ ಲೆಫ್ಟ್ ಇಂದ ರೈಟ್ ಗೆ ಹೋದ್ರೆ, cell ಅಲ್ಲಿ always negative potential is at lower negative terminal is at lower potential. Positive terminal is at higher potential. You know this one. So ಈಗ lower ಇಂದ higher ಗೆ ಹೋಗ್ತಾ ಇದೆ. I am going in this way. ಈ ವೇ ನಲ್ಲಿ ಹೋಗ್ತಾ ಇದ್ರೆ ಏನಾಗತ್ತೆ, ಪೊಟೆನ್ಶಿಯಲ್ ಜಾಸ್ತಿ ಆಗತ್ತೆ. ಎಷ್ಟು ಜಾಸ್ತಿ ಆಯ್ತು, ಅರೆ ಇಲ್ಲಿ ಮತ್ತೆ ಇಲ್ಲಿ ಈ ಪಾಯಿಂಟ್ ಗಳ ನಡುವೆ ಡಿಫರೆನ್ಸ್ ನಾವೆಂತ ಕರೆದ್ವಿ, EMF ಅಂತ ಕರೆದ್ವಿ. So when you go from here to here, the potential increases. Got it? So therefore delta V is equals to plus epsilon naught. Epsilon. Pakka, sure, confirm, okay, done. So ಈಗ ಅದೇ ಸರ್ಕ್ಯೂಟ್ ನ ಅದೇ ಸೆಲ್ ನ ಕನ್ಸಿಡರ್ ಮಾಡ್ತೀನಿ. I'll consider the cell like this. So this is A, this is B, and I'll go opposite to the direction. ಆಗ್ಲೇ ಲೆಫ್ಟ್ ಇಂದ ರೈಟ್ ಗೆ ಹೋದ್ರೆ, ಸಪೋಸ್ ಪಾತ್ ಅಲ್ಲಿ ಏನಾದ್ರೂ ಲೆಫ್ಟ್ ಇಂದ ರೈಟ್ ಇಂದ ಲೆಫ್ಟ್ ಗೆ ಯಾವ್ದೋ ಒಂದು ಸಿಚುವೇಶನ್ ಬಂತು. ಇಂಥ ಸಿಚುವೇಶನ್ ಅಲ್ಲಿ ನೋಡಿ, ನಾನು ಈ ಕಡೆಯಿಂದ ಈ ಕಡೆಗೆ ಬರುವಾಗ ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟರಿ ಇಂದ ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟರಿ ಕಡೆಗೆ ಬರಬೇಕು. ಪಾಸಿಟಿವ್ ಟರ್ಮಿನಲ್ ಅಲ್ಲಿ ಹೈ ಇತ್ತು, ನೆಗೆಟಿವ್ ಟರ್ಮಿನಲ್ ಅಲ್ಲಿ ಲೋ ಇತ್ತು. ಸೊ ಪೊಟೆನ್ಶಿಯಲ್ ಏನಾಯ್ತು, ಕಮ್ಮಿ ಆಯ್ತು. ಸೊ ಡೆಲ್ಟಾ ವಿ ಇಸ್ ನೆಗೆಟಿವ್. ಖೇಲ್ ಖತಮ್, ದುಕಾನ್ ಬಂದ್. ಸೊ 1 2 3 4 ಇಷ್ಟು ಕನ್ಫರ್ಮ್ ಆಯ್ತಾ? ಪಕ್ಕಾ, ಶೋರ್. ಮುಂದಕ್ಕೆ ಹೋಗಿ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಅರ್ಥ ಆಯ್ತಾ? ಕರೆಂಟ್ ಆಲ್ವೇಸ್ ಫ್ಲೋಸ್ ಫ್ರಮ್ ಹೈಯರ್ ಪೊಟೆನ್ಶಿಯಲ್ ಟು ಲೋಯರ್ ಪೊಟೆನ್ಶಿಯಲ್. ವೆನ್ ಯು ಗೋ ಫ್ರಮ್ ನೆಗೆಟಿವ್ ಟರ್ಮಿನಲ್ ಟು ಹೈಯರ್ positive terminal, the EMF voltage increases. Negative in the positive go increase agate, positive in the negative go it decreases. Aste confirm. Okay, so let's have some warm up exercise. Warm up ಕೊಡ್ತೀನಿ. ಇನ್ನು ಪ್ರಾಬ್ಲಮ್ ಗೆ ಹೋಗಿಲ್ಲ ನಾನು ಇನ್ನು ಪ್ರಾಬ್ಲಮ್ ಗೆ ಹೋಗಿಲ್ಲ. ಸೊ ಯಾವುದೋ ಒಂದು ಸರ್ಕ್ಯೂಟ್ ನಲ್ಲಿ ಈ ತರ ಇದೆ. So let us consider this is a point A, this is a point B, and I'll come from current is in this direction. I itara ide. So ಈಗ V potential at A ಜಾಸ್ತಿ ಇರತ್ತಾ, B ಜಾಸ್ತಿ ಇರತ್ತಾ, ಯಾವ್ದು ಹೇಳ್ತೀರಾ? So this is R1. Let me consider this is R1, this is R2. Potential at current always flows from higher potential to lower potential. ಎಲ್ಲಿಂದ ಎಲ್ಲಿಗೆ ಬರ್ತಿದೆ? Point B ಇಂದ point A ಗೆ ಬರ್ತಿದೆ. Therefore VB is greater than VA. Done. So ನಾನು path ಏನಾದ್ರೂ ಈ ತರ ಚೂಸ್ ಮಾಡ್ಕೊಂಡ್ರೆ, if I come from this path B ಇಂದ A ಗೆ ಬಂದ್ರೆ, if the path is from B to A, the potential difference delta V ಅನ್ನೋದು ಏನಾಗುತ್ತೆ, ನೆಗೆಟಿವ್ ಬರುತ್ತೆ. ಅರೆ ಕಮ್ಮಿ ಆಗ್ತಾ ಇದೆ. ಎಷ್ಟು ಕಮ್ಮಿ ಆಯ್ತು? ಇಲ್ಲಿ ಎಷ್ಟು ಕಮ್ಮಿ ಆಯ್ತು? IR1. ಇಲ್ಲಿ ಎಷ್ಟು ಕಮ್ಮಿ ಆಯ್ತು? IR2. ಸೊ IR1 plus IR2 ಇಷ್ಟು ಕಮ್ಮಿ ಆಗಿದೆ. ಇನ್ನು ತುಂಬಾ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ. ಸೊ ಕ್ಲಿಯರ್? ಸೊ ಈಗ ನಾನು ಏನಾದ್ರೂ ಪಾತ್ ಅನ್ನ ಈ ತರ ಚೂಸ್ ಮಾಡ್ಕೊಂಡ್ರೆ, ಇಫ್ ಐ ಚೂಸ್ ಅ ಪಾತ್ ಲೈಕ್ ದಿಸ್, ಪಾತ್ ನ ಈ ಕಡೆ ಚೂಸ್ ಮಾಡ್ಕೊಂಡ್ರೆ, ಇಲ್ಲಿಂದ ಇಲ್ಲಿಗೆ ಹೋದ್ರೆ ಪೊಟೆನ್ಶಿಯಲ್ ಏನಾಗತ್ತೆ, ಜಾಸ್ತಿ ಆಗತ್ತೆ. ಅರೆ ಕರೆಂಟ್ ಈ ಡೈರೆಕ್ಷನ್ ಅಲ್ಲಿ ಬರುತ್ತೆ, ಲೋಯರ್ ಪೊಟೆನ್ಶಿಯಲ್ ಟು ಹೈಯರ್ ಪೊಟೆನ್ಶಿಯಲ್. ಡೆಲ್ಟಾ ವಿ ಇಸ್ ಈಕ್ವಲ್ಸ್ ಟು, ನನ್ನ ಪಾತ್ ಇದಕ್ಕೆ ಹೇಳ್ತಾ ಇದೆ, ಸೆಕೆಂಡ್ ಪಾತ್ಗೆ. ಸೊ ದಟ್ ಈಸ್ ಗಿವೆನ್ ಬೈ I2 R2 plus I1 R1. ಸೊ ಪಾತ್ ಈ ಕಡೆಗೆ ಇದ್ರೆ ಇದು ಬರುತ್ತೆ, ಅದೇ ಪಾತ್ ಈ ಕಡೆಗೆ ಬಂದ್ರೆ ಈ ತರ ತಗೋಬೇಕಾಗುತ್ತೆ. ಕ್ಲಿಯರ್? ಸೊ ಈಗ ಆಕ್ಚುಯಲ್ ಪ್ರಾಬ್ಲಮ್ ಗೆ ಹೋಗ್ತೀನಿ. ಸೊ ಮೇಲೆ ಬರೆದಿರ್ತಕ್ಕಂಥ ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ಸಿಂಪಲ್, ಅರೆ ಆಸ್ ಸಿಂಪಲ್ ಆಸ್ ಪಾಸಿಬಲ್ ಪ್ರಾಬ್ಲಮ್ ನ ತಗೊಂಡಿದ್ದೀನಿ. 2 ರೆಸಿಸ್ಟರ್ ನ ಕೊಟ್ಟಿದ್ದಾರೆ,
as mentioned values, find the current in the circuit. ಓಕೆ, ಕರೆಂಟ್ ಒಂದು ಡೈರೆಕ್ಷನ್ ಕೊಡಿ ಸರ್. ತಲೆಯಲ್ಲಿ ಬುದ್ಧಿರೋನ ಪಾಸಿಟಿವ್ ಟರ್ಮಿನಲ್ ಇಂದ ಆಚೆಗೆ ಹೋಗುತ್ತೆ, ನೆಗೆಟಿವ್ ಟರ್ಮಿನಲ್ ಇಂದ ಒಳಗಡೆ ಬರುತ್ತೆ. ಅಂದ್ರೆ ಕರೆಂಟ್ ವಿಲ್ ಬಿ ಲೈಕ್ ದಿಸ್. ಓಕೆ, ಲೆಟ್ ಅಸ್ ಸಿ. ಕಂದ ಇದು ಫಿಸಿಕ್ಸ್, ಹೆಂಗ್ ಮಾಡಿದ್ರು ಒಂದೇ ತರ ಬರ್ಬೋದು. ಬೇಕು ಕರೆಂಟ್ ಈ ಡೈರೆಕ್ಷನ್ ಇದೆ ಅಂತ ಅಸ್ಯೂಮ್ ಮಾಡ್ಕೊಂಡ್ರೆ ಸರಿಯಾಗಿ ಬರುತ್ತಾ? ಹಂಗೂ ಬರುತ್ತೆ. ನಾನು ಆಮೇಲೆ ಮಾಡ್ತೀನಿ. ಫಸ್ಟ್ ಈಗ ಈ ಮೆಥಡ್ ಮಾಡ್ಬಿಡ್ತೀನಿ ನೋಡಿ. ಸೊ ಲೆಟ್ ಅಸ್ ಅಸ್ಯೂಮ್ ಕರೆಂಟ್ ಈಸ್ ಫ್ಲೋಯಿಂಗ್ ಇನ್ ದಿಸ್ ಡೈರೆಕ್ಷನ್. ಅಸ್ಯೂಮ್, ನಂಗೆ ಇನ್ನೂ ಗ್ಯಾರಂಟಿ ಆಗಿ ಕೊಡ್ತಿಲ್ಲ. ಲೆಟ್ ಅಸ್ ಅದೇ ಸಿಂಪಲ್ ಇದೆ, ನಿಮ್ಗೆ ಗೊತ್ತು ಆನ್ಸರ್. ಆಕ್ಚುಲಿ ಆ ಕಡೆ ಹೋಗ್ತಿದೆ, ನಂಗೆ ಇನ್ನೂ ಗೊತ್ತಿಲ್ಲ. ಲೆಟ್ ಅಸ್ ಅಸ್ಯೂಮ್ ದ ಕರೆಂಟ್ ಈಸ್ ಫ್ಲೋಯಿಂಗ್ ಇನ್ ರೈಟ್ ಸೈಡ್. ಸೊ ಈಗ ಒಂದು ಪಾತ್ ನ ಚೂಸ್ ಮಾಡ್ಕೊಂತೀನಿ. ಎ, ಬಿ, ಸಿ, ಡಿ. ಚೂಸ್ ಅ ಲೂಪ್. ಚೂಸ್ ಲೂಪ್ ಎ ಬಿ ಸಿ ಡಿ ಎ. ಎ ಬಿ ಸಿ ಡಿ ಎ ಮತ್ತೆ ಅಲ್ಲಿಗೆ ಬಂತು ಲೂಪ್ ಏನಾದ್ರು. ಸೊ ಈಗ ಒಂದು ಲೂಪ್ ನ ಚೂಸ್ ಮಾಡ್ಕೊಂತೀನಿ. ಎ ಇಂದ ಶುರು ಮಾಡಿ, ಇಲ್ಲಿಂದ ಶುರು ಮಾಡಿ, ಎ ಇಂದ ಶುರು ಮಾಡಿ ಝಡ್ ವರ್ಗು ಅಲ್ಲ, ಮತ್ತೆ ಎಗೆ ಬರಬೇಕು. ಎ ಬಿ ಸಿ ಡಿ. ಸೊ ಐ ಚೂಸ್ ಲೈಕ್ ದಿಸ್. ಗೊತ್ತಾಯ್ತಾ? ಸಿಂಪಲ್. ಸೊ ಈಗ ಕೆ ವಿ ಎಲ್ ಅಪ್ಲೈ ಮಾಡ್ತೀನಿ. ಕೆ ವಿ ಎಲ್ ಅರೆ ಕೆ ಸಿ ಎಲ್ ಬೇಕಾಗತ್ತೆ ಕೆಲವೊಂದು ಸರ್ಕ್ಯೂಟ್ಸ್ ಅಲ್ಲಿ, ಅದು ಫ್ಯೂಚರ್ ಪ್ರಾಬ್ಲಮ್ಸ್ ಅಲ್ಲಿ ಹೇಳ್ತೀನಿ. ಸೊ ಕೆ ಸಿ ಎಲ್ ಟು ಲೂಪ್ ಎ ಬಿ ಸಿ ಡಿ ಎ. ಎ ಬಿ ಸಿ ಡಿ ಎ ಲೂಪ್ಗೆ ಕೆ ಸಿ ಎಲ್ ನ ಅಪ್ಲೈ ಮಾಡ್ತೀನಿ. ಸಾರಿ, ಕೆ ವಿ ಎಲ್ ಕೆ ಸಿ ಎಲ್ ಅಲ್ಲ, ಕೆ ವಿ ಎಲ್. ಸೊ ಈಗ ಪಾತ್ ಇಲ್ಲಿಂದ ಶುರು ಮಾಡಿ ಮತ್ತೆ ಇಲ್ಲಿಗೆ ಬರಬೇಕು. ಸೊ ಇಲ್ಲಿಂದ ಹೋಗ್ಬೇಕಾದ್ರೆ ಇದು ನೆಗೆಟಿವ್ ಟರ್ಮಿನಲ್, ಇದು ಪಾಸಿಟಿವ್ ಟರ್ಮಿನಲ್. ಫಸ್ಟ್ ಈಕ್ವೇಶನ್ ಬರ್ದ್ಬಿಡ್ತೀನಿ. ಸೊ ಸಮೇಷನ್ ಆಫ್ ಡೆಲ್ಟಾ ವಿ ಇಸ್ ಈಕ್ವಲ್ ಟು 0. ಎಲ್ಲಿಂದ ಅಲ್ಲಿಗೆ? ಎ ಇಂದ ಎಗೆ ಡೆಲ್ಟಾ ವಿ 0 ಬರುತ್ತೆ. ಸೊ ಈಗ ಎ ಇಂದ ಎಗೆ ಬರ್ಬೇಕಾದ್ರೆ ಫಸ್ಟ್ ಎ ಇಂದ ಬಿ ಗೆ ಹೋಗ್ಬೇಕಾ? ಎ ಇಂದ ಬಿ ಗೆ ಹೋಗೋ ದಾರಿಯಲ್ಲಿ ಇವನೊಬ್ಬ ಅಡ್ಡ ಸಿಗ್ತಾನೆ. ಇವನು ನೆಗೆಟಿವ್ ಟರ್ಮಿನಲ್, ಇವನು ಪಾಸಿಟಿವ್ ಟರ್ಮಿನಲ್. ನೆಗೆಟಿವ್ ಟರ್ಮಿನಲ್ ಇಂದ ಪಾಸಿಟಿವ್ ಟರ್ಮಿನಲ್ ಗೆ ಹೋಗ್ತಿದ್ದೀನಿ. ಪೊಟೆನ್ಶಿಯಲ್ ಏನಾಗತ್ತೆ? ಇನ್ಕ್ರೀಸ್ ಆಗತ್ತೆ. ಎಷ್ಟು ಇನ್ಕ್ರೀಸ್ ಆಗತ್ತೆ? 10 volts ಪ್ಲಸ್ 10 volts ಪ್ಲಸ್ ಮತ್ತೆ ಹೀಗೆ ಹೋಗ್ತೀನಿ. ಸೊ ಕರೆಂಟ್ ಈ ಡೈರೆಕ್ಷನ್ ಅಲ್ಲಿ ಇದೆ ಅಂತ ಅನ್ಕೊಂಡಿದ್ದೀನ. ಸೊ ಈಗ ಕರೆಂಟ್ ಒಂದು ಪಾಯಿಂಟ್ಸ್ ನ ಕೊಡ್ತೀನಿ. ಪಿ ಮತ್ತೆ ಕ್ಯೂ ಪಾಯಿಂಟ್ಸ್, ಎರಡು ಪಾಯಿಂಟ್ಸ್ ನ ಚೂಸ್ ಮಾಡಿದ್ದೀನಿ ನೋಡಿ. ಪಾಯಿಂಟ್ ಪಿ ಹೈಯರ್ ಪೊಟೆನ್ಶಿಯಲ್ ಇರತ್ತ, ಕ್ಯೂ higher potential. Current always flows from higher potential to lower potential. ಅದರ ಪ್ರಕಾರ P ಅನ್ನೋದು ಹೈ ಪೊಟೆನ್ಶಿಯಲ್ ಇರಬೇಕು, Q ಅನ್ನೋದು ಲೋ ಪೊಟೆನ್ಶಿಯಲ್ ಇರಬೇಕು. ಸೊ therefore ಹೈ ಪೊಟೆನ್ಶಿಯಲ್ ಟು ಲೋ ಪೊಟೆನ್ಶಿಯಲ್ ಹೋದ್ರೆ ಏನಾಗತ್ತೆ? ಪೊಟೆನ್ಶಿಯಲ್ ಕಮ್ಮಿ ಆಗತ್ತೆ. ಸೊ ಪ್ಲಸ್ ಮೈನಸ್ ಆಫ್ ಇಲ್ಲಿ 2 ohm ಇದೆ, ಕರೆಂಟ್ ಎಷ್ಟಿದೆ? I ಇದೆ. ಸೊ V is equals to IR ಅಂತ ಬರೀಬೋದಾ? ಸೊ ದಟ್ ಈಸ್ 2 times of I. ಅರೆ ಓಮ್ಸ್ ಲಾ ಅಪ್ಲೈ ಮಾಡಿ. ಗಾಟ್ ಇಟ್? ಅಗೇನ್ ಪ್ಲಸ್ ಮತ್ತೆ ಪಿ ಕ್ಯೂ ಡಿ. ಕ್ಯೂ ಇಂದ ಡಿ ಗೆ ಬಂದ್ರೆ ಪೊಟೆನ್ಶಿಯಲ್ ಕಮ್ಮಿ ಆಗ್ಬೇಕು. ಕರೆಂಟ್ ಆ ಡೈರೆಕ್ಷನ್ ಇರೋದ್ರಿಂದ ಪೊಟೆನ್ಶಿಯಲ್ ಕಮ್ಮಿ ಆಗ್ಬೇಕು. ಸೇಮ್ ಲಾಜಿಕ್ ಪ್ರಕಾರ ಈ ನಡುವೆ ಪೊಟೆನ್ಶಿಯಲ್ ಡ್ರಾಪ್ ಎಷ್ಟಿರುತ್ತೆ? 4 into I ಇರುತ್ತೆ. ಸೊ ದಟ್ ಈಸ್ ಕಮ್ಮಿ ಆಗ್ತದೆ, -4 into I. ದಟ್ ಈಸ್ ಈಕ್ವಲ್ ಟು 0. ನೋಡಿ ಈಕ್ವೇಶನ್ ಅರ್ಥ ಆಯ್ತದ? ಇದು ಅರ್ಥ ಆದ್ರೆ ಇನ್ನೇನು ಇಲ್ಲ, ಜುಜುಬಿ, ಸಿಂಪಲ್. ಮುಂದೆ ಬರೋ ಪ್ರಾಬ್ಲಮ್ಸ್ ಅಷ್ಟೇ, ಇದನ್ನ ಅಪ್ಲೈ ಮಾಡೋದು ಬರ್ಬೇಕಷ್ಟೇ ನಿಮಗೆ. ನಾನು ಸಾಲ್ವ್ ಮಾಡ್ತೀನಿ. ಸೊ 10 ಎಸ್ ಯೂನಿಟ್ ನ ಇಗ್ನೋರ್ ಮಾಡ್ಕೊಳ್ಳಿ. 10 - 2I - 4I is equal to 0. In other words, 6I is equals to 10. I is equals to 10 divided by 3 ampere. ಇದು ನಮ್ಗೆ ಗೊತ್ತಿತ್ತು ಸರ್. ಓಮ್ಸ್ ಲಾ ಅಪ್ಲೈ ಮಾಡಿ. ಲೆಟ್ಸ್ ಅಪ್ಲೈ ಓಮ್ಸ್ ಲಾ. ಓಮ್ಸ್ ಲಾ ಇದ್ದುಕೊಂಡು ಮತ್ತೆ ಇನ್ಯಾರಕ್ಕೆ ಸರ್ ಈ ತರ ಅಪ್ಲೈ ಮಾಡಿದೆ? ಮುಂದೆ ಓಮ್ಸ್ ಲಾ ವೇಸ್ಟ್ ಫೆಲೋ ಆಗ್ತಿರ್ತದೆ, ವೇಸ್ಟ್. ಓಮ್ಸ್ ಲಾ ಅಪ್ಲೈ ಆಗಲ್ಲ. ಸೊ 4 ಮತ್ತೆ 2 ಯಾವ್ದ್ರಲ್ಲಿದೆ? ಸೀರೀಸ್ ಅಲ್ಲಿ ಇದೆ. ಹಾಗಾಗಿ ಒಂದು 6 ohm ನ ಹಾಕೊಳ್ಳಿ. ಸೊ ದಿಸ್ ಕ್ಯಾನ್ ಬಿ ಕನೆಕ್ಟೆಡ್ ಅಕ್ರಾಸ್ ಅ ಬ್ಯಾಟರಿ ಲೈಕ್ ದಿಸ್. E is equals to 10 volts. ಸೊ ಕರೆಂಟ್ ಈ ಡೈರೆಕ್ಷನ್ ಇದೆ. ಸೊ V is equals to, ಇಲ್ಲಿ ಇಂಟರ್ನಲ್ ರೆಸಿಸ್ಟೆನ್ಸ್ ಕೊಟ್ಟಿಲ್ಲ, ಹಾಗಾಗಿ ಸೊ ಟರ್ಮಿನಲ್ ವೋಲ್ಟೇಜ್ is equals to EMF. V is equals to IR ಅಪ್ಲೈ ಮಾಡ್ಕೊಳ್ಳಿ. ದಟ್ ಈಸ್ E is equals to I into 6 ohm. ಈ ವ್ಯಾಲ್ಯೂ 10 ಇದೆ, I into 6. I is equals to 10 divided by I. ಒಂದು ನಿಮಿಷ, ಇದು 6 ಇದು, ಸಾರಿ. ಸೊ 10 divided by 6 ampere. That's it. ಓಮ್ಸ್ ಲಾ ಪ್ರಕಾರ, using ಓಮ್ಸ್ ಲಾ, ಓಮ್ಸ್ ಲಾ ಆಯ್ತಾ? ಓಕೆ ಸರ್. ಸರ್ ನಾವು ಸ್ವಲ್ಪ ಕ್ರೇಜಿ, ನೀವು ಹೇಳಿದ ಮಾತು ನಾವು ಕೇಳಲ್ಲ. ಕರೆಂಟ್ ಹೀಗೆ ಬರ್ತಿದೆ ಅಂತ ನಿಮ್ಗೆ ಯಾರು ಹೇಳಿದ್ರು? ನಾನು ಉಲ್ಟಾ ತಗೊಂತೀನಿ. ಆಗ್ಲೂ ಒಂದೇ ಬರುತ್ತೆ. ಸೊ ಲೆಟ್ಸ್ ಸಿ.
ಲೆಟ್ಸ್ ಅಸ್ಯೂಮ್ ಕರೆಂಟ್ ಈಸ್ ಕಮಿಂಗ್ ಇನ್ ದಿಸ್ ಡೈರೆಕ್ಷನ್. ಅರೆ ಈಗ ಸದ್ಯಕ್ಕೆ ಗೊತ್ತು ನಮ್ಗೆ, ಬಟ್ ಸ್ಟಿಲ್ ನನ್ನ ಮಾತು ನೀವು ನಂಬಲ್ಲ, ಅದಕ್ಕೆ ನೀವು ಹೇಳಿದ್ ನಾನು ನಂಬಲ್ಲ ಸರ್, ಬಟ್ ಸ್ಟಿಲ್ ಚೆಕ್ ಮಾಡಿ ಒಂದ್ಸತಿ. ಲೆಟ್ ಅಸ್ ಅಸ್ಯೂಮ್ ಕರೆಂಟ್ ಇನ್ ಆಪೋಸಿಟ್ ಡೈರೆಕ್ಷನ್. So let me write that one. Let us assume current is flowing from negative terminal to positive terminal. ಇದು ನೆಕ್ಸ್ಟ್ ಪಾಸಿಬಿಲಿಟಿ, ಮತ್ತೆ ಅದೇ ಬರುತ್ತೆ. ನಾನು ಕಾನ್ಸೆಪ್ಟ್ ನ ಹೇಳ್ತೀನಿ, ಪ್ರಾಬ್ಲಮ್ ಬರೀ ಒಂದೇ ಪ್ರಾಬ್ಲಮ್ ಅಂದ್ರೆ ಪಟ್ಟಂತ ಸಾಲ್ವ್ ಮಾಡ್ಕೋಬಹುದಾಯ್ತು. ಲೆಟ್ ಅಸ್ ಅಸ್ಯೂಮ್ current flows from negative terminal to positive terminal. ಅಂದ್ರೆ ಈ ಕಡೆ ಕರೆಂಟ್ ಬರುತ್ತೆ ಅಂತ ಅನ್ಕೊಳ್ಳೋಣ. ಲೆಟ್ಸ್ ಅಸ್ಯೂಮ್, ಮತ್ತೆ ಹೇಳ್ತಾ ಇದ್ದೀನಿ, ಲೆಟ್ಸ್ ಅಸ್ಯೂಮ್. ಸೊ ಈಗ ಲೂಪ್ ನ ಕೂಡ ಉಲ್ಟಾ ತಗೊಂತೀನಿ. ಸೊ ಲೆಟ್ ಮಿ ಚೂಸ್ ಅ ಲೂಪ್ ಇನ್ ರಿವರ್ಸ್ ಡೈರೆಕ್ಷನ್, ಅಥವಾ ಹೀಗಾದ್ರೂ ತಗೊಳ್ಳಿ, ಲೂಪ್ ನ ಬೇಕಾದ್ರೆ ಹಾಗೆ ಇಟ್ಕೊಳ್ಳಿ, ನೋ ಅಬ್ಜೆಕ್ಷನ್. ಸೊ ಐ ವಿಲ್ ಚೂಸ್ ಅ ಲೂಪ್ ಹಿಯರ್. ಲೂಪ್ ಅನ್ನೋದು ಕರೆಂಟ್ ಡೈರೆಕ್ಷನ್ ಮೇಲೆ ಡಿಪೆಂಡ್ ಆಗಲ್ಲ. ಸೊ ನೀವು ಕ್ಲಾಕ್ ವೈಸ್ ಆದ್ರೂ ತಗೊಳ್ಳಿ, ಆಂಟಿ ಕ್ಲಾಕ್ ವೈಸ್ ಆದ್ರೂ ತಗೊಳ್ಳಿ, ಲೂಪ್ ಇಟ್ ಇಸ್ ನಾಟ್ ಗೋಯಿಂಗ್ ಟು ಚೂಸ್. ಇಲ್ಲಿ ಆಂಟಿ ಕ್ಲಾಕ್ ವೈಸ್ ತರೋಣ. ಚೂಸ್ a loop anti-clockwise, uncle clockwise ಅಲ್ಲ, anti-clockwise as shown in the figure. ಸೊ ನಾನು ಲೂಪ್ ನ ಹೆಸರು ಕೊಟ್ಕೊಂತೀನಿ, ಎ ಇಂದ ಶುರು ಮಾಡಿ ಮತ್ತೆ ಹೇಗೆ ಬರಬೇಕು, ಎ ಬಿ ಸಿ ಡಿ ಎ ಗೆ ಬರೋ ತರ ಲೂಪ್ ನ ಚೂಸ್ ಮಾಡ್ಕೊಂಡೆ as shown in the figure. ಓಕೆ, ಈ ಲೂಪ್ ಗೆ KVL ಅಪ್ಲೈ ಮಾಡ್ತೀನಿ. KVL ಟು ಲೂಪ್ ಎ ಬಿ ಸಿ ಡಿ ಎ. ಈಗ ಕರೆಂಟ್ ಈ ಕಡೆಗಿದೆ. ಓಕೆ, ಸೊ ಐ ವಾಂಟ್ ಟು ಗೋ ಫ್ರಮ್ ಇನ್ ದಿಸ್ ಡೈರೆಕ್ಷನ್. ಕರೆಂಟ್ ಈ ಕಡೆಗಿದೆ, ಸೊ ಐ ಆಮ್ ಗೋಯಿಂಗ್ ಲೂಪ್ ಇನ್ ದಿಸ್ ಡೈರೆಕ್ಷನ್. ಲೂಪ್ ಈ ಕಡೆಗೆ ಹೋಗ್ತಾ ಇದೆ ಅಂದ್ರೆ ಇಲ್ಲಿಂದ ಶುರು ಮಾಡಿ ಇಲ್ಲಿಗೆ ಹೋಗೋ ಪ್ರೊಸೀಜರ್ ಅಲ್ಲಿ ಇವನ್ ಅಡ್ಡ ಬರ್ತದೆ. ಸೊ ಇವನ್ ನೆಗೆಟಿವ್ ಟರ್ಮಿನಲ್, ಪಾಸಿಟಿವ್ ಟರ್ಮಿನಲ್. ನೆಗೆಟಿವ್ ಇಂದ ಪಾಸಿಟಿವ್ ಟರ್ಮಿನಲ್ ಹೋದ್ರೆ ಪೊಟೆನ್ಶಿಯಲ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಲೆಟ್ ಮಿ ರೈಟ್ ದಟ್ ಒನ್. ಸೊ ಸಮೇಷನ್ ಆಫ್ ಡೆಲ್ಟಾ ವಿ ಇಸ್ ಈಕ್ವಲ್ ಟು 0. ತುಂಬಾ ಎಕ್ಸ್ಕ್ಲೂಸಿವ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಮುಂದೆ ಪ್ರಾಬ್ಲಮ್ಸ್ ಅಲ್ಲಿ ಈ ತರ ಡೀಟೇಲ್ಸ್ ಎಕ್ಸ್ಪೆಕ್ಟ್ ಮಾಡಬೇಡಿ. ಸೊ ಹಾಗೆ ಕಾಗೆ ಆರಿಸ್ದಂಗೆ ಅಂದ್ರೆ ಸಿಲಿ ಸ್ಟೆಪ್ಸ್ ಎಲ್ಲ ಆಗಿರ್ತಿರ್ತೀನಿ. ಸೊ ನಿಮ್ಗೂ ಅರ್ಥ ಆಗುತ್ತೆ, ತಲೆ ಕೆಡ್ಸ್ಕೋಬೇಡಿ. ಸೊ ಡೆಲ್ಟಾ ವಿ ಇಸ್ ಈಕ್ವಲ್ ಟು 0. ಸಮೇಷನ್ ಆಫ್ ಡೆಲ್ಟಾ ವಿ, ಇಲ್ಲಿಂದ ಇಲ್ಲಿಗೆ ಹೋದ್ರೆ ಪಾಸಿಟಿವ್ ಬರುತ್ತಾ, ಸೊ ಪ್ಲಸ್ 10 ವೋಲ್ಟ್ಸ್, ಪ್ಲಸ್ 10. ಮತ್ತೆ ಇಲ್ಲಿಂದ ಇಲ್ಲಿಗೆ ಪಿ ಇಂದ ಕ್ಯೂಗೆ ನೋಡಿ. ಈಗ ಡೈರೆಕ್ಷನ್ ಆಫ್ ದ ಕರೆಂಟ್ ಈ ಡೈರೆಕ್ಷನ್ ಅಲ್ಲಿ ಇದೆ. ಸೊ ನಾನು ಅಗೇನ್ಸ್ಟ್ ದ ಡೈರೆಕ್ಷನ್ ಆಫ್ ದ ಕರೆಂಟ್ ಫ್ಲೋಸ್ ಫ್ರಮ್ ಹೈಯರ್ ಪೊಟೆನ್ಶಿಯಲ್ ಟು ಲೋಯರ್ ಪೊಟೆನ್ಶಿಯಲ್, ನಾನು ಅನ್ಕೊಂಡಿರೋ ಪ್ರಕಾರ. ಬಟ್ ಇಲ್ಲಿ ನಾನು ಲೋಯರ್ ಇಂದ ಹೈಯರ್ ಕಡೆಗೆ ಹೋಗ್ತಾ ಇದ್ದೆ, ಪಾತ್ ಈ ಕಡೆಗೆ ಇದೆಯಾ. ಸೊ ಹಾಗಾದ್ರೆ ಪೊಟೆನ್ಶಿಯಲ್ ಏನಾಗುತ್ತೆ, ಚೇಂಜ್ ಆಗತ್ತೆ. ಎಷ್ಟು ಚೇಂಜ್ ಆಗತ್ತೆ, ದಟ್ ಈಸ್ ಈಕ್ವಲ್ಸ್ ಟು I ಇಂಟು R. ಸೊ ದಟ್ ಈಸ್ 2 ಇಂಟು I ಬರುತ್ತೆ. ಪ್ಲಸ್ ಮತ್ತೆ ಇಲ್ಲಿಂದ ಇಲ್ಲಿಗೆ ಹೋದ್ರೆ ಸೇಮ್ ಲಾಜಿಕ್, ಕರೆಂಟ್ ಸೊ ಆಪೋಸಿಟ್ ಅಲ್ಲಿ ಇದೆ. ಸೊ ದೇರ್ಫೋರ್ ಅಗೇನ್ 2I ಅಲ್ಲ, ಇದು 4I ಇನ್ಕ್ರೀಸ್ ಆಗುತ್ತೆ, ದಟ್ ಈಸ್ ಈಕ್ವಲ್ ಟು 0. 10 is equals to minus 6I. I is equals to minus 10 divided by 6. ಸರ್ ಸಿಕ್ಕಾಕೊಂಡ್ರಿ, ಆಗ್ಲೇ ಪ್ಲಸ್ ಬಂತು, ಈಗ ಮೈನಸ್ ಬರ್ತಿದೆ. ಸೊ ನೋಡಿ, ನಾನು ರೂಲ್ಸ್ ನಲ್ಲಿ ಲಾಸ್ಟ್ ಪಾಯಿಂಟ್ ಮೆನ್ಷನ್ ಮಾಡಿದ್ದೆ. ಆಫ್ಟರ್ ಸಾಲ್ವಿಂಗ್, ಇಫ್ ದ ಕರೆಂಟ್ ವಾಟ್ ವಿ ಗಾಟ್ ಇಸ್ ನೆಗೆಟಿವ್, ನಮಗೆ ಬಂದಿರತಕ್ಕಂತ ಕರೆಂಟ್ ಏನಾದ್ರೂ ನೆಗೆಟಿವ್ ಆಗಿದ್ರೆ ನಾವು ಅಸ್ಯೂಮ್ ಮಾಡ್ಕೊಂಡಿರೋ ಡೈರೆಕ್ಷನ್ಗೆ ಎಕ್ಸಾಕ್ಟ್ ಆಗಿ ಆಪೋಸಿಟ್ ಅಲ್ಲಿ ಫ್ಲೋ ಆಗ್ತಾ ಇದೆ. I ವ್ಯಾಲ್ಯೂ ಇಸ್ -10. ಅಂದ್ರೆ ನಾನು ಈ ಡೈರೆಕ್ಷನ್ ಅಲ್ಲಿ ಕರೆಂಟ್ ಫ್ಲೋ ಆಗ್ತಿದೆ ಅಂತ ಅನ್ಕೊಂಡಿದ್ದೆ, ಬಟ್ ನೆಗೆಟಿವ್ ಬರ್ತಿದೆ. ಸೊ ದೇರ್ ಫೋರ್ ದ ಕರೆಂಟ್ ಇಸ್ ಫ್ಲೋಯಿಂಗ್ ಇನ್ ಆಪೋಸಿಟ್ ಡೈರೆಕ್ಷನ್. Current is flowing in opposite direction than that of assumed direction. ನಾನು ಅಸ್ಯೂಮ್ ಮಾಡ್ಕೊಂಡಿರೋ ಡೈರೆಕ್ಷನ್ ಇಂದ ಆಪೋಸಿಟ್ ಅಲ್ಲಿ ಹೋಗ್ತಾ ಇದೆ ಕರೆಂಟ್. ಫಿನಿಶ್. ತುಂಬಾ ಸಿಂಪಲ್ ಪ್ರಾಬ್ಲಮ್ ಸರ್, ಫಾಲ್ತು ಪ್ರಾಬ್ಲಮ್. ಬನ್ನಿ ನೆಕ್ಸ್ಟ್ ಪ್ರಾಬ್ಲಮ್ ಮಾಡೋಣ. ಲೆಟ್ಸ್ ಡೂ ಇಟ್. ಓಕೆ, next question is on the board ಮೇಲೆ ಬರೆದಾಗಿದೆ. The question is find the current in the circuit. ಈ ಸರ್ಕ್ಯೂಟ್ ನಲ್ಲಿ ಕರೆಂಟ್ ಎಷ್ಟಿದೆಯೋ ಫೈಂಡ್ ಔಟ್ ಮಾಡಿ ಅಂತ ಕೊಟ್ಟಿದ್ದೀನಿ. ಸೊ 2 ಬ್ಯಾಟರೀಸ್ ಇದೆ, 1 2 3 4 5 ರೆಸಿಸ್ಟರ್ ಇದೆ. ಓಕೆ, ಸೊ ಯಾವ ಡೈರೆಕ್ಷನ್ ಅಲ್ಲಿ ಕರೆಂಟ್ ಫ್ಲೋ ಆಗುತ್ತೆ ನಮ್ಗೆ ಗೊತ್ತಿಲ್ಲ. ಇರೋದು ಒಂದೇ ಲೂಪ್, ಒಂದೇ ಬ್ರಾಂಚ್, ಒಂದೇ ಕರೆಂಟ್ ಫ್ಲೋ ಆಗ್ಬೇಕಾ? ಅರೆ ಇಲ್ಲಿಂದ ಏನಾಗತ್ತೋ, ಇಲ್ಲಿಂದ ಏನ್ ಕರೆಂಟ್ ಹೋಗತ್ತೋ ಮತ್ತೆ ವಾಪಸ್ ಅಷ್ಟೇ ಕರೆಂಟ್ ಬರಬೇಕು. ದಟ್ ಈಸ್ ಅ ರೂಲ್. ಸೊ ನನ್ಗೆ ಇಲ್ಲಿ ಪಾಸಿಟಿವ್ ಟರ್ಮಿನಲ್ ಇಂದ ನೆಗೆಟಿವ್ ಹೋಗತ್ತಾ, ನೆಗೆಟಿವ್ ಟರ್ಮಿನಲ್ ಇಂದ ಪಾಸಿಟಿವ್ ಹೋಗತ್ತಾ ಇನ್ನೂ ಕನ್ಫರ್ಮ್ ಆಗಿಲ್ಲ. ಬೈಕ್ ಬಂದಿದ್ದು ಒಂದು ಡೈರೆಕ್ಷನ್ ತಗೊಳ್ಳಿ. ಸೊ ನನ್ಗೆ ಏನ್ ಅನ್ಸ್ತಿದೆ, ಲೆಟ್ ಅಸ್ ಅಸ್ಯೂಮ್ ಕರೆಂಟ್ ಇನ್ ದ ಸರ್ಕ್ಯೂಟ್ ಇಸ್ I ಇನ್ ದಿಸ್ ಡೈರೆಕ್ಷನ್. ಕರೆಂಟ್ ಇಷ್ಟು ಹೋಗ್ತಿದೆ ಅಂತ ಅನ್ಕೊಂತಿದ್ದೀನಿ, ನಾನು ಇನ್ನು ಕನ್ಫರ್ಮ್ ಆಗಿ ಹೇಳ್ತಿಲ್ಲ, ಅನ್ಕೊಂತಾ ಇದ್ದೀನಿ.
ಐ ಇಸ್ ಇನ್ ದಿಸ್ ಡೈರೆಕ್ಷನ್, ಅದೇ ಕರೆಂಟ್ ಇಲ್ಲೂ ಬರುತ್ತೆ, ಅದೇ ಕರೆಂಟ್ ಇಲ್ಲೂ ಬರುತ್ತೆ, ಅದೇ ಕರೆಂಟ್ ಇಲ್ಲೂ ಬರುತ್ತೆ. Again same current here and the finally same current enters the battery. One rule ಇದೆ ಆಲ್ರೆಡಿ, ಕರೆಂಟ್ ಎಷ್ಟು ಎಕ್ಸಿಟ್ ಆಗ್ತಿದೆಯೋ ಹೊರಗಡೆ ಹೋಗ್ತಿದೆಯೋ ಒಂದು ಬ್ಯಾಟರಿ ಇಂದ ಅಷ್ಟೇ ಕರೆಂಟ್ ಒಳಗಡೆ ಬರಬೇಕು. ಇದನ್ನ ನೋಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಸೊ ಈಗ ಲೆಟ್ ಅಸ್ ಚೂಸ್ ದ ಡೈರೆಕ್ಷನ್. ಲೂಪ್ಗೂ ಮತ್ತೆ ಕರೆಂಟ್ ಡೈರೆಕ್ಷನ್ಗೂ ಸಂಬಂಧ ಇಲ್ಲ. ಲೂಪ್ ಬೇರೆ ಅಸಂಪ್ಷನ್ ಮತ್ತೆ ಡೈರೆಕ್ಷನ್ ಬೇರೆ ಅಸಂಪ್ಷನ್. ಸೊ ಈಗ ನಾನು ಒಂದು ಲೂಪ್ ನ ಮೆಷರ್ ಮಾಡ್ಕೊಂತೀನಿ, ಐ ಮೀನ್ ಅಸೈನ್ ಮಾಡ್ಕೊಂತೀನಿ, ಎ ಬಿ ಸಿ ಡಿ ಎ. ಸೊ ಲೆಟ್ ಮಿ ಅಪ್ಲೈ ಲೂಪ್ ಲೂಪ್ ಎ ಬಿ ಸಿ ಡಿ ಎಗೆ ಕೆ ವಿ ಎಲ್ ನ ಅಪ್ಲೈ ಮಾಡ್ಕೋತೀವಿ. ಇನ್ನು ಕೆ ಸಿ ಎಲ್ ಯೂಸೇ ಮಾಡ್ಲಿಲ್ವಲ್ಲ ಸರ್, ಇನ್ನೊಂದು ಪ್ರಾಬ್ಲಮ್ ಇದಾದ್ಮೇಲೆ ಮತ್ತೆ ನಾನು ಸಾಲ್ವ್ ಮಾಡ್ತೀನಿ ಕೆ ಸಿ ಎಲ್ ಮೇಲೆ. ಸೊ ಲೂಪ್ ರೂಲ್ ಅಪ್ಲೈ ಮಾಡಿದ್ರೆ, ಸೊ ನಾನೊಂದು ಲೂಪ್ ನ ಚೂಸ್ ಮಾಡ್ಕೊಂಡಿದ್ದೀನಿ, ಈ ತರ ಚೂಸ್ ಮಾಡ್ತೀನಿ. ಸರ್ ಈ ತರ ಹೋಗ್ಬೋದಾಗಿತ್ತಲ್ಲ, ನಿಮ್ ಇಷ್ಟ, ಹಾಗೂ ಮಾಡ್ಬೋದು, ಇಟ್ ಈಸ್ ನಾಟ್ ರೆಸ್ಟ್ರಿಕ್ಟೆಡ್. ಹಾಗೆ ಮಾಡಿದ್ರು ಅದೇ ಆನ್ಸರ್ ಬರುತ್ತೆ. ಸೊ ಈಗ ನಾನು ಎ ಇಂದ ಬಿ ಇಂದ ಸಿ ಇಂದ ಡಿ ಇಂದ ಮತ್ತೆ ಎ ಗೆ ಬರೋ ತರ ಒಂದು ಲೂಪ್ ನ ಚೂಸ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿಂದ ಎಲ್ಲಿಗೆ ಹೋದ್ರೆ ಯಾರು ಕಾಂಪೋನೆಂಟ್ಸ್ ಇಲ್ಲ, ಯಾರು ಅಡ್ಡ ಇಲ್ಲ, ಹಾಗಾಗಿ ಏನು ಚೇಂಜಸ್ ಆಗಲ್ಲ. ಸೊ ಕಮಿಂಗ್ ಟು ಹಿಯರ್, ಸೊ ನಾನು ಪಾಯಿಂಟ್ಸ್ ನ ಕೊಟ್ಕೊಂತೀನಿ, ಪಿ ಕ್ಯೂ, ಇದಕ್ಕೆ ಆರ್ ಅಂತ ಕರಿತೀನಿ, ಇದು ಎಸ್ ಅಂತ ಕರಿತೀನಿ, ಇದಕ್ಕೆ ಟಿ ಅಂಡ್ ದಿಸ್ ಇಸ್ ಯು ವಿ. ಇಟ್ಸ್ ಓಕೆ. ಇಲ್ಲಿಂದ ಇಲ್ಲಿಗೆ ಹೋಗುವಾಗ ಸಮೇಷನ್ ಆಫ್ ಡೆಲ್ಟಾ ವಿ ಇಸ್ ಈಕ್ವಲ್ ಟು 0. KVL ಅಪ್ಲೈ ಮಾಡಿದ್ರೆ ಈ ತರ ಬರ್ಬೇಕು. ಇಲ್ಲಿಂದ ಇಲ್ಲಿಗೆ ಹೋಗುವಾಗ ಏನು ಚೇಂಜಸ್ ಇಲ್ಲ, ನೋ ಚೇಂಜಸ್ ಅಟ್ ಆಲ್. ಅದನ್ನ ಇಗ್ನೋರ್ ಮಾಡಿ, ಅರೆ ಬರೀ ವೈರ್ ಇದೆ. ಮತ್ತೆ ಇಲ್ಲಿಂದ ಇಲ್ಲಿಗೆ ಹೋಗೋಣ. ನೋಡಿ ಕರೆಂಟ್ ನಾನು ಅನ್ಕೊಂಡಿರೋ ಪ್ರಕಾರ ಈ ಡೈರೆಕ್ಷನ್ ಅಲ್ಲಿ ಫ್ಲೋ ಆಗ್ತಿದ್ಯಾ, ಅಂದ್ರೆ ಇದು ಹೈಯರ್ ಪೊಟೆನ್ಶಿಯಲ್, ಇದು ಲೋಯರ್ ಪೊಟೆನ್ಶಿಯಲ್. ನನ್ನ ಲೂಪ್ ಯಾವ ಕಡೆಗೆ ಹೋಗ್ತಿದೆ, ಲೋಯರ್ ಪೊಟೆನ್ಶಿಯಲ್ ಟು ಹೈಯರ್ ಪೊಟೆನ್ಶಿಯಲ್ ಹೋಗ್ತಾ ಇದೆ. ಸೊ ಹಾಗಾದ್ರೆ ಪೊಟೆನ್ಶಿಯಲ್ ಡಿಫರೆನ್ಸ್ ಪಾಸಿಟಿವ್ ಇರುತ್ತೆ. ಎಷ್ಟು ಇರುತ್ತೆ, ಕರೆಂಟ್ ಇಂಟು ರೆಸಿಸ್ಟೆನ್ಸ್. ಓಮ್ಸ್ ಲಾ ಪ್ರಕಾರ ಕರೆಂಟ್ ಇಂಟು ರೆಸಿಸ್ಟೆನ್ಸ್, ದಟ್ ಈಸ್ ಐ ಇಂಟು R2 ಬರುತ್ತೆ. ಅಗೈನ್ ಬೈ ಅಪ್ಲೈಂಗ್ ಸೇಮ್ ಲಾಜಿಕ್, ಸೊ ಇಲ್ಲಿಂದ ನೆಗೆಟಿವ್ ಟರ್ಮಿನಲ್ ಇಂದ ಪಾಸಿಟಿವ್ ಟರ್ಮಿನಲ್ ಗೆ ಹೋಗ್ತಾ ಇದೆ ಲೂಪ್. ನೆಗೆಟಿವ್ ಟು ಪಾಸಿಟಿವ್ ಟರ್ಮಿನಲ್ ಈ ಬ್ಯಾಟ್ರಿಯಲ್ಲಿ ನೆಗೆಟಿವ್ ಟರ್ಮಿನಲ್ ಟು ಪಾಸಿಟಿವ್ ಹೋದ್ರೆ ಪೊಟೆನ್ಶಿಯಲ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಎಷ್ಟು ಜಾಸ್ತಿ ಆಗುತ್ತೆ, ದಟ್ ಈಸ್ ಈಕ್ವಲ್ ಟು EMF ಪ್ಲಸ್ E2. ವ್ಯಾಲ್ಯೂ ಬರ್ದ್ಬಿಡ್ಲಾ ಹಾಗೆ ಡೈರೆಕ್ಟ್ ಆಗಿ, ಇಟ್ಸ್ ಓಕೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬರೀತೀನಿ. ಸೊ ಪ್ಲಸ್ ಮತ್ತೆ ಎಲ್ಲಿಂದ ಆರ್ ಪಾಯಿಂಟ್ ಇಂದ ಎಸ್ ಪಾಯಿಂಟ್ ನಾನು ಈ ಕಡೆಗೆ ಹೋಗ್ತಾ ಇದೀನಿ, ಕರೆಂಟ್ ಈ ಡೈರೆಕ್ಷನ್ ಆಗುತ್ತೆ. ಕರೆಂಟ್ ಫ್ಲೋಸ್ ಫ್ರಮ್ ಹೈಯರ್ ಪೊಟೆನ್ಶಿಯಲ್ ಟು ಲೋಯರ್ ಪೊಟೆನ್ಶಿಯಲ್. ನಾನು ಉಲ್ಟಾ ಹೋಗ್ತಾ ಇದೀನಿ, ಲೋಯರ್ ಇಂದ ಹೈಯರ್ ಗೆ. ಹಾಗಾಗಿ ಪೊಟೆನ್ಶಿಯಲ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಎಷ್ಟು ಇನ್ಕ್ರೀಸ್ ಆಗುತ್ತೆ, ಐ ಇಂಟು ಕ್ಯಾಪಿಟಲ್. ಸೊ ಇದಕ್ಕೆ ನೇಮ್ ಇಲ್ಲ, 5 ಅಂತಾನೆ ಕೊಟ್ಟಿದ್ರೆ. ಸೊ ಇದು R2 ವ್ಯಾಲ್ಯೂ ಏನಿದೆ 2 ಅಂತ ಇದೆ. ಸೊ ಲೆಟ್ ಮಿ ರೈಟ್ ಆಸ್ ಇಟ್ ಈಸ್. ಸೊ ಇದೇನಿದೆ 10 ವೋಲ್ಟ್ಸ್ ಇದೆ. ಕ್ಲಿಯರ್. ಇಲ್ಲಿಗೆ ಬಂದು ನಿಂತಿದೆ ಈಗ ಸದ್ಯಕ್ಕೆ ಗಾಡಿ. ಇಲ್ಲಿಂದ ಮತ್ತೆ ಈ ಡೈರೆಕ್ಷನ್ ಹೋಗೋಣ. ಸೊ ಲೋಯರ್ ಟು ಹೈಯರ್, ಅಗೈನ್ ಏನ್ ಬರುತ್ತೆ, ಪಾಸಿಟಿವ್ ಬರುತ್ತೆ. ದಟ್ ಈಸ್ ಇನ್ ಐ ಇಂಟು 5. ಇಲ್ಲೊಂದು ಐ ಇಂಟು 5, ಇಲ್ಲಿಂದ ಇಲ್ಲಿಗೆ ಐ ಇಂಟು 5. ಕ್ಲಿಯರ್, ಆಮ್ ಐ ರೈಟ್? ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಮತ್ತೆ ಇಲ್ಲಿಂದ ಇಲ್ಲಿಗೆ ಅಗೈನ್ ಲೋಯರ್ ಟು ಹೈಯರ್ ಬರ್ತಿದ್ದೇನೆ. ಅಗೈನ್ ಇದರ ವ್ಯಾಲ್ಯೂ ಕೊಟ್ಟಿಲ್ಲ. ಸೊ ಲೆಟ್ ಮಿ ಟೇಕ್ ಇಟ್ ಆಸ್ 10 ಓಮ್. ಇದ್ರ ವ್ಯಾಲ್ಯೂ ಕೊಟ್ಟಿಲ್ಲ, 10 ಓಮ್ ತಗೊಂತೀನಿ. ಸೊ ಅಗೈನ್ ಐ ಇಂಟು 10 ಪಾಸಿಟಿವ್ ಆಗುತ್ತೆ. ಇಲ್ಲಿ ನೋಡಿ, ಪಾಸಿಟಿವ್ ಟರ್ಮಿನಲ್ ಟು ನೆಗೆಟಿವ್ ಟರ್ಮಿನಲ್ ಹೋಗ್ತಾ ಇದೆ ಈ ಲೂಪ್ ಪ್ರಕಾರ. ಪಾಸಿಟಿವ್ ಟರ್ಮಿನಲ್ ಪಾಸಿಟಿವ್ ಟರ್ಮಿನಲ್ ಟು ನೆಗೆಟಿವ್ ಟರ್ಮಿನಲ್ ಹೋಗ್ತದೆ. ಪಾಸಿಟಿವ್ ಟರ್ಮಿನಲ್ ಇಂದ ನೆಗೆಟಿವ್ ಟರ್ಮಿನಲ್ ಹೋದ್ರೆ ಪೊಟೆನ್ಶಿಯಲ್ ಏನಾಗುತ್ತೆ, ಕಮ್ಮಿ ಆಗತ್ತೆ. ಎಷ್ಟು ಕಮ್ಮಿ ಆಗತ್ತೆ, EMF ಎಷ್ಟಿದೆಯೋ ಅಷ್ಟು ಕಮ್ಮಿ ಆಗತ್ತೆ. ಸೊ EMF ಎಷ್ಟಿದೆ, 5 ಇದೆ, ಅಷ್ಟು ಕಮ್ಮಿ. ದಟ್ ಈಸ್ 5. ಇನ್ನೇನಾಯ್ತಿಯಾ, ಇವನೊಬ್ಬ ಇದ್ದ ನೋಡಿ. ಕರೆಂಟು ಈ ಡೈರೆಕ್ಷನ್ ಅಲ್ಲಿ ಇದೆಯಾ ನಾನು ಅನ್ಕೊಂಡಿರೋ ಪ್ರಕಾರ. ಸೊ ನಾನೀಗ ಅಗೇನ್ಸ್ಟ್ ದ ಡೈರೆಕ್ಷನ್ ಹೈಯರ್ ಇಂದ ಲೋಯರ್ ಕರೆಂಟ್ ಫ್ಲೋ ಆಗುತ್ತೆ. ನಾನ್ ಯಾವ ಕಡೆಗೆ ಬರ್ತಾ ಇದ್ದೀನಿ, ಲೋಯರ್ ಇಂದ ಹೈಯರ್ ಗೆ ಬರ್ತಾ ಇದ್ದೀನಿ. ಹಾಗಾಗಿ ಪ್ಲಸ್ I into R1. R1 is 1 ohm. I am very sorry. 1 ohm. R1 is 1 ohm. I into 1. That is equal to 0. ನೋಡಿ ಈಕ್ವೇಶನ್ ಅರ್ಥ ಆಯ್ತಾ? ಇನ್ನೇನಿಲ್ಲ, ಸಿಂಪಲ್ ಆಗಿದೆ, ತಲೆ ಕೆಡ್ಸ್ಕೊಬೇಡಿ. ಅರ್ಥ ಆಯ್ತಾ? ನಿಜ, ಪ್ರಾಮಿಸ್, ನನ್ ಮೇಲೆ ಪ್ರಾಮಿಸ್ ಮಾಡಿ ಗೊತ್ತಾಗಿದೆ ಅಂತ ಅನ್ಕೊಂತೀನಿ. ಓಕೆ, ಲೆಟ್ಸ್ ಮೂವ್ ಫಾರ್ವರ್ಡ್. ಸೊ ಇದು 2i ಇನ್ಯಾವ್ದಾದ್ರು 2i ಪ್ಲಸ್ 5i ಪ್ಲಸ್ 5i ಏನಾಯ್ತು, 12i 13i. ಸೊ 13i ಪ್ಲಸ್ 10, ಇಲ್ಲೇನೋ ಮಿಸ್ ಮಾಡಿದೆ ನೋಡಿ, ಇಲ್ಲಿ 5 ಪ್ಲಸ್ 5 10 ಆಯ್ತು, 12, ಇದೊಂದು 10 ಇದೆ, 22 23 ಬರುತ್ತೆ. 23i ಪ್ಲಸ್
ಇದು ಮತ್ತೆ ಇದು 10 minus 5 ಎಷ್ಟಾಯ್ತು 5 is equal to 0. So I is equals to minus 23 divided by 5. I is equals to minus 23 divided by 5 ampere. ನೋಡಿ ಇಲ್ಲಿ ಮೈನಸ್ ಬರ್ತಿದೆ, ನೆಗೆಟಿವ್ ವ್ಯಾಲ್ಯೂ. ನೆಗೆಟಿವ್ ಬಂದ್ರೆ ಏನದ್ರ ಅರ್ಥ, ಅರೆ ನಾವು ಅನ್ಕೊಂಡಿರೋ ಡೈರೆಕ್ಷನ್ ಇಂದ ಫ್ಲೋ ಆಗ್ತಿಲ್ಲ, ಕಿಲ್ಲ ಹೋಗಕ್ಕಿಲ್ಲ, ಅದ್ರ ಆಪೋಸಿಟ್ ಅಲ್ಲಿ ಹೋಗ್ತಾ ಇದೆ. ಸೊ ದೇರ್ ಫೋರ್ ದ ಕರೆಂಟ್ ಇಸ್ ಆಪೋಸಿಟ್ ಟು ವಾಟ್ ವಿ ಅಸ್ಯೂಮ್. ಅಂದ್ರೆ ಈ ತರ ಹೋಗ್ತಿಲ್ಲ, ಆಕ್ಚುಲ್ ಅಲ್ಲಿ ಅಗೇನೆಸ್ಟ್ ಆಗಿ ಹೋಗ್ತಿದೆ. ಸೊ ದೇರ್ ಫೋರ್ ದ ಕರೆಂಟ್ ಇಸ್ ಆಪೋಸಿಟ್ ಟು ವಾಟ್ ವಿ ಅಸ್ಯೂಮ್. ಸೊ ಇಲ್ಲಿ ಪಾಸಿಟಿವ್ ಟರ್ಮ್ ನಲ್ಲಿ ನೆಗೆಟಿವ್ ಇಂದ ಪಾಸಿಟಿವ್ ಹೋಗುತ್ತೆ ಅನ್ಕೊಂಡಿದ್ವಿ, ಇಲ್ಲ, ಉಲ್ಟಾ ಆಗ್ತಿದೆ, ಪಾಸಿಟಿವ್ ಇಂದ ನೆಗೆಟಿವ್ ಬರ್ತದೆ ಅಷ್ಟೇ. ಕ್ಲಿಯರ್? ಕೇಲ್ಕತಮ್ ದುಕಾನ್ ಬಾದ್. ಆಯ್ತಾ? ಇನ್ನೊಂಚೂರು ಅಪ್ಡೇಟ್ ಮಾಡ್ಲಾ? ಬೇಕಾದ್ರೆ ಇದು ನೋಟ್ ಮಾಡ್ಕೊಳ್ಳಿ, ಪಾಸ್ ಮಾಡ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ಆಯ್ತಾ? ಅಪ್ಡೇಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರಾಬ್ಲಮ್ ನ ನೋಡ್ತೀನಿ. ಅಲ್ಲಿ ಎರಡು ಲಾಸ್ ನ ಯೂಸ್ ಮಾಡೋ ತರ ಇದೆ. ಡನ್. ಇನ್ನರೇಸ್ ಮಾಡ್ತಿದ್ದೀನಿ. ಇನ್ನೊಂಚೂರು ಅಪ್ಡೇಟ್ ಮಾಡಿ JEE 2023 ಇಂದ ಒಂದು ಕ್ವಶನ್ ತಗೊಂಡಿದ್ದೀನಿ. ಇಲ್ಲಿ ಎರಡು ಲಾಸ್ ನ ಅಪ್ಲೈ ಮಾಡ್ಬೇಕು. KCL ನು ಅಪ್ಲೈ ಮಾಡಬೇಕು, KVL ನು ಅಪ್ಲೈ ಮಾಡಬೇಕು. ಸರ್ಕ್ಯೂಟ್ ಈ ತರ ಕೊಟ್ಟಿದ್ದಾರೆ. ಫೈಂಡ್ ದ ಕರೆಂಟ್ ಇನ್ 10 ವೋಲ್ಟ್ ಬ್ಯಾಟ್ರಿ. ಅಂದ್ರೆ ಈ ಬ್ಯಾಟ್ರಿಯಲ್ಲಿ ಕರೆಂಟ್ ಎಷ್ಟಿದೆ ವಿತ್ ಡೈರೆಕ್ಷನ್ ಹೇಳ್ಬೇಕು. ಅಂದ್ರೆ ಈ ಡೈರೆಕ್ಷನ್ ಅಲ್ಲಿ ಫ್ಲೋ ಆಗ್ತಿದ್ಯಾ, ಈ ಡೈರೆಕ್ಷನ್ ಅಲ್ಲಿ ಫ್ಲೋ ಆಗ್ತಿದ್ಯಾ. ಸರ್ ಯಾವಾಗ್ಲೂ ತಲೆಯಲ್ಲಿ ಬುದ್ಧಿರೋನಾದ್ರೆ ಪಾಸಿಟಿವ್ ಟರ್ಮಿನಲ್ ಇಂದ ಜಾಸ್ತಿ ಹೊರಗಡೆಗೆ ಹೋಗುತ್ತೆ, ನೆಗೆಟಿವ್ ಟರ್ಮಿನಲ್ ಇಂದ ಒಳಗಡೆಗೆ ಹೋಗುತ್ತೆ ಅಂತ ನೀವು ಹೇಳ್ಬಹುದು. ಬಟ್ ಇದೊಂದೇ ಸೆಲ್ ಇದ್ರೆ ನೀವು ಹೇಳಿದ್ ಕರೆಕ್ಟ್. ಬಟ್ ಅಲ್ಲಿ ಏನಾಗ್ತಿದ್ಯಪ್ಪ ಅಂದ್ರೆ ಇನ್ನೊಂದು ಸೆಲ್ ಇರೋದ್ರಿಂದ, ಸಿನ್ಸ್ ದರ್ ಈಸ್ ಅನದರ್ ಸೆಲ್, the question is to find the current through this battery. ಅಂದ್ರೆ ಈಗ ಒಂದೇ ಸೆಲ್ ಇದ್ರೆ, ಫಾರ್ ಎಕ್ಸಾಂಪಲ್ ಇದೊಂದೇ ಸೆಲ್ ಇಲ್ಲದ್ರೆ ಸರ್ಕ್ಯೂಟ್ ಅಲ್ಲಿ ಇದ್ದಿದ್ರೆ ಕರೆಂಟ್ ಪಾಸಿಟಿವ್ ಟರ್ಮಿನಲ್ ಇಂದ ಆಚೆ ಹೋಗ್ತಾ ಇತ್ತು, ನೆಗೆಟಿವ್ ಟರ್ಮಿನಲ್ ಇಂದ ಒಳಗಡೆಗೆ ಬರ್ತಾ ಇತ್ತು, ಕನ್ಫರ್ಮ್ ಆಗಿ ಹೇಳ್ತಿದ್ದೆ. ಬಟ್ ಇಲ್ಲಿ ಇವನು ಇನ್ನೊಬ್ಬ ಇದ್ದಾನೆ, ಅವನು ಎಷ್ಟು ವೋಲ್ಟ್ ಇದಾನಪ್ಪ ಅಂದ್ರೆ 20 ವೋಲ್ಟ್ಸ್ ಇದ್ದಾನೆ. ಸೊ EMF ಆಫ್ ದ ಸೆಕೆಂಡ್ ಬ್ಯಾಟರಿ ಇಸ್ 20 ವೋಲ್ಟ್ಸ್. ಸೊ ಹಾಗಾಗಿ ನಾನು ಕನ್ಫರ್ಮ್ ಆಗಿ ಹೇಳಕ್ ಆಗಲ್ಲ ಕರೆಂಟ್ ಯಾವ ಡೈರೆಕ್ಷನ್ ಅಲ್ಲಿ ಇದೆ ಅಂತ, ನಾನು ಕನ್ಫರ್ಮ್ ಆಗಿ ಹೇಳಕ್ ಆಗಲ್ಲ. ಹಾಗಾಗಿ ನಾನು ಸಾಲ್ವ್ ಮಾಡ್ಲೇಬೇಕು. ಐ ನೀಡ್ ಟು ಸಾಲ್ವ್ ವಿತ್ ಕನ್ಸಿಡರಿಂಗ್ ದಿಸ್ ಒನ್ ಆಲ್ಸೋ. ಈಗ ಕನ್ಫರ್ಮ್ ಆಗಿ ನಾನು ಹೇಳಕ್ಕಾಗಲ್ಲ, ಹಾಗೆ ಸಾಲ್ವ್ ಮಾಡ್ಬೇಕು. ಲೆಟ್ಸ್ ಡೂ ಇಟ್. ಸೊ ಲೆಟ್ ಅಸ್ ಅಸ್ಯೂಮ್, ಆಕ್ಚುಲಿ ನನಗೆ ಬೇಕಾಗಿರೋದು ಈ ಕರೆಂಟ್ ತಾನೆ, ಇಲ್ಲಿ ಏನ್ ಕರೆಂಟ್ ಇರುತ್ತೆ. ಲೆಟ್ ಅಸ್ ಅಸ್ಯೂಮ್, ಬ್ಲೈಂಡ್ ಆಗಿ ಅಸ್ಯೂಮ್ ಮಾಡ್ಕೊಂತೀನಿ. ಅಸ್ಯೂಮ್ ದಟ್ ಕರೆಂಟ್ ಇಸ್ ಲೀವಿಂಗ್ ದ ಬ್ಯಾಟರಿ ಫ್ರಮ್ ಪಾಸಿಟಿವ್ ಟರ್ಮಿನಲ್ ಅಂಡ್ ಇಟ್ಸ್ ವ್ಯಾಲ್ಯೂ ಇಸ್ I1. ಕನ್ಫರ್ಮ್ ಸರ್? ಗೊತ್ತಿಲ್ಲ. I1 ಗೆ ಸಾಲ್ವ್ ಮಾಡಿದ್ಮೇಲೆ ಪಾಸಿಟಿವ್ ಬಂದ್ರೆ ನಾನು ಅಸ್ಯೂಮ್ ಮಾಡ್ಕೊಂಡಿರೋದು ಕರೆಕ್ಟ್. ಇಲ್ಲ ಮತ್ತೆ ನೆಗೆಟಿವ್ ಬಂದ್ರೆ ಏನಾಗತ್ತೆ, ನಾನು ಅನ್ಕೊಂಡಿರೋದು ಈ ಕಡೆ ಬಟ್ ಆಕ್ಚುಲಿ ಈ ಕಡೆ ಹೋಗ್ತಿದೆ ಅಂತ. ಸೊ ಇನ್ನೊಂದು ರೂಲ್ ಇದೆ, ದ ಕರೆಂಟ್ ಲಿವಿಂಗ್ ದ ಬ್ಯಾಟರಿ ಮಸ್ಟ್ ಬಿ ಈಕ್ವಲ್ ಟು ದ ಕರೆಂಟ್ ಎಂಟರಿಂಗ್ ದ ಬ್ಯಾಟರಿ. ಕನ್ಫರ್ಮ್. ಅದೇ ರೀತಿ ಲೆಟ್ ಅಸ್ ಅಸ್ಯೂಮ್ ದ ಕರೆಂಟ್ ಇನ್ ದ ಸೆಕೆಂಡ್ ಬ್ಯಾಟರಿ ಇಸ್ ಅಗೇನ್ I2 ಅಂತ ಅಸ್ಯೂಮ್ ಮಾಡ್ಕೊಂತೀನಿ. ಸೇಮ್ ಕನ್ವೆನ್ಷನ್ ಪ್ರಕಾರ ಇದನ್ನ I2 ಅಂತ ಅನ್ಕೊಂತೀನಿ. ಸೊ ಇಲ್ಲಿ I2 ಇದ್ರೆ ಇಲ್ಲಿ ಏನಿರ್ಬೇಕು, I2 ಇರಬೇಕು, ಇಲ್ಲಿ ಕೂಡ I2 ನೇ ಇರಬೇಕು. ದ ಕರೆಂಟ್ ಎಂಟರಿಂಗ್ ದ ಬ್ಯಾಟರಿ ಶುಡ್ ಬಿ ಈಕ್ವಲ್ ಟು ಕರೆಂಟ್ ಲಿವಿಂಗ್ ದ ಬ್ಯಾಟರಿ. ಸೊ ಈಗ ಇಲ್ಲಿ I2 ಬಂದ್ರೆ ಇಲ್ಲಿವರೆಗೂ I2 ನೇ ಬರುತ್ತಾ. ಅಗೇನ್ ಇಲ್ಲಿಂದ I1 ಇಲ್ಲಿಗೆ ಜಾಯಿನ್ ಆಗತ್ತೆ ನಾವು ಅನ್ಕೊಂಡಿರೋ ಡೈರೆಕ್ಷನ್ ಪ್ರಕಾರ. ಮತ್ತೆ ಇಲ್ಲಿ ಕರೆಂಟ್ ಏನಿರುತ್ತೆ ಹೇಳ್ತೀರಾ. ಸೊ I2 ಪ್ಲಸ್ I1 ಅಪ್ಲೈಯಿಂಗ್ ಕಿರ್ಚಾಫ್ ಜಂಕ್ಷನ್ ರೂಲ್. ಇಲ್ಲಿ ಜಂಕ್ಷನ್ ರೂಲ್ ನ ಅಪ್ಲೈ ಮಾಡಿದ್ರೆ ಕರೆಂಟ್ ಶುಡ್ ಬಿ ಈಕ್ವಲ್ಸ್ ಟು I2 ಪ್ಲಸ್ I1. ಮತ್ತೆ ಇಲ್ಲಿವರೆಗೂ I2 ಪ್ಲಸ್ I1 ಬರುತ್ತೆ, ಈ ಕಡೆಗೆ I2 ಹೋಗುತ್ತೆ, ಈ ಕಡೆ I1 ಬರುತ್ತೆ, ಬರ್ಲೇಬೇಕು. ಇಲ್ಲಿಗೆ I1 ಮಾತ್ರ ಸೇರಿಸ್ಕೊಳ್ಳೋದು, ಹಾಗಾಗಿ ಇಲ್ಲಿಂದ I1 ಹೋಗ್ಬೇಕು, ಇನ್ನುಳಿದಿರೋದು I2 ಈ ಕಡೆ ಹೋಗ್ಬೇಕು. ಅರ್ಥ ಆಯ್ತಾ? KCL ಒಂದು ಸಿಂಪಲ್ ಪ್ರಾಬ್ಲಮ್ ಗೆ ಅಪ್ಲೈ ಮಾಡಿದ್ವಿ ಅಟ್ ದಿಸ್ ಪಾಯಿಂಟ್. ಈಗ ಲೂಪ್ ಗೆ ಹೆಸರು ಕೊಟ್ಬಿಡೋಣ. ಸೊ ಲೆಟ್ ಮಿ ಗಿವ್ ಲೂಪ್ಸ್ A B C D E F. ನಿಮ್ಗೆ ಯಾವ್ದು ಬೇಕೋ ಅದು ಕೊಟ್ಕೋಬಹುದು, ತೊಂದರೆ ಇಲ್ಲ. ಸೊ ಈಗ ಎರಡು ಲೂಪ್ಸ್ ನ ಚೂಸ್ ಮಾಡ್ಕೊಳ್ಳಿ. ಆಕ್ಚುಲಿ I1 ನ ಸಾಲ್ವ್ ಮಾಡ್ಬೇಕಾದ್ರೆ I2 ಕೂಡ ಬೇಕಾಗತ್ತೆ. ಎರಡು ಲೂಪ್ಸ್ ನ ಚೂಸ್ ಮಾಡ್ಕೊಳ್ಳಿ. ಬರೀ ಒಂದೇ ಲೂಪ್ ನ ಏನಾದ್ರು ಚೂಸ್ ಮಾಡ್ಕೊಂಡು ಸಾಲ್ವ್ ಮಾಡಕ್ ಆಗತ್ತಾ? ಸೊ ನೋಡಿ, ಈ ಲೂಪ್ ನ ನಾನು ಏನಾದ್ರು ಚೂಸ್ ಮಾಡ್ಕೊಂಡು, ಲೆಟ್ ಮಿ ಕನ್ಸಿಡರ್ ಅ ಲೂಪ್ ಲೈಕ್ ದಿಸ್. ಇಲ್ಲಿಂದ I1 ಇದೆ, I1 ಸಾಲ್ವ್ ಮಾಡ್ಬೇಕು, ಈ ವ್ಯಾಲ್ಯೂ ಇದೆ, I1 ಇದೆ, ಇಲ್ಲೊಂದು I2 ಬರುತ್ತೆ. I1 ಗೊತ್ತಿಲ್ಲ, I2 ಗೊತ್ತಿಲ್ಲ, ಹಾಗಾಗಿ ಎರಡು ಈಕ್ವೇಶನ್ ಬೇಕಾಗುತ್ತೆ. ಎರಡು ಈಕ್ವೇಶನ್ ಇದ್ರೆ ಎರಡು ಅನ್ನೋನ್ ವೇರಿಯೇಬಲ್ ಸಾಲ್ವ್ ಮಾಡ್ಬೋದು. ಗೊತ್ತಿದ್ಯಾ? 10th 9th ಮ್ಯಾಥಮೆಟಿಕ್ಸ್ ಪರವಾಗಿಲ್ಲ, ನೀವು ಹೇಳಿ, ಕಂಟಿನ್ಯೂ ಮಾಡಿ. ಓಕೆ, ಸೊ ಲೆಟ್ ಮಿ ಕನ್ಸಿಡರ್ ದಿಸ್ ಇಸ್ ಒನ್ ಲೂಪ್. ಅದೇ ರೀತಿ ಇಲ್ಲಿ ಇನ್ನೊಂದು ಲೂಪ್ ನೋಡಿ, ಇಲ್ಲಿ ಕ್ಲಾಕ್ ವೈಸ್ ಆದ್ರೂ ಕನ್ಸಿಡರ್ ಮಾಡಿ, ಆಂಟಿ ಕ್ಲಾಕ್ ವೈಸ್. ನಾನು ಆಂಟಿ ಕ್ಲಾಕ್ ವೈಸ್ ಕನ್ಸಿಡರ್ ಮಾಡಿದ್ದೀನಿ.
ನೀವು ಬೇಕಾದ್ರೆ ಕ್ಲಾಕ್ ವೈಸ್ ಕೂಡ ಕನ್ಸಿಡರ್ ಮಾಡಬಹುದು, ಸೇಮ್ ಬರುತ್ತೆ. ಇಲ್ಲೂ ಅಷ್ಟೇ ಕ್ಲಾಕ್ ವೈಸ್ ಆದ್ರೂ ಕನ್ಸಿಡರ್ ಮಾಡಿ, ನಾನು ಆಂಟಿ ಕ್ಲಾಕ್ ವೈಸ್ ಒಂದು ಲೂಪ್ ನ ಕನ್ಸಿಡರ್ ಮಾಡಿದ್ವಿ. ಸೊ ಇದಕ್ಕೆ ಲೂಪ್ 1 ಅಂತ ಕೊಡ್ತೀನಿ, ಲೂಪ್ 1 ಅಂಡ್ ದಿಸ್ ಫೆಲೋ ಇಸ್ ಲೂಪ್ 2. ಲೂಪ್ 1 ಲೂಪ್ 2 ಸುಮ್ಮನೆ ಹೆಸರು ಕೊಟ್ಕೊಡ್ತೀನಿ. ಅಪ್ಲೈಯಿಂಗ್ KVL ಟು ಲೂಪ್ 1. ಲೂಪ್ ಹೆಸರೇನು? ಎ ಇಂದ ಶುರು ಮಾಡೋಣ. ABCDA ಕ್ಲೋಸ್ ಆಗಿದೆಯಾ? ಎಸ್, ಕ್ಲೋಸ್ ಆಗಿದೆ. ABCDA ಅದನ್ನೇ ಲೂಪ್ 1 ಅಂತ ಕರೆದೆ. KVL ಇದಕ್ಕೆ ಅಪ್ಲೈ ಮಾಡೋಣ. ಎ ಇಂದ ಶುರು ಮಾಡ್ತೀನಿ, ಸ್ಕಿಪ್ ಅಂದ್ರೆ ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತೀನಿ. ಸೊ ನೋಡಿ, ಎ ಇಂದ ಇಲ್ಲಿಂದ ಇಲ್ಲಿಗೆ ಹೋದ್ರೆ ಹೈಯರ್ ಪೊಟೆನ್ಶಿಯಲ್ ಟು ಲೋಯರ್ ಪೊಟೆನ್ಶಿಯಲ್ ಎಷ್ಟು ಏನಾಯ್ತು? ಕಮ್ಮಿ ಆಯ್ತು. ಎಷ್ಟು ಕಮ್ಮಿ ಆಯ್ತು? EMF ಎಷ್ಟಿದೆಯೋ ಅಷ್ಟು ಕಮ್ಮಿ ಆಯ್ತು, -20. ಸೊ ಈಗ ಕರೆಂಟ್ ಈ ಡೈರೆಕ್ಷನ್ ಇದೆ ಅಂತ ನಾನು ಅಸ್ಯೂಮ್ ಮಾಡ್ಕೊಂಡಿದ್ದೀನಿ. ಕರೆಂಟ್ ಫ್ಲೋಸ್ ಫ್ರಮ್ ಹೈಯರ್ ಪೊಟೆನ್ಶಿಯಲ್ ಟು ಲೋಯರ್ ಪೊಟೆನ್ಶಿಯಲ್. ಬಟ್ ನನ್ನ ಲೂಪ್ ಯಾವ ಕಡೆಗಿದೆ? ಲೋಯರ್ ಟು ಹೈಯರ್ ಕಡೆಗಿದೆಯಾ? ಈ ಕಡೆಗೆ ಹೋಗ್ತಾ ಇದೆ. ಹಾಗಾದ್ರೆ ಪೊಟೆನ್ಶಿಯಲ್ ಏನಾಗುತ್ತೆ? ಇನ್ಕ್ರೀಸ್ ಆಗತ್ತೆ. ಎಷ್ಟು ಇನ್ಕ್ರೀಸ್ ಆಗತ್ತೆ? I2 × R ಅಷ್ಟು ಇನ್ಕ್ರೀಸ್ ಆಗತ್ತೆ ಓಮ್ಸ್ ಲಾ ಪ್ರಕಾರ. ಸೊ ಮತ್ತೆ ಈ ಕಡೆಗೆ ಹೋಗ್ತೀನಿ. ಸೊ ಇಲ್ಲಿಂದ ಇಲ್ಲಿಗೆ ಬಂತು. ಸೊ ನೆಕ್ಸ್ಟ್ ಈ ಕಡೆಗೆ ಹೋಗ್ತೀನಿ. ಸೊ ಕರೆಂಟ್ ಫ್ಲೋಸ್ ಫ್ರಮ್ ಹೈಯರ್ ಪೊಟೆನ್ಶಿಯಲ್ ಟು ಲೋಯರ್ ಪೊಟೆನ್ಶಿಯಲ್. ಬಟ್ ನಾನು ಉಲ್ಟಾ ಹೋಗ್ತಾ ಇದ್ದೀನಿ. ಲೋ ಇಂದ ಹೈಗೆ ಹೋದ್ರೆ ಪೊಟೆನ್ಶಿಯಲ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಎಷ್ಟು ಜಾಸ್ತಿ ಆಗುತ್ತೆ? ಕರೆಂಟ್ ಇಂಟು ರೆಸಿಸ್ಟೆನ್ಸ್, ದಟ್ ಈಸ್ I2 + I1 × 10. I2 + I1 × 10. ಕ್ಲಿಯರ್? ಸೊ ಮತ್ತೆ ಹೈಯರ್ ಟು ಲೋಯರ್ ಕರೆಂಟ್ ಹೋಗ್ತಿರುತ್ತೆ, ನಾನು ಲೋಯರ್ ಟು ಹೈಯರ್ ಹೋಗ್ತಾ ಇದ್ದೀನಿ. ಪೊಟೆನ್ಶಿಯಲ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಸೊ ದಟ್ ಈಸ್ ಅಗೇನ್ I2 × 5. ಸೊ ಅಗೇನ್ ಕಮಿಂಗ್ ಟು ಹಿಯರ್. ಸೊ ಇಲ್ಲಿ ಇದು ಸಾಲ್ವ್ ಆಗಿದೆಯಲ್ಲ ಆಲ್ರೆಡಿ? ಯಾ, ಆಗಿದೆ. ಸೊ ಅಗೇನ್ ವಾಪಸ್ ಎಗೆ ಬಂದ್ವಿ. ದಟ್ ಈಸ್ ಈಕ್ವಲ್ ಟು 0. 1 2 3 4 ಕಾಂಪೋನೆಂಟ್ಸ್ ಕವರ್ ಮಾಡಿದ್ವಿ. 4 ಟರ್ಮ್ಸ್ ಬಂದಿದೆ. ಸೊ -20 ಪ್ಲಸ್ I2R ವ್ಯಾಲ್ಯೂ. I2R ವ್ಯಾಲ್ಯೂ, ಅರೆ ಇಲ್ಲಿ R ವ್ಯಾಲ್ಯೂ 2 ಓಮ್ ಕೊಟ್ಟಿದ್ದಾರೆ. 2 ಓಮ್ ಕೊಟ್ಟಿದ್ದಾರೆ. ಸೊ ನೋ ನೀಡ್ ಟು ಸಪರೇಟ್, ರೈಟ್ ಸಪರೇಟ್. ಸೊ 2I2 ಪ್ಲಸ್ 10I2 plus 10I1 plus 5I2 is equal to 0. Confirm? Yes. I1 terms ನೆಲ್ಲ ಒಂದ್ ಕಡೆ ಬರ್ಕೊಂತೀನಿ. ಸೊ I1 ಒಂದೇ ಇರೋದು, 10I1. ಈಗ I2s ಯಾವ್ಯಾವಿದೆ? ಇದೊಂದು, ಇದೊಂದು, ಇದೊಂದು. ಸೊ ದಿಸ್ ಇಸ್ 5 + 10 15 17 ಪ್ಲಸ್ I2 -20 is equal to 0. ಎಲ್ಲ ಟರ್ಮ್ಸ್ ಕವರ್ ಆಗಿದೆಯಾ? ಆಗಿದೆ. ಸೊ ಈಗ ಈ ಇಕ್ವೇಶನ್ 1 ಸಿಕ್ತು. ಲೆಟ್ ಮಿ ಕಾಲ್ ದಿಸ್ ಆಸ್, ಇದೇನಿದು 2I2 ನ, ಐ ಆಮ್ ವೆರಿ ಸಾರಿ, ಒಂದು ನಿಮಿಷ. 5I2, ಡಿಡ್ ಐ ಡೂ ಎನಿ ಮಿಸ್ಟೇಕ್? I1 ಒಂದೇ ಇರೋದು, 10I1 ಅಂಡ್ ದಿಸ್ ಈಸ್ 15 17. ಇಲ್ಲಿ ಯಾಕೆ ಮಿಸ್ ಮಾಡಿದೆ? ಪ್ಲಸ್ 17I2 -20 is equal to 0. ಸೊ ಲೆಟ್ ಮಿ ಕೀಪ್ ದಿಸ್ ಇನ್ ಡಬ್ಬಾ. ಡಬ್ಬಾ ಇಕ್ವೇಶನ್ ಅಂತಲ್ಲ, ಒಂದು ಡಬ್ಬಾ ಅಲ್ಲಿ ಇಟ್ಟಿದ್ದೀನಿ ಅಷ್ಟೇ, ಏನಿಲ್ಲ. ಅರ್ಥ ಆಯ್ತಾ ಇಲ್ಲಿವರೆಗೂ? ಲೆಟ್ಸ್ ಗೋ ಟು ದ ಅನದರ್ ಇಕ್ವೇಶನ್. ಇನ್ನೊಂದು ಇಕ್ವೇಶನ್ಗೆ ಹೋಗ್ತೀನಿ ನೋಡಿ. ಸೊ ಅಪ್ಲೈಯಿಂಗ್ KVL ಟು ಲೂಪ್ 2. ಲೂಪ್ 2 ಗೆ ಒಂದು ಹೆಸರು ಕೊಟ್ಕೊಳ್ಳೋಣ, BEFCB. ವಾಪಸ್ ಮತ್ತೆ ಅಲ್ಲಿಗೆ ಬಂತು, ಹೌದಾ? ಸೊ ದಿಸ್ ಈಸ್ ಕಾಲ್ಡ್ ಆಸ್ ಲೂಪ್ 2 ಅಂತ ಹೆಸರು ಕೊಟ್ಟಿದ್ದೀನಿ. ಇಲ್ಲಿಂದ ಶುರು ಮಾಡ್ಲಾ? ಸೊ ಐ ವಿಲ್ ಸ್ಟಾರ್ಟ್ ಫ್ರಮ್ ಹಿಯರ್. ಬಿ ಇಂದ ಇಗೆ ಹೋದ್ರೆ ಕರೆಂಟ್ ಹೈಯರ್ ಪೊಟೆನ್ಶಿಯಲ್ ಇಂದ ಲೋಯರ್ ಪೊಟೆನ್ಶಿಯಲ್ ಗೆ ಫ್ಲೋ ಆಗುತ್ತೆ. ನಾನು ಹೈಯರ್ ಪೊಟೆನ್ಶಿಯಲ್ ಪಾಯಿಂಟ್ ಟು ಲೋಯರ್ ಪೊಟೆನ್ಶಿಯಲ್ ಪಾಯಿಂಟ್ ಗೆ ಹೋಗ್ತಾ ಇದ್ದೀನಿ. ಹಾಗಾಗಿ ಕರೆಂಟ್ ವೋಲ್ಟೇಜ್ ಏನಾಗುತ್ತೆ? ಕಮ್ಮಿ ಆಗುತ್ತೆ. ಎಷ್ಟು ಕಮ್ಮಿ ಆಗುತ್ತೆ? ಐ ವ್ಯಾಲ್ಯೂ I1 ಇದೆ ಅಂಡ್ ಆರ್ ವ್ಯಾಲ್ಯೂ 4 ಇದೆ. ಮತ್ತೆ ಇಲ್ಲಿಂದ ಇಲ್ಲಿಗೆ ಹೋಗುವಾಗ ನೆಗೆಟಿವ್ ಟು ಪಾಸಿಟಿವ್ ಟರ್ಮಿನಲ್ ಪೊಟೆನ್ಶಿಯಲ್ ಏನಾಗುತ್ತೆ? ಜಾಸ್ತಿ ಆಗತ್ತೆ. ಎಷ್ಟು ಜಾಸ್ತಿ ಆಗತ್ತೆ? 10 ವೋಲ್ಟ್ಸ್. ಮತ್ತೆ ವಾಪಸ್ ಇಲ್ಲಿಗೆ ಬರ್ತೀನಿ. ಸೊ ಹೈಯರ್ ಟು ಲೋಯರ್ ಕರೆಂಟ್ ಡೈರೆಕ್ಷನ್ ಅಲ್ಲೇ ಹೋಗ್ತಾ ಇದೆ. ಹೈಯರ್ ಟು ಲೋಯರ್, ನಾನು ಈ ಲೂಪ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹೈಯರ್ ಟು ಲೋಯರ್ ಏನಾಗುತ್ತೆ? ವೋಲ್ಟೇಜ್ ಕಮ್ಮಿ ಆಗುತ್ತೆ. ಎಷ್ಟು ಕಮ್ಮಿ ಆಗುತ್ತೆ? ದಟ್ ಈಸ್ 10 × I1 + I2 ಅಥವಾ I2 + I1. 1 2 3 ಮೂರೇ ಕಾಂಪೋನೆಂಟ್ಸ್ ಇಸ್ ಈಕ್ವಲ್ ಟು 0. ಕನ್ಫರ್ಮ್? ಶೋರ್? ಓಕೆ, ಇದನ್ನ ಸಾಲ್ವ್ ಮಾಡೋಣ. ಸೊ -I1 4 + 10 -10I1 ಪ್ಲಸ್ ಅಲ್ಲ, ಇಲ್ಲಿ ಮೈನಸ್ ಬರುತ್ತೆ. -10I2 is equal to 0. ಸೊ I1 ಟರ್ಮ್ಸ್ ಎಲ್ಲ ಒಂದ್ ಕಡೆಗೆ ಸಪರೇಟ್ ಮಾಡ್ಕೊಂತೀನಿ. ಸೊ ಇದನ್ನ ಈ ಕಡೆ ಇದು ತಗೊಂಡ್ರೆ, ಸೊ -14I1 -10I2, ಇವರಿಬ್ರು -14 ಆದ್ರು, ಇವರು -10I2 + 10 is equal to 0.
ಸೊ ಇದು ಈಕ್ವೇಶನ್ 2. ಡಬ್ಬಲ್ಲಿ ಇನ್ನೊಂದು ಈಕ್ವೇಶನ್ ಹಾಕ್ತೀನಿ, ಇದನ್ನ 2 ಅಂತ ನಾಮಕರಣ ಮಾಡ್ತೀನಿ. ಸೊ ಇದಕ್ಕೆ 1 ಅಂತ ಮರುನಾಮಕರಣ ಮಾಡೋಣ. ಸೊ ನೋಡಿ ಇಲ್ಲಿ ಈಕ್ವೇಶನ್ 1 ಮತ್ತೆ 2 ನ ನೋಡಿ, ನನ್ಗೆ ಬೇಕಾಗಿರೋದು I1. ಅರೆ ಯಾವ್ದಾದ್ರು ಒಂದು ಗೊತ್ತಾದ್ರೆ I2 ಗೊತ್ತಾದ್ರೆ I1 ಸಾಲ್ವ್ ಮಾಡ್ಬೋದು, ಇಲ್ಲ I1 ಗೊತ್ತಾದ್ರೆ I2 ಸಾಲ್ವ್ ಮಾಡ್ಬೋದು. ಸೊ ಇವೆರಡನ್ನು ಸಾಲ್ವ್ ಮಾಡೋದು ಹೇಗಪ್ಪ ಅಂದ್ರೆ, ಏನಾದ್ರೂ ಮಾಡಿ ಇಲ್ಲಿ ಒಂದು ಟರ್ಮ್ ನ ಎಲಿಮಿನೇಟ್ ಮಾಡ್ಕೊಳ್ಳಿ, I2 ನ ಎಲಿಮಿನೇಟ್ ಮಾಡ್ಕೊಳ್ಳೋಣ. ಈ ಈಕ್ವೇಶನ್ ನ ಸಾಲ್ವ್ ಮಾಡ್ಬೇಕಾದ್ರೆ I2 ನ ಎಲಿಮಿನೇಟ್ ಮಾಡ್ಕೋಬೇಕು, ನನಗೆ I1 ಬೇಕಾದ್ರೆ I1 ನ ಎಲಿಮಿನೇಟ್ ಮಾಡ್ಕೊಳ್ಳಿ, I2 ಫೈಂಡ್ ಔಟ್ ಮಾಡ್ಕೊಳ್ಳಿ, ಮತ್ತೆ ಅದನ್ನ ತಗೊಂಬಂದು ಇಲ್ಲಿ ಬಿಸಾಕರೆ I1 ಸಿಗುತ್ತೆ. ನಾನು ಸಿಂಪಲ್ ಆಗಿ ಏನ್ ಮಾಡ್ತೀನಿ, ಸೊ ಇವನ್ನ ಕಾಮನ್ ಆಗಿ ಬರೋ ತರ ಏನಾದ್ರು ಒಂದು ಮ್ಯಾಜಿಕ್ ಮಾಡ್ಬೇಕು. ಸೊ ಇದಕ್ಕೆ ಒಂದು ಕೆಲಸ ಮಾಡೋಣ, ಇಂಟು 10 ಮಾಡ್ತೀನಿ, ಇದಕ್ಕೆ ಇಂಟು 17 ಮಾಡ್ತೀನಿ. ನೋಡಿ ಅರ್ಥ ಆಯ್ತೇನೆ ಏನ್ ಹೇಳ್ದೆ ಅಂತ. ಈ ಟರ್ಮ್ಸ್ ಬಗ್ಗೆ ಫೋಕಸ್ ಮಾಡಿ, ಇವನು ಪಿಕ್ಚರ್ ಕ್ಲಿಯರ್ ಆಗ್ತಿದ್ಯಾ? ಓಕೆ, ಮ್ಯಾಥಮೆಟಿಕ್ಸ್ ಫಿಸಿಕ್ಸ್ ಎಲ್ಲ ಕ್ಲೋಸ್, ಇಲ್ಲಿಗೆ ಫಿಸಿಕ್ಸ್ ಕ್ಲೋಸ್. ಸೊ ಇದನ್ನ 17 ಇಂದ ಮಲ್ಟಿಪ್ಲೈ ಮಾಡ್ತೀನಿ, ಅಂದ್ರೆ 17 ಇಂಟು 14 ಏನ್ ಬರುತ್ತಪ್ಪ ವಿತ್ ಮೈನಸ್ ಸೈನ್. ಸೊ ದಿಸ್ ಇಸ್ 28, 4 1s 4, 6 ಬರುತ್ತೆ, ಇಂಟು 1 ಇಂಟು 7 is 7. ಅಗೈನ್ ದಿಸ್ ಇಸ್ 1, 8 13 2. ಸೊ ಮೈನಸ್ 238 I1 ಮೈನಸ್ 170 I2. ಇದನ್ನೇನು ಮಲ್ಟಿಪ್ಲೈ ಕ್ಯಾಲ್ಕುಲೇಟರ್ ಮಾಡೋ ಅವಶ್ಯಕತೆ ಇಲ್ಲ, ಹಾಗೆ ಹೇಳ್ಬೋದು. ಸೊ ಮೈನಸ್ 170 ಇಂಟು I2 ಪ್ಲಸ್ 170 is equal to 0. ಮಲ್ಟಿಪ್ಲೈ ಬೈ 17. ಇದನ್ನ ಮಲ್ಟಿಪ್ಲೈ ಬೈ 10 ಮಾಡ್ತೀನಿ, 100 I1 ಪ್ಲಸ್ 170 I2 ಮೈನಸ್ 200 is equal to 0. ಆಯ್ತಾ? ಇದ್ ಮೇಲೆ ಇದು ಇಂಟು 17 ಇಲ್ಲಿ. ಸೊ ಈಗ ಇದನ್ನ ತಗೊಂಡು ಇಲ್ಲಿ ಸಬ್ಟ್ರಾಕ್ಷನ್ ಮಾಡಿ, ಮೈನಸ್ 238 ಇಂಟು I2 ಮೈನಸ್ 170 ಇದು I1 ಇಂಟು ಮೈನಸ್ 170 I2 ಪ್ಲಸ್ 170 is equal to 0. ಸೈನ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ, ಹಾಗೆ ಸತ್ತೋಗ್ಬಿಡ್ತಾರೆ ಇವರಿಬ್ರು. 100 ಮೈನಸ್ 238 ಮೈನಸ್ 138 I1 ಕರೆಕ್ಟಾ? ಕ್ಯಾಲ್ಕುಲೇಟರ್ ಅಲ್ಲಿ ಚೆಕ್ ಮಾಡಿ ಬೇಕಾದ್ರೆ ನನ್ನ ಮೇಲೆ ಡೌಟ್ ಇದ್ರೆ, ಇಲ್ಲ ಸರ್ ಪರವಾಗಿಲ್ಲ ಮಾಡಿ. ಸೊ ಇದೇನ್ ಬರುತ್ತೆ, ಮೈನಸ್ 30 is equal to 0. ಇನ್ ಅದರ್ ವರ್ಡ್ಸ್, I is equals to 30 divided by 138 ampere. That's it. 30 divided by 138. So ಪಾಸಿಟಿವ್ ಬರ್ತಿದ್ಯಾ? ಎಸ್, ಪಾಸಿಟಿವ್ ಬರ್ತಿದೆ. ಅಂದ್ರೆ ನಾನು ಅನ್ಕೊಂಡಿರೋದು ಕರೆಕ್ಟ್ ಆಗಿದೆ. What I have assumed is correct. The current is flowing in the same direction what I expected. ಸೊ ನೋಡಿ ಇದನ್ನೊಂದ್ಸರಿ ಚೆಕ್ ಮಾಡ್ಬಿಡೋಣ. ಎಸ್, ಇದೇನ್ ಬರ್ತಿದೆ? ಯಾ, ಮೈನಸ್ 2. Yeah, I am right. Okay, the current is plus 30 divided by 138. Therefore, what I have assumed, ಅಂದ್ರೆ ಕರೆಂಟ್ ಡೈರೆಕ್ಷನ್ ಅಸ್ಯೂಮ್ ಮಾಡ್ಕೊಂಡಿರೋದು ಕರೆಕ್ಟ್ ಆಗಿದೆ. ಸಪೋಸ್ ಇದೇ ಪ್ರಾಬ್ಲಮ್ ನ ನೀವೇನಾದ್ರೂ ಉಲ್ಟಾ ಡೈರೆಕ್ಷನ್ ಕರೆಂಟ್ ತಗೊಂಡಿರಿ, ಜಸ್ಟ್ ಇಟ್ ವಾಸ್ ಅಸ್ಯೂಮ್ I1 ಈ ಕಡೆಗಿತ್ತು, I1 ಈ ಡೈರೆಕ್ಷನ್ ತಗೊಂಡು ಸಾಲ್ವ್ ಮಾಡಿದ್ರೆ ಇಲ್ಲಿ ಆನ್ಸರ್ ಸೇಮ್ ಬರುತ್ತೆ, ಬಟ್ ಆಪೋಸಿಟ್ ಸೈನ್ ಇರುತ್ತೆ. ಅಂದ್ರೆ ಅವಾಗ ನಾನು ಅನ್ಕೊಂಡಿದ್ದಕ್ಕಿಂತ ಉಲ್ಟಾ ಆಗ್ತಿತ್ತು. ಕನ್ಫರ್ಮ್ ಆಯ್ತಾ? ಪಕ್ಕ ಶೋರ್? ನೋಟ್ ಮಾಡ್ಕೊಳ್ಳಿ, ಇನ್ನು ಅಪ್ಡೇಟ್ ಮಾಡ್ತೀನಿ ಪ್ರಾಬ್ಲಮ್, ಹಾಗೆ ಲೆವೆಲ್ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ, ನೋಟ್ ಮಾಡ್ಕೊಳ್ಳಿ. ಲೆಟ್ಸ್ ಡೂ ಇಟ್. ಇನ್ನೊಂಚೂರು ಸಿಂಪಲ್ ಪ್ರಾಬ್ಲಮ್ ತಗೊಂತೀನಿ, ಲಾಸ್ಟ್ ಪ್ರಾಬ್ಲಮ್ ಗಿಂತ ಒಂಚೂರು ಕಮ್ಮಿ ಲೆವೆಲ್ ಅಂತ ಅನ್ಕೋಬಹುದು. ದ ಕ್ವಶನ್ ಇಸ್ ಫ್ರಮ್ JEE 2023. ದ ಕ್ವಶನ್ ಗೋಸ್ ಲೈಕ್ ದಿಸ್. ಸರ್ಕ್ಯೂಟ್ ನ ಕೊಟ್ಟಿದ್ದಾರೆ. ದ ಕ್ವಶನ್ ಇಸ್ ಫೈಂಡ್ ದ magnitude of I1 plus I3 whole divided by 2. ಬರೀ ಮ್ಯಾಗ್ನಿಟ್ಯೂಡ್ ಕೇಳ್ತಿದ್ದಾರೆ, ದೇ ಆರ್ ನಾಟ್ ವರಿಡ್ ಅಬೌಟ್ ದ ಡೈರೆಕ್ಷನ್. ಇಂಟಿಜರ್ ಟೈಪ್ ಕ್ವಶನ್ ಅಲ್ಲಿ. ಸೊ ಟ್ರೈ ಮಾಡ್ತೀರಾ? ಏನಾದ್ರು ವಿಡಿಯೋನ ಪಾಸ್ ಮಾಡಿ ಟ್ರೈ ಮಾಡಿ. ಪಕ್ಕ ಶೋ? ಓಕೆ, ಐ ಆಮ್ ಗೋಯಿಂಗ್ ಟು ಡೂ ಹೌ ಟು ಅಪ್ರೋಚ್ ದಿಸ್ ಒನ್. ಫಸ್ಟ್ ಆಫ್ ಆಲ್ ನನ್ಗಿಲ್ಲಿ, ಸೊ ಇದು ಏನಿದು, ಸಾರಿ I2 ಇದು. ಸೊ I2 I1 ಪ್ಲಸ್ I3 ಡಿವೈಡೆಡ್ ಬೈ I2. ಫಸ್ಟ್ ಆಫ್ ಆಲ್ ನನಗೆ I1 ಬೇಕು, I2 ಬೇಕು, I3 ಮೂರು ವ್ಯಾಲ್ಯೂಸ್ ಅನ್ನೋನ್ಸ್ ಇದೆ. ಮೂರು ವ್ಯಾಲ್ಯೂ ಅನ್ನೋನ್ಸ್ ಇದೆ ಅಂದ್ರೆ ಆಕ್ಚುಲಿ KVL ಅಪ್ಲೈ ಮಾಡುವಾಗ ಯೂಶಲಿ ಮೂರು ಈಕ್ವೇಶನ್ಸ್ ಸಾಲ್ವ್ ಮಾಡ್ಬೇಕಾದ್ರೆ, ಬಟ್ ಇಲ್ಲಿ ಒಂದು ಹಿಂಟ್ ನ ಕೊಟ್ಟಿದ್ದಾರೆ ನೋಡಿ. ಈ ಕಾಂಬಿನೇಷನ್ ನ ತಗೊಂಡ್ ಬಂದು ಪ್ಯಾರಲಲ್ ಆಗಿ 10 ವೋಲ್ಟ್ ಬ್ಯಾಟ್ರಿಗೆ ಕನೆಕ್ಟ್ ಮಾಡಿದ್ದಾರೆ. ಅರೆ ಪೂರ್ತಿ KVL ಅಲ್ಲ, ಇದೊಂಚೂರು ಓಮ್ಸ್ ಲಾ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೀರೀಸ್, ಪ್ಯಾರಲಲ್ ಮತ್ತೆ ಲೈಟ್ ಆಗಿ KVL KCL ಮೇಲೆ ಕೂಡ ಅಪ್ಲೈ ಆಗಿದೆ. ಲೈಟ್ ಆಗಿ ಎಲ್ಲಾ ಕಾನ್ಸೆಪ್ಟ್ ಒಂಚೂರು ಹಂಗೆ ಟಚ್ ಮಾಡ್ಕೊಂಡ್ ಬಂದಿದ್ದಾರೆ. ಅದಾಯ್ತಾ? ಶಾಸ್ತ್ರಕ್ಕೆ 4 ಟಾಪಿಕ್ಸ್ ಟಚ್ ಮಾಡಿದ್ದಾರೆ. ಸೊ ಈಗ ಈ ಕಾಂಬಿನೇಷನ್ ನ ತಗೊಂಡೋಗಿ 10 ವೋಲ್ಟ್ ಕನೆಕ್ಟ್ ಆಗಿದೆ ಅಂದ್ರೆ ಇದು ಪ್ಯಾರಲಲ್ ಅಲ್ಲಿ ಇದೆಯಾ? ಎಸ್, ಪ್ಯಾರಲಲ್. ಈ ಕಾಂಬಿನೇಷನ್ ಇವನ್ಗೆ ಪ್ಯಾರಲಲ್ ಆಗಿದೆ. ಇಲ್ಲಿ ಪೊಟೆನ್ಶಿಯಲ್ ಡ್ರಾಪ್ ಎಷ್ಟಿದೆ? 10 ವೋಲ್ಟ್. ಹಾಗಾದ್ರೆ ಇವನ್ ಎಷ್ಟಿರ್ಬೇಕು? 10 ವೋಲ್ಟ್ ಇರಬೇಕು. ಇಲ್ಲೂ ಕೂಡ ಅಷ್ಟೇ ಇರಬೇಕು.
ಸೊ ಇದನ್ನ ನಾನು V2 ಅಂತ ಕರಿತೀನಿ, ಇದನ್ನ V1 ಅಂತ ಕರ್ಕೊಂತೀನಿ. ದ ಪೊಟೆನ್ಶಿಯಲ್ ಡ್ರಾಪ್ ಅಕ್ರಾಸ್ ಫಸ್ಟ್ ರೆಸಿಸ್ಟರ್ 10 ವೋಲ್ಟ್. V1 V2 ಎರಡು ಸೇಮ್ ಇದೆಯಾ? V1 must be equal to V2, that is equals to 10 volts since they are connected in parallel. ಎಂತದು parallel ಅಲ್ಲಿ. ಹಾಗಾದ್ರೆ V1 ಅನ್ನ ಓಮ್ಸ್ ಲಾ ಅಪ್ಲೈ ಮಾಡಿದ್ರೆ I1 into R1 ಅಂತ ಬರೀಬಹುದಾ? that is equals to I2 into R2, that is equals to 10. I1 I2 ಗೊತ್ತಿಲ್ಲ, R1 R2 10 ಇದೆಯಾ? so that is I1 into 10, that is equals to I2 into 10, that is equals to 10. So ಎಲ್ಲ equation ನ 10 ಇಂದ ಡಿವೈಡ್ ಮಾಡಿ I1 is equals to I2 is equals to 1 ampere. ಅರೆ ಎಲ್ಲಾ ಬ್ರಾಂಚ್ ಅಲ್ಲೂ ಒಂದೇ ಕರೆಂಟ್ ಬರ್ತಿದೆ. I1 ಸಿಕ್ತು, I2 ಸಿಕ್ತು, I1 ಸಿಕ್ತು, I2 ಸಿಕ್ತು. ಈಗ I3 ಬೇಕು ನೋಡಿ, ಇದನ್ನೊಂಚೂರು ರಿಮೂವ್ ಮಾಡ್ತೀನಿ, ಏನಿಲ್ಲ ಅಲ್ಲೊಂಚೂರು ಗಬ್ಬೆಗ್ರ ಹೋಗಿದೆ ಅದಕ್ಕೆ. ಸೊ ಇದು I2 ಸೇಮ್ ಬರ್ಕೊಂಡಿದ್ದೀರಾ, ಇಲ್ಲ ಅಂದ್ರೆ ಹಿಂದಕ್ಕೆ ಹೋಗಿ ಬರ್ಕೊಳ್ಳಿ ಪರವಾಗಿಲ್ಲ. I2 ಸಿಕ್ತು, I1 ಸಿಕ್ತು, I3 ಬೇಕು ಈಗ. ಅರೆ I1 I2 ಸಿಕ್ಕೋಗಿದೆ 1 ಆಂಪಿಯರ್. ಈಗ I3 ಗೆ ಸಾಲ್ವ್ ಮಾಡ್ಬೇಕಾದ್ರೆ ಇಲ್ಲೊಂದು ಲೂಪ್ ನ ಕನ್ಸಿಡರ್ ಮಾಡಿ. ಹೇಳ್ದೆ ಅಲ್ಲ ಎಲ್ಲ ಕಾನ್ಸೆಪ್ಟ್ಸ್ ಮಿಕ್ಸ್ ಆಗಿದೆ ಅಂತ, ಇಲ್ಲೊಂದು ಲೂಪ್ ನ ಕನ್ಸಿಡರ್ ಮಾಡಿ. ಅರೆ ಲೂಪ್ ಏನ್ ಸರ್ ಎಷ್ಟು ಗಬ್ ಆಗಿದೆ, ಪರವಾಗಿಲ್ಲ ಹೆಂಗಿದ್ರೆ ಏನು ಕಾನ್ಸೆಪ್ಟ್ ಅಪ್ಲೈ ಆಗ್ತದೆ. ಸೊ ಲೂಪ್ ನ ಅಪ್ಲೈ ಮಾಡ್ತೀನಿ. ಅಪ್ಲೈನ್ KVL ಟು ದ ಲೂಪ್. ಹೆಸರೆಲ್ಲ ಏನ್ ಬೇಡ, ನಾಮಕರಣ ಮಾಡೋಷ್ಟು ಚಿಕ್ಕವರೈನಲ್ಲ ಈಗ, ಆಲ್ರೆಡಿ ನಾವು. ಸೊ ವಿ ಹ್ಯಾವ್ ಗಾಟ್ ಎನಫ್ ನಾಲೆಜ್ ಟು ಅಪ್ಲೈ ಡೈರೆಕ್ಟ್ಲಿ. ಸೊ ಈಗ ಇಲ್ಲಿಂದ ಎಲ್ಲಿಗೆ ಹೋದ್ರೆ ಪೊಟೆನ್ಶಿಯಲ್ ಏನಾಗುತ್ತೆ ಹೇಳ್ತೀರಾ? ಬೇಗ ಹೇಳ್ಬೇಕು. ಸೊ ಲೋಯರ್ ಟು ಹೈಯರ್ ಇನ್ಕ್ರೀಸ್ ಆಗುತ್ತೆ ಎಷ್ಟು 20. ಸೊ ಮತ್ತೆ ಹಾಗೇ ಬರ್ತಿದ್ರೆ ಹೈಯರ್ ಪೊಟೆನ್ಶಿಯಲ್ ಟು ಲೋಯರ್ ಪೊಟೆನ್ಶಿಯಲ್ ಏನಾಗತ್ತೆ? ಕಮ್ಮಿ ಆಗತ್ತೆ. ಎಷ್ಟು? I2 into R2, ದಟ್ ಈಸ್ 1 into 10. ಅರೆ I2 ವ್ಯಾಲ್ಯೂ ಆಲ್ರೆಡಿ ಒಂದು ಸಿಕ್ಕಿದಾನೆ ಕಳ್ಳ, I2 ವ್ಯಾಲ್ಯೂ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಮತ್ತೆ ಹಾಗೇ ಬರ್ತಾ ಇದ್ರೆ ಹೈಯರ್ ಪೊಟೆನ್ಶಿಯಲ್ ಟು ಲೋಯರ್ ಪೊಟೆನ್ಶಿಯಲ್, ಇವನ್ ಎಷ್ಟಿದಾನೆ? I3 ಇದಾನೆ. ಸೊ ಮೈನಸ್ I3 into 10 is equal to 0. 20 minus 10 ಏನ್ ಬರುತ್ತೆ? 10 ಬರುತ್ತೆ. ಸೊ ಹಾಗಾಗಿ I3 is also 1 ಬರುತ್ತೆ. ಸಾಲ್ವ್ ಮಾಡಿ ಬೇಕಾದ್ರೆ. ಸೊ therefore whatever we want is getting. So I1 value 1 ಇದೆ, I3 value 1 ಇದೆ, I2 value 1 ಇದೆ. So that is equals to 2. Integer type question from JEE 2023. Done? ಪಕ್ಕ ಶೋರ್. ಓಕೆ, NCERT ಪ್ರಾಬ್ಲಮ್ ಒಂದೆರಡು ಮಾಡ್ತೀನಿ. NCERT ನಮ್ಮ NCERT ಅಲ್ಲಿ ದೆನ್ ಇನ್ನ ಎರೇಸ್ ಮಾಡ್ತೀನಿ, ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಇಸ್ ಫ್ರಮ್ NCERT. ದ ಕ್ವಶನ್ ಸರ್ಕ್ಯೂಟ್ ಈ ತರ ಕೊಟ್ಟಿದ್ದಾರೆ. ಕ್ವಶನ್ ಈ ತರ ಇದೆ ಬೇಸಿಕಲಿ. ಫೈಂಡ್ ದ ಕರೆಂಟ್ಸ್ ಇನ್ ಆಲ್ ಬ್ರಾಂಚಸ್. ಎಂತ ಕ್ವಶನ್ ಸರ್? ಫೈಂಡ್ ದ ಕರೆಂಟ್ಸ್ ಇನ್ ಆಲ್ ಬ್ರಾಂಚಸ್. ಎಲ್ಲಾ ಬ್ರಾಂಚಸ್ ನಲ್ಲೂ ಕರೆಂಟ್ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಿದ್ದಾರೆ. ಒಂದು ಬ್ರಾಂಚ್ ಅಲ್ಲ, ಎಲ್ಲಾ ಬ್ರಾಂಚ್ ಅಲ್ಲಿ. ಏನ್ ಸರ್ ಇಷ್ಟೊಂದು ಕ್ವಶನ್ ಒಟ್ಟಿಗೆ ಕೇಳ್ಬಿಟ್ರು? ಇಲ್ಲಿ ಅರೆ ಎಲ್ಲ ಸಿಂಪಲ್ ಆಗಿದೆ, ಎರಡು ಸಿಕ್ಕಿದ್ರೆ ಸಾಕು, ಎಲ್ಲ ಸಿಗುತ್ತೆ ನೋಡಿ ಇಲ್ಲಿ. ಸೊ ಲೆಟ್ಸ್ ಡೂ ಇಟ್. ಮಾಡೋಣವಾ? ಸ್ಟಾರ್ಟ್ ಮಾಡೋಣ. ಓಕೆ, ಡನ್. ಫಸ್ಟ್ ಆಫ್ ಆಲ್ ಇಲ್ಲಿ ಬ್ಯಾಟ್ರಿ ಒಂದಿದೆ, ಇಲ್ಲಿ ಬ್ಯಾಟ್ರಿ ಒಂದಿದೆ. ಫಸ್ಟ್ ರೂಲ್ ಏನು? ಕರೆಂಟ್ ಲೀವಿಂಗ್ ದ ಬ್ಯಾಟ್ರಿ ಶುಡ್ ಬಿ ಈಕ್ವಲ್ ಟು ಕರೆಂಟ್ ಎಂಟರಿಂಗ್ ದ ಬ್ಯಾಟ್ರಿ. ಹಾಗಾದ್ರೆ ಇಲ್ಲೊಂದು ಕರೆಂಟ್ ನ ತಗೊಳ್ಳೋಣ, ಐ ಅಂತ ತಗೊಂಡಿನಿ. ಸೇಮ್ ಗಾಬರಿ ಆಗ್ತದೆ. ಸೊ ಇದನ್ನ ಐ ಕರೆಂಟ್ ಇಲ್ಲಿಂದ ಆಚೆಗೆ ಬರ್ತಿದೆ ಅಂತ ಅನ್ಕೊಳ್ಳೋಣ. ಲೆಟ್ ಅಸ್ ಅಸ್ಯೂಮ್ ದ ಕರೆಂಟ್ ಲೀವಿಂಗ್ ದ ಬ್ಯಾಟ್ರಿ ಇಸ್ ಐ. ಹಾಗಾದ್ರೆ ಕರೆಂಟ್ ಒಳಗಡೆ ಬರ್ತಿರೋದು ಎಷ್ಟಿರ್ಬೇಕು? ಐ ಇರ್ಬೇಕು. ಇಲ್ಲಿ ಎಷ್ಟಿರ್ಬೇಕು? ಐ ಇರ್ಬೇಕು. ಅರೆ ಅಷ್ಟೇ ಬರ್ಲೇಬೇಕು, ಬೇರೆ ದಾರಿ ಇಲ್ಲ ಅದಕ್ಕೆ. ಸೊ ನಾವು ಇಲ್ಲಿ ಬಂದಾಗ ಸ್ಪ್ಲಿಟ್ ಆಗತ್ತೆ. ಒಂದ್ ಬ್ರಾಂಚ್ ಈ ಕಡೆಗೆ ಹೋಗುತ್ತೆ, ಅದನ್ನ ನಾನು I1 ಅಂತ ಅನ್ಕೋತೀನಿ. ಇನ್ನೊಂದು ಬ್ರಾಂಚ್ ಈ ಕಡೆಗೆ ಬರುತ್ತೆ, I2 ಅಂತ ಅನ್ಕೋಬೇಡಿ. ಯಾಕೆ ಅಂದ್ರೆ ಅನ್ನೋನ್ ವೇರಿಯೇಬಲ್ಸ್ ಜಾಸ್ತಿ ಆಗ್ಬಿಡ್ತಾ ಇದೆ. ಸೊ ಈಗ ಉಳ್ದಿರೋ ಅರೆ ಈ ಐ ಅಲ್ಲಿ I1 ಈ ಕಡೆ ಹೋದ್ರೆ ಇನ್ನು ಉಳ್ದಿರೋದು ಈ ಕಡೆ ಬರ್ಲೇಬೇಕಾ? ಎಷ್ಟಿರ್ಬೇಕು? I minus I1. ಸಿಂಪಲು. ಯಾಕೆ ಸುಮ್ಮನೆ I2 ಅಂತ ಬರ್ಕೊಂಡು ಮತ್ತೆ ಗಬ್ಬೆಗರ್ಸ್ಕೊಳ್ತೀರಿ? ಸೊ ಇಲ್ಲಿ I minus I1 ಬರುತ್ತೆ. ಇಲ್ಲಿಗೂ ಅದೇ ಕರೆಂಟ್ ಬರುತ್ತೆ, I minus I1. ಕ್ಲಿಯರ್? ಇಲ್ಲಿಗೆ I ಬರುತ್ತೆ, I1 ಬರುತ್ತೆ. Now let us assume the current leaving the second battery is I2. I2 is a current leaving the battery. ಹಾಗಾದ್ರೆ ಇಲ್ಲಿ ಎಷ್ಟು ಬರಬೇಕು? ಇಲ್ಲೂ I2 ನೇ ಬರಬೇಕು. ಸೊ ಇಲ್ಲಿಂದ I2 ಹೋದ್ರೆ ಇಲ್ಲಿಂದ I1 ಇಲ್ಲಿಗೆ ಬರ್ತಿದೆ, I1 ಇಲ್ಲಿಗೆ ಬರ್ತಿದೆ, I2 ಇಲ್ಲಿಗೆ ಬರ್ತಿದೆ. ಎರಡೂ ಸೇರಿ ಏನಾಗುತ್ತೆ? I1 plus I2. ಅರ್ಥ ಆಗ್ತಿದ್ಯಾ? KCL ಅಪ್ಲೈ ಮಾಡಿ. ಮೊದಲೇ ಸಿಂಪಲ್ ಮಾಡ್ಕೊಂತ ಇದ್ದೀನಿ, ನಾನು ಕಾಂಪ್ಲಿಕೇಟ್ ಮಾಡ್ತಿಲ್ಲ. ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲೇ ಪ್ರಾಬ್ಲಮ್ ನ ಸಿಂಪಲ್ ಮಾಡ್ಕೊಂತ ಇದ್ದೀನಿ. I2 ಇಲ್ಲಿ ಬರುತ್ತೆ, I1 ಇಲ್ಲಿ ಬರುತ್ತೆ, ಎರಡು ಜಾಯಿನ್ ಆಗಿ ಇಲ್ಲಿ ಬರುತ್ತೆ. ಈ ಬಂದಿರ್ತಕ್ಕಂಥ ಕರೆಂಟ್ ಅಲ್ಲಿ I1
ಐ ಕರೆಂಟ್ ಆ ಕಡೆಗೆ ಹೋಗ್ಲೇಬೇಕು. ಹಾಗಾದ್ರೆ ಇನ್ನೆಷ್ಟು ಕರೆಂಟ್ ಡೌನ್ ಸೈಡ್ ಬರುತ್ತೆ? ಐ ಕರೆಂಟ್ ಈ ಕಡೆಗೆ ಹೋದ್ರೆ I1 1 minute I1 plus I2 ಆಗತ್ತೆ. So the total current entering should be equal to the total current leaving. So ಇಲ್ಲಿ ಬರ್ತಕ್ಕಂತ ವ್ಯಾಲ್ಯೂನ x ಅಂತ ಕರಿತೀನಿ. Can I say x plus I is equals to I1 plus I2? ಅರೆ ಬಂದಿರ್ತಕ್ಕಂತ ಕರೆಂಟ್ ಈ ಕಡೆ ಸ್ಪ್ಲಿಟ್ ಆಗ್ತಾ ಇದೆ. ಇನ್ ಅದರ್ ವರ್ಡ್ಸ್ x is equals to I1 plus I2 minus I ಅಂತ ಹೇಳ್ಬೋದಾ? ಸೊ ಹಾಗಾದ್ರೆ ಇದನ್ನ ನಾನು ಸಿಂಪಲ್ ಆಗಿ I1 plus I2 minus I ಅಂತ ಬರ್ಕೊಂತೀನಿ, as shown in the figure. Clear? ಪಕ್ಕಾ? Okay. I ಕರೆಂಟ್ ಈ ಕಡೆಗೆ ಹೋಗುತ್ತೆ, ಈ ಕಡೆ ಉಳಿದಿರೋದು ಬರುತ್ತೆ. ಸೊ ಇನ್ನು ಆಸ್ ಯೂಶುವಲ್ ಇಲ್ಲಿ I ಬರುತ್ತೆ. ನೋಡಿ ಒಂದ್ಸತಿ ಏನಾದ್ರು ಕನ್ಫ್ಯೂಷನ್ ಆಯ್ತೇನೋ? ಸೊ ಲೆಟ್ ಮಿ ಸಾಲ್ವ್ ದಿಸ್ ಒನ್. ಈಗ ಇದನ್ನ ಸಾಲ್ವ್ ಮಾಡಕ್ಕೆ ಹೋಗ್ತಿದ್ದೀನಿ. ಅಪ್ಲೈನ್ KVL. KCL ಆಲ್ರೆಡಿ ಅಪ್ಲೈ ಮಾಡಿ ಸಿಂಪಲ್ ಆಗಿದೆ. ಸೊ ಇಲ್ಲಿ I1 minus I1 ತಗೊಂಡಿದ್ದೀನಿ, ಇಲ್ಲಿ ಬಂದಿದೆ. ಸೊ ಈಗ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, ಇವೆರಡು ಆಡ್ ಆದ್ರೆ ಇದು ಬರಬೇಕು. ಬರ್ತಿದ್ಯಾ? ಲೆಟ್ ಮಿ ಚೆಕ್. ನೋಡಿ ಇಲ್ಲಿಗೆ ಬರ್ತಕ್ಕಂಥ ಕರೆಂಟ್ ಏನಿದೆ, ಇಲ್ಲಿ ಬರ್ತಕ್ಕಂಥ ಈ ಬ್ರಾಂಚ್ ಜಾಯಿನ್ ಆಗೈತಾನೆ ಇದು ಬರ್ತಿರೋದು. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. I minus I1 plus I1 plus I2 minus I should be equal to I2. LHS RHS ಮ್ಯಾಚ್ ಆಗ್ತಿದ್ಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಇವನು ಡಮಾರ್, ಇವನು ಡಮಾರ್. I2 is equal to I2. So therefore what we have assumed the direction of current is correct. ಕರೆಕ್ಟ್ ಆಗಿದೆ ಕನ್ವೆನ್ಷನ್ಸ್ ಪ್ರಕಾರ. ಅಂದ್ರೆ ನಾವು ಅಸೈನ್ ಮಾಡಿರೋ ವ್ಯಾಲ್ಯೂಸ್ ಕರೆಕ್ಟ್ ಆಗಿದೆ. ಈಗ ಆಕ್ಚುಯಲ್ ಪ್ರಾಬ್ಲಮ್ಗೆ ಬರೋಣ. ಸೊ ಲೆಟ್ ಮಿ ಚೂಸ್ ದ ಲೂಪ್ಸ್. ಎಷ್ಟು ಅನ್ನೋನ್ ವೇರಿಯೇಬಲ್ಸ್ ಇದೆಯಪ್ಪ? 3 ಅನ್ನೋನ್ ವೇರಿಯೇಬಲ್ಸ್ ಇದೆ. ಹಾಗಾದ್ರೆ ನಮಗೆ ಮಿನಿಮಮ್ ಎಷ್ಟು ಈಕ್ವೇಶನ್ಸ್ ಬೇಕು? 3 ಈಕ್ವೇಶನ್ಸ್ ಬೇಕೇ ಬೇಕು. 3 ಲೂಪ್ ಇದೆ, ಆರಾಮ್ಸೆ ಮಾಡಬಹುದು. ನೋ ಕನ್ಫ್ಯೂಷನ್. ಈಗ ನೇಮ್ಸ್ ನಾಮಕರಣ ಮಾಡೋಣ. A B C D E ಜಂಕ್ಷನ್ ನ E ಅಂತ ಕರಿತೀನಿ. So let us choose a loop 1. Loop 1 ಈ ತರ ಹೋಗ್ತೀನಿ. I'll consider loop 1. ಇಲ್ಲಿಂದ ಶುರು ಮಾಡಿ, A ಇಂದ ಶುರು ಮಾಡಿ A E D A. Loop 1 loop A E D A. A D ಅಂದ್ಬಿಟ್ಟೆ A E D A ಮತ್ತೆ ವಾಪಸ್ ಅಲ್ಲಿಗೆ ಬಂತು. ಸೊ KVL ನ ಅಪ್ಲೈ ಮಾಡ್ತೇನೆ. ಸೊ ಇಲ್ಲಿಂದ ಶುರು ಮಾಡ್ತೀನಿ. ಇಲ್ಲಿಂದ ಶುರು ಮಾಡಿದೆ. ನೋಡಿ ಬ್ಯಾಟರಿಯಲ್ಲಿ ಕರೆಂಟ್ ಡೈರೆಕ್ಷನ್ ಮ್ಯಾಟರ್ ಆಗಲ್ಲ. ಸೊ ಎಲ್ಲಿಂದ ಎಲ್ಲಿಗೆ ಹೋಗ್ತಿದ್ದೀರಿ ಅನ್ನೋದು ಇಂಪಾರ್ಟೆಂಟ್. ಪಾಸಿಟಿವ್ ಟು ನೆಗೆಟಿವ್ ಟರ್ಮಿನಲ್, ಗೊತ್ತಾಯ್ತಾ? ಪಾಸಿಟಿವ್ ಟು ನೆಗೆಟಿವ್ ಟರ್ಮಿನಲ್ ಪೊಟೆನ್ಶಿಯಲ್ ಏನಾಗುತ್ತೆ? ಕಮ್ಮಿ ಆಗುತ್ತೆ. -10 ಮತ್ತೆ ಕರೆಂಟ್ ಫ್ಲೋಸ್ ಫ್ರಮ್ ಪಾಸಿಟಿವ್ ಹೈಯರ್ ಪೊಟೆನ್ಶಿಯಲ್ ಟು ಲೋಯರ್ ಪೊಟೆನ್ಶಿಯಲ್. ನಾನ್ ನೋಡಿದೆ ಲೋಯರ್ ಟು ಹೈಯರ್ ಹೋಗ್ತಾ ಇದ್ದೀನಿ. ಪೊಟೆನ್ಶಿಯಲ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಎಷ್ಟು ಇನ್ಕ್ರೀಸ್ ಆಗುತ್ತೆ? ಕರೆಂಟ್ ಇಂಟು ರೆಸಿಸ್ಟೆನ್ಸ್ I ಇಂಟು 1, ಅಥವಾ ಸಿಂಪಲ್ ಆಗಿ I ಅಂತಾನೆ ಬರೀರಿ. ಮತ್ತೆ ಇಲ್ಲಿಗೆ ಈ ಕಡೆ ಹೋಗುವಾಗ ಲೂಪ್ ಪ್ರಕಾರ ಹೋಗುವಾಗ ಇಲ್ಲಿಂದ ಎಲ್ಲಿಗೆ ಹೋಗ್ತೀನಿ? ಹೈಯರ್ ಟು ಲೋಯರ್ ಕರೆಂಟ್ ಫ್ಲೋ ಆಗ್ತದೆ. ನಾನು ಲೋ ಇಂದ ಹೈಗೆ ಹೋಗ್ತಾ ಇದೀನಿ. ಹಾಗಾಗಿ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಎಷ್ಟು ಇನ್ಕ್ರೀಸ್ ಆಗುತ್ತೆ? I1 plus I2 ಇಂಟು 2 ohm ಇನ್ಕ್ರೀಸ್ ಆಯ್ತಾ? ಮತ್ತೆ ಕರೆಂಟ್ ಹೈಯರ್ ಟು ಲೋಯರ್ ಹೋಗ್ತಾ ಇದೆ. ನಾನು ನೋಡಿದೆ ಲೋಯರ್ ಟು ಹೈಯರ್ ಹೋಗ್ತಾ ಇದೀನಿ. ಹಾಗಾಗಿ ಪೊಟೆನ್ಶಿಯಲ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಎಷ್ಟು ಇನ್ಕ್ರೀಸ್ ಆಗುತ್ತೆ? 4 times ರೆಸಿಸ್ಟೆನ್ಸ್ ಟೈಮ್ಸ್ ಕರೆಂಟ್ 4I1 ದಟ್ ಈಸ್ ಈಕ್ವಲ್ ಟು 0. ಮತ್ತೆ ಪುನಃ ವಾಪಸ್ ಬಂತು. ಎಷ್ಟು ಕಾಂಪೊನೆಂಟ್ ಆಯ್ತು? 1 2 3 4 1 2 3 4 4 ಕಾಂಪೊನೆಂಟ್, 4 ಟರ್ಮ್ಸ್ ಸಿಕ್ಕಿದೆ. ಸೊ ಇದನ್ನ ಸಾಲ್ವ್ ಮಾಡ್ಕೊಳ್ಳೋಣ. ಸೊ -10 ಪ್ಲಸ್ I ಪ್ಲಸ್ 2I1 plus 2I2 plus 4I1 that is equal to 0. I1 terms ಎಲ್ಲ ಒಂದ್ ಕಡೆ ತಗೊಂತೀನಿ. 2I1 plus 4I1 ಎಷ್ಟಾಯ್ತು? 6I1 ಆಯ್ತು. 6I1 plus 2I2 ಸಪರೇಟ್ ಆಗಿ ಬರೀತೀನಿ, plus I minus 10 is equal to 0. So let me call this ಡಬ್ಬಾ equation 1. ಅದನ್ನ ಒಂಚೂರು ಸೈಡ್ ಅಲ್ಲಿ ಇಟ್ಕೊಂತೀನಿ. ಡಬ್ಬಾ equation 1 ಸಿಕ್ಕಿದೆ. ಈಗ ಎರಡನೇ ಲೂಪ್ ನ ಚೂಸ್ ಮಾಡ್ಕೊಂತೀನಿ. ಐ ಚೂಸ್ ದ ಲೂಪ್ 2. ಸೊ ಲೂಪ್ 2 ಗೆ KVL ಅಪ್ಲೈ ಮಾಡ್ತೀನಿ. ಲೂಪ್ 2 ಗೆ ನಾಮಕರಣ ಕೊಡೋಣ. ನಾಮಕರಣ ಮಾಡೋಣ. ABEA KVL ನ ಅಪ್ಲೈ ಮಾಡೋಣ. ಸೊ ಇಲ್ಲಿಂದ ಶುರು ಮಾಡ್ತೀನಿ. ಕಾಣಿಸ್ತಿದ್ಯಾ? ಇಲ್ಲಿಂದ ಶುರು ಮಾಡಿ ಇಲ್ಲಿಗೆ ಹೋಗ್ತೀನಿ. ಕರೆಂಟ್ ಫ್ಲೋಸ್ ಫ್ರಮ್ ಹೈಯರ್ ಟು ಲೋಯರ್ ಪೊಟೆನ್ಶಿಯಲ್. ನಾನ್ ನೋಡಿದ್ರೆ ಉಲ್ಟಾ ಹೋಗ್ತಾ ಇದೀನಿ. ಸೊ ಲೋಯರ್ ಟು ಹೈಯರ್ ಹೋದ್ರೆ ಪೊಟೆನ್ಶಿಯಲ್ ಏನಾಗುತ್ತೆ? ಜಾಸ್ತಿ ಆಗತ್ತೆ. ಸೊ ಎಷ್ಟು ಜಾಸ್ತಿ ಆಗತ್ತೆ? ಕರೆಂಟ್ ಟೈಮ್ಸ್ ಅಲ್ಲಿ ಕರೆಂಟ್ ಏನಿದೆ? I minus I1 ಇಂಟು 4 ರೆಸಿಸ್ಟೆನ್ಸ್ ಆಯ್ತಾ? ಸೊ ಈಗ ಹೋಗ್ಬೇಕು.
ಹೈಯರ್ ಟು ಲೋಯರ್ ಕರೆಂಟ್ ಫ್ಲೋ ಆಗ್ತಿದೆ, ನಾನ್ ಲೋಯರ್ ಟು ಹೈಯರ್ ಹೋಗ್ತಾ ಇದೀನಿ, ಹಾಗಾಗಿ ಪೊಟೆನ್ಶಿಯಲ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಎಷ್ಟು, I1 ಪ್ಲಸ್ I2 ಟೈಮ್ಸ್ I1 I2 ಮೈನಸ್ I ಇಂಟು 2. ಕರೆಕ್ಟ್ ಆಗಿ ಬರ್ಕೊಳ್ಳಿ ಇಲ್ಲಿ. ಸೊ ಇದು ಪೂರ್ತಿ ಕರೆಂಟ್, ಈ ಪೂರ್ತಿ ಕರೆಂಟ್, ಇದು ಕರೆಂಟ್ ಟೈಮ್ಸ್ ರೆಸಿಸ್ಟೆನ್ಸ್. ಕ್ಲಿಯರ್? ಪ್ಲಸ್ ಬಂತು. ಸೊ ಮತ್ತೆ ಈಗ ನಾನು ಈ ಡೈರೆಕ್ಷನ್ ಹೋಗ್ತೀನಿ, ಇನ್ ದ ಡೈರೆಕ್ಷನ್ ಆಫ್ ಕರೆಂಟ್ ಇದೆಯಾ, ಸೊ ಹಾಗಾಗಿ ಪೊಟೆನ್ಶಿಯಲ್ ಏನಾಗುತ್ತೆ, ಕಮ್ಮಿ ಆಗತ್ತೆ. ಸೊ ಮೈನಸ್ ಆಫ್ ಕರೆಂಟ್ ಏನಿದೆ, I ಇದೆ ಇಂಟು 1, ದಟ್ ಈಸ್ ಈಕ್ವಲ್ ಟು, ಇಲ್ಲಿ ಇನ್ನೊಂದು ಕಾಂಪೋನೆಂಟ್ ಇದೆ, ಲೋಯರ್ ಪೊಟೆನ್ಶಿಯಲ್ ಟು ಹೈಯರ್ ಪೊಟೆನ್ಶಿಯಲ್ ಎಷ್ಟಿದೆ, 10 ಇದೆ. ಸೊ ಪ್ಲಸ್ 10 ಇಸ್ ಈಕ್ವಲ್ ಟು 0. ಸೊ ನೋಡಿ ಸೆಕೆಂಡ್ ಈಕ್ವೇಶನ್ ಅರ್ಥ ಆಯ್ತೇನಾ? ಕ್ಲಿಯರ್? ಮುಂದಕ್ಕೆ ಹೋಗೋಣ. ಸೊ ಇನ್ನೊಂಚೂರು ಆಪರೇಷನ್ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಂತೀನಿ. 4i ಮೈನಸ್ 4i1 ಮಲ್ಟಿಪ್ಲೈ ಮಾಡಿದ್ದೀನಿ, ಪ್ಲಸ್ 2i1 ಪ್ಲಸ್ 2i2 ಮೈನಸ್ 2i, ಅರೆ ಇದನ್ನ ಇಲ್ಲಿ ಮಲ್ಟಿಪ್ಲೈ ಮಾಡಿದೀನಿ ಅಷ್ಟೇ, ಮೈನಸ್ I ಪ್ಲಸ್ 10 ಇಸ್ ಈಕ್ವಲ್ ಟು 0. ಕ್ಲಿಯರ್? ಓಕೆ, ಲೆಟ್ಸ್ ಡೂ ಇಟ್. I1 ಟರ್ಮ್ಸ್ ಎಲ್ಲ ಒಂದ್ ಕಡೆಗೆ ತಾಕೊಳ್ಳಿ, I ಮನಿ ಮೈನಸ್ 4i ಪ್ಲಸ್ 2i ಏನಾಗುತ್ತೆ, ಮೈನಸ್ 2i ಆಗತ್ತೆ, 2i1 ಮೈನಸ್ 2i1. ಇವರಿಬ್ರು ಕ್ಲಿಯರ್ ಆಯ್ತು, ಇವ್ರ ತಂಟೆ ಇಲ್ಲ. ಇನ್ನ ನೆಕ್ಸ್ಟ್ I2 ನೋಡೋಣ. I2 ಒಂದೇನ ಇರೋದಿಲ್ಲ, ಒಂದೇನ ಬಂದಿದ್ದು, ಹೌದು ಒಂದೇ, ತಲೆ ಕೆಡ್ಸ್ಕೊಬೇಡಿ. ಪ್ಲಸ್ 2 ಟೈಮ್ಸ್ ಆಫ್ I2. ಸೊ ಇವನ್ ಕ್ಲಿಯರ್ ಆದ. ಇನ್ ಯಾರು ಉಳಿದಿದಾರಪ್ಪ, ಬರೀ I ಟರ್ಮ್ಸ್. 4 ಮೈನಸ್ 2 ಏನಿದೆ, ಮೈನಸ್ 2, ಸಾರಿ 4 ಮೈನಸ್ 2 2 ಆಗತ್ತೆ, 2 ಮೈನಸ್ 1 ಮೈನಸ್ 3 ಆಗತ್ತೆ, ಮೈನಸ್ 3i ಪ್ಲಸ್ 10 ಇಸ್ ಈಕ್ವಲ್ ಟು 0. ಕ್ಲಿಯರ್? ಪಕ್ಕಾ? ಶೋರ್? ಪ್ರಾಮಿಸ್? ಎಸ್. ಲೆಟ್ ಮಿ ಕಾಲ್ ದಿಸ್ ಇಕ್ವೇಶನ್ ಆಸ್ ಇಕ್ವೇಶನ್ ನಂಬರ್ 2, ಡಬ್ಬಾ ಇಕ್ವೇಶನ್ 2. ಎಂತದು? ಡಬ್ಬಾ ಇಕ್ವೇಶನ್ 2. ಅದಕ್ಕೆ ಒಂದು ಡಬ್ಬಾ ಅಲ್ಲಿ ಹಾಕಿ ಇದಕ್ಕೆ 2 ಅಂತ ನೇಮ್ ಮಾಡ್ತೀವಿ. Equation number 2. So let me solve for this one. ಯಾವ ಲೂಪ್ ಆಯ್ತು, 1 ಆಯ್ತು, 2 ಆಯ್ತು, ಈಗ ಲೂಪ್ 3. ನೋಡಿ ಏನಾದ್ರು ಕ್ಯಾನ್ಸಲ್ ಆಗತ್ತೇನೋ, ಅಲ್ಲೇ ಸಿಕ್ಕತ್ತೇನೋ. ಸೊ ಹೋಯ್ತು ನೋಡಿ, ಇಲ್ಲಿ I2 ಸೇಮ್ ಟರ್ಮ್ಸ್ ಇದೆ, ಹಾಗಾಗಿ ರೆಡ್ಯೂಸ್ ಆಗತ್ತೆ, ಟರ್ಮ್ಸ್ ರೆಡ್ಯೂಸ್ ಆಗತ್ತೆ, ನೋ ನೀಡ್ ಟು ವರಿ. ಸಾಲ್ವ್ ಮಾಡ್ಕೋಬಹುದು, ಇದು ಕ್ಯಾನ್ಸಲ್ ಆಗತ್ತೆ. ಸೊ ಸಾಲ್ವ್ ಮಾಡಿದೆ, ಒಂದು ಕಾಂಪೋನೆಂಟ್ ರೆಡ್ಯೂಸ್ ಆಯ್ತು, ಇಟ್ಸ್ ಓಕೆ. ನಾನು ಆಮೇಲೆ ಮಾಡ್ತೀನಿ, 3 ಇಕ್ವೇಶನ್ ನೋಟ್ ಮಾಡ್ಕೊಂಡು. ಸೊ ಈಗ ಈ ಲೂಪ್ ನ ಚೂಸ್ ಮಾಡ್ಕೊಳ್ಳಿ. ಲೂಪ್ ಎಲ್ಲಿಂದ ಕೊಡೋಣ, ನಿಮ್ ಇಷ್ಟ, ಕ್ಲಾಕ್ ವೈಸ್ ಆದ್ರೂ ಕೊಟ್ಕೊಳ್ಳಿ, ಆಂಟಿ ಕ್ಲಾಕ್ ವೈಸ್ ಆದ್ರೂ ಕೊಟ್ಕೊಳ್ಳಿ, ಇಟ್ ಡಸಂಟ್ ಮ್ಯಾಟರ್. ಓಕೆ, ಅಪ್ಲೈಯಿಂಗ್ KVL2 ಎಲ್ಲಿಂದ, BCDB ಗೆ KVL ಅಪ್ಲೈ ಮಾಡ್ತೀನಿ. ಇಲ್ಲಿಂದ ಎಲ್ಲಿಗೆ ಹೋದ್ರೆ ಯಾರು ಇಲ್ಲ, ತಲೆ ಕೆಡ್ಸ್ಕೋಬೇಡಿ. ಸೊ ಈಗ ಇಲ್ಲಿಂದ ನೆಗೆಟಿವ್ ಟು ಪಾಸಿಟಿವ್ ಹೋಗ್ಬೇಕಾ, ಪೊಟೆನ್ಶಿಯಲ್ ಅಂತ ಜಾಸ್ತಿ ಆಗತ್ತೆ. ಎಷ್ಟು ಜಾಸ್ತಿ ಆಗತ್ತೆ, +5 ಅಂತ ಬರೀತೀವಿ. ಹಾಗೆ ಇಲ್ಲಿಗೆ ಬನ್ನಿ, ಕರೆಂಟ್ ಈ ಡೈರೆಕ್ಷನ್ ಇದೆ, ಕರೆಂಟ್ ಡೈರೆಕ್ಷನ್ ಅಲ್ಲಿ ಲೂಪ್ ಇರೋದ್ರಿಂದ ಪೊಟೆನ್ಶಿಯಲ್ ಕಮ್ಮಿ ಆಗತ್ತೆ. ಎಷ್ಟು ಕಮ್ಮಿ ಆಗತ್ತೆ, I1 ಪ್ಲಸ್ I2 ಟೈಮ್ಸ್ ಅಲ್ಲಿ ರೆಸಿಸ್ಟೆನ್ಸ್ 2 ಓಮ್ ಇದೆ. ಮತ್ತೆ ಇಲ್ಲಿ ಬನ್ನಿ, ಕರೆಂಟ್ ಅದೇ ಡೈರೆಕ್ಷನ್ ಇದೆ, ಲೂಪ್ ಅದೇ ಡೈರೆಕ್ಷನ್ ಇದೆ, ಸೊ ಹಾಗಾಗಿ ಮೈನಸ್ ಬರುತ್ತೆ. ಟೋಟಲ್ ಕರೆಂಟ್ ಏನಿದೆ, I1 ಪ್ಲಸ್ I2 ಮೈನಸ್ I ಇಂಟು 2. ಅಷ್ಟೇನಾ? ಮತ್ತೆ ಬಿ ಗೆ ಬಂದ್ಬಿಟ್ವಿ. ಬಿ ಇಂದ ಶುರು ಮಾಡಿ ಬಿಗ್ ಬರ್ತೀವಿ. 1 2 3 ಕಾಂಪೋನೆಂಟ್ಸ್ ಇದಾರೆ, 3 ಟರ್ಮ್ಸ್ ಬಂತು, 0. ಕ್ಲಿಯರ್? ಪಕ್ಕಾ? ಶೋರ್? ಓಕೆ, ಈಗ ಮತ್ತೆ ಸಾಲ್ವ್ ಮಾಡೋಣ. +5 ಮೈನಸ್ 2i1 ಮೈನಸ್ 2i1 ಮೈನಸ್ 2i2, ಮತ್ತೆ ಇಲ್ಲಿ ಏನಾಗತ್ತೆ, ಮೈನಸ್ 2i1 ಮೈನಸ್ 2i2. ಈ ಮೈನಸ್ ಇಲ್ಲಿ ಬರುತ್ತೆ, ಇಲ್ಲಿ ಬಂದಾಗ ಪ್ಲಸ್ ಆಗ್ಬಿಡುತ್ತೆ, ಪ್ಲಸ್ 2i ಇಸ್ ಈಕ್ವಲ್ ಟು 0. ಕರೆಕ್ಟ್ ಆಗಿದೆಯಾ? I1 ನ ಮರ್ಡರ್ ಮಾಡ್ಬಿಡೋಣ. ಈಗ I1 ಎಷ್ಟಾಯ್ತು, ಮೈನಸ್ 4i1 ಮೈನಸ್ 4i1 ಮೈನಸ್ 4i2 ಮೈನಸ್ 4i2 ಪ್ಲಸ್ 2i. ಆಯ್ತಾ? ಇನ್ನ ಇವನೊಬ್ಬ ಉಳ್ಕೊಂತಾನೆ, +5 ಇಸ್ ಈಕ್ವಲ್ ಟು 0. ಸೊ ಡಬ್ಬಾ ಇಕ್ವೇಶನ್ 3. ಕ್ಲಿಯರ್? ಪಕ್ಕಾ? ಶೋರ್? ಓಕೆ. ಸೊ ಲೆಟ್ಸ್ ಸಾಲ್ವ್ ದೀಸ್ 3 ಇಕ್ವೇಶನ್ ಸೈಮಲ್ಟೇನಿಯಸ್ ಆಗಿ. ಈ 3 ಇಕ್ವೇಶನ್ ನ ಸಾಲ್ವ್ ಮಾಡೋಣ. ಸೊ ಈಗ ಇವನ್ನ ಸಾಲ್ವ್ ಮಾಡಿದ್ರೆ I2 ಡಮಾರ್ ಆಗ್ತಾರೆ ನೋಡಿ. ಇವನ್ನ ತಗೊಂಡ್ ಇಲ್ಲಿ ಸಬ್ಸ್ಟಿಟ್ಯೂಟ್, ಒಂದ್ ಕೆಲಸ ಮಾಡೋಣ, ನೀಟಾಗಿ ಇಲ್ಲಿ ಬರ್ದ್ಬಿಡ್ತೀನಿ.
ಮತ್ತೆ ಯಾಕೆ ಗಾಬರಿ ಆಗೋದು ನೀವು? ಅರೆ ನೋಟ್ ಮಾಡ್ಕೋಬೇಕಾ, ಹಿಂದಕ್ಕೆ ಹೋಗಿ ಒಂಚೂರು ನೋಟ್ ಮಾಡ್ಕೊಳ್ಳಿ. ಸ್ಪೇಸ್ ಮ್ಯಾನೇಜ್ಮೆಂಟ್ ಅಷ್ಟೇ, ಇನ್ನೇನಿಲ್ಲ. ಸೊ ಈಕ್ವೇಶನ್ 1 ಮತ್ತೆ 2 ನ 1 and 2 ನ ಪಕ್ಕ ಪಕ್ಕದಲ್ಲಿ ಬರ್ಕೊಂತೀನಿ. 6i1 plus 2i2 plus i minus 10 is equal to 0. ಅದೇ ರೀತಿ ಇವನ್ನ ಎಲ್ಲಿ ಬರ್ಕೊಂತೀನಿ, -2i1 plus 2i2 minus 3i plus 10 is equal to 0. ಸೊ ಸೈನ್ ನ ಆಪೋಸಿಟ್ ಮಾಡ್ಕೊಳ್ಳಿ, ಎಲ್ಲಾ ಸೈನ್ ನ ಆಪೋಸಿಟ್ ಮಾಡ್ಕೊಳ್ಳಿ, ಏನ್ ಚೇಂಜ್ ಆಗಲ್ಲ. ಇದು ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಮೈನಸ್ ಇರೋದು ಪ್ಲಸ್ ಆಗುತ್ತೆ. ಸೊ ಇವರು ಡಮಾರ್ 6i1 plus 2i1, 8i1 plus 4i minus 20 is equal to 0. Sure? 4 na common ತೆಗಿರಿ. 2i1 plus I minus 5 is equal to 0. So let me keep that aside. Equation number 4. One variable reduce ಆಯ್ತು. ಈಗ ಬೇಕಾದ್ರೆ ನಾನು ಇವೆರಡನ್ನು ಸಾಲ್ವ್ ಮಾಡ್ಕೊಳ್ಳೋಣ. ಇವರಿಬ್ಬರನ್ನು ಸಾಲ್ವ್ ಮಾಡ್ಕೊಂಡ್ರೆ I'll get another equation. Equation 2i ಇದೆ, ಇಲ್ಲಿ equation 3 ಇದೆ. ಇದನ್ನ 2 ಇಂದ ಮಲ್ಟಿಪ್ಲೈ ಮಾಡ್ಕೊಳ್ತೀನಿ ನೋಡಿ. I'll multiply with 2. Equation 2 multiply by 2. Multiply by 2. 2 ಇಂದ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಇವನ್ ಏನಾಗ್ತಾನೆ? So this fellow will become minus 4i1 plus 2i2. ಇದೆ ಮಲ್ಟಿಪ್ಲೈ ಬೈ 2 ಮಾಡಲಿಲ್ಲ. Plus 4i2 minus 6i plus 20 is equal to 0. So ಇವನ್ ತಗೊಂಬಂದ್ ಇಲ್ಲಿ ಸಾಲ್ವ್ ಮಾಡಿ. minus 4i1 plus 4i2 plus 2i plus 5 is equal to 0. ಸೊ ಯಾರ್ಯಾರು ಹೋಗ್ಬಿಡ್ತಾರೆ? ಆ ಸೈನ್ ನ ಆಪೋಸಿಟ್ ಮಾಡ್ಕೋಬೇಕಾಗತ್ತೆ ಇಬ್ಬರದು. ಸೊ ಇಲ್ಲಿ ಪ್ಲಸ್ ಆಗತ್ತೆ, ಇಲ್ಲಿ ಮೈನಸ್ ಆಗತ್ತೆ, ಇಲ್ಲಿ ಮೈನಸ್ ಆಗತ್ತೆ, ಇಲ್ಲಿ ಮೈನಸ್. ಟಿಶ್ಕ್ಯಾವ್ ಡಮಾರ್. ಸೊ ಎರಡು ಟರ್ಮ್ಸ್ ಹೋಯ್ತು. ಇನ್ ಅದರ್ ವರ್ಡ್ಸ್ minus 8i plus 15 is equal to 0. I is equals to minus 15 divided by 8 ampere. ಒಬ್ಬ ಸಿಕ್ಕದಕ್ಕಲ್ಲ. I ಸಿಕ್ತು. ಅರೆ I ಎಲ್ಲಿದೆ? ಇವನು one branch ಅಲ್ಲಿ ಕರೆಂಟ್ ಸಿಕ್ತು. That is 15 divided by 8. So around somewhere 1.8 ಏನೋ ಬರುತ್ತೆ. ಗೊತ್ತಾಯ್ತಾ? ಕ್ಲಿಯರ್? ಒಬ್ಬ ಕಳ್ಳ ಎಲ್ಲವನು ಇಲ್ಲಿದ್ದಾನೆ ಕಳ್ಳ, ಇಂಪಾರ್ಟೆಂಟ್ ಕಳ್ಳ. ಸೊ I ವ್ಯಾಲ್ಯೂ ಸಿಕ್ಕಿದೆ. ದಟ್ ಈಸ್ minus 15 divided by 8 ampere. ಅಂದ್ರೆ ನಾನು ಈ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ ಕರೆಂಟ್ ಅನ್ಕೊಂಡಿದ್ದೆ, ಅಲ್ಲಿ ಹೋಗಲ್ಲ. ಅಗೇನೆಸ್ಟ್ ಆಗಿ ಹೋಗ್ತಾ ಇದೆ, ಈ ಕಡೆಗೆ ಹೋಗ್ತಾ ಇದೆ ಕರೆಂಟ್. ದಟ್ಸ್ ವಾಟ್ ಮೈನಸ್ ಇಂಡಿಕೇಟ್ಸ್ ದೇ. ಕ್ಲಿಯರ್? ಸೊ ಈಗ ಮತ್ತೆ ಸಾಲ್ವ್ ಮಾಡೋಣ. ಸೊ ಈ I ನ ತಗೊಂಡು ಹೋಗಿ ಇಲ್ಲಿ ಹಾಕಿದ್ರೆ I1 ಸಿಗತ್ತೆ. ಸೊ equation 4 implies 2 times I1 plus I is minus 15 divided by 8. 8 minus 5 is equal to 0. I1 ಸಿಗತ್ತಾ? I ಸಿಕ್ತು, I1 ಸಿಕ್ತು, I2 ಗೆ ಸಾಲ್ವ್ ಮಾಡ್ಕೋಬಹುದು. ಶೋರ್? ಪಕ್ಕಾ? ಡನ್? ಮಾಡ್ಬೋದಾ? ಓಕೆ, ಲೆಟ್ಸ್ ಗೋ ಟು ಅನದರ್ ಪ್ರಾಬ್ಲಮ್. ಇನ್ನೊಂದು ಪ್ರಾಬ್ಲಮ್ ಗೆ ಹೋಗ್ತೀನಿ, ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ ಇದನ್ನ. ಡನ್? ನೋಟ್ ಮಾಡ್ಕೊಳ್ಳಿ, ಪಾಸ್ ಮಾಡ್ಕೊಳ್ಳಿ ವಿಡಿಯೋನ. ಒಂದೇ ಒಂದು ಚೇಂಜ್ ಮಾಡಬೇಕು. ಐ ಆಮ್ ವೆರಿ ವೆರಿ ಸಾರಿ. ಇದು ಈ ಕಡೆಗೆ ಹೋದ್ರೆ ಮೈನಸ್ ಆಗತ್ತೆ, ಹಾಗಾಗಿ ಎರಡು ಏನಾಗುತ್ತೆ ಪ್ಲಸ್ ಆಗತ್ತೆ. ಐ ಆಮ್ ವೆರಿ ವೆರಿ ಸಾರಿ. ಪ್ಲಸ್ ಪ್ಲಸ್ ಪ್ಲಸ್. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಇನ್ ಮಿಕ್ಕಿದೆಲ್ಲ ಸೇಮ್ ಇದೆ, ಪರ್ಫೆಕ್ಟ್ ಆಗಿದೆ. ಸೊ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ ಆಕ್ಚುಲಿ ಫ್ರಾಕ್ಷನ್ ವ್ಯಾಲ್ಯೂ ನೀವು NCERT ಎಲ್ಲ ಕೊಟ್ಟಿದ್ದಾರೆ 1.87 ಆಂಪಿಯರ್ ಏನೋ ಕೊಟ್ಟಿದ್ದಾರೆ, ಪ್ಲಸ್ ಆಂಪಿಯರ್. ಅಂದ್ರೆ ನಾನು ಅನ್ಕೊಂಡಿರೋ ಡೈರೆಕ್ಷನ್ ಕರೆಕ್ಟ್ ಆಗಿದೆ. ಪ್ಲೀಸ್ ಡೋಂಟ್ ಕನ್ಸಿಡರ್ ದಟ್ ವರ್ಡ್ಸ್. ಆಗ್ಲೇ ಕನ್ಸಿಡರ್ ಮಾಡಿರೋದು ಹೇಳ್ಬೇಡಿ. ಸೊ ಇದನ್ನ ಪ್ಲಸ್ ಮಾಡ್ಬೇಕಾಗತ್ತೆ. ಇಫ್ ಯು ಸಾಲ್ವ್ ದಿಸ್ ಒನ್, I1 ಬರುತ್ತೆ. ಆ I1 ನ ಮತ್ತೆ I ನ ತಗೊಂಡೋಗಿ ಇಲ್ಲೆಲ್ಲಾದ್ರೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ I2 ಕೂಡ ಸಿಗುತ್ತೆ. ಸೊ ಕ್ಲಿಯರ್? ಐ ಹೋಪ್ ಯು ಕ್ಯಾನ್ ಡೂ ದಟ್ ಒನ್. ಸೊ ಆನ್ಸರ್ ಸಾಲ್ವ್ ಮಾಡ್ಕೊಂಡು ಬೇಕಾದ್ರೆ ಆನ್ಸರ್ ನ ಕಾಮೆಂಟ್ ಮಾಡಿ. ಪ್ಲೀಸ್ ಚೇಂಜ್ ದಿಸ್ ಒನ್. ಸೊ ಇದು ಪ್ಲಸ್ ಆಗತ್ತೆ ಅಷ್ಟೇ. ಡನ್? ನಾನು ಮುಂದಕ್ಕೆ ಹೋಗ್ತಿದ್ದೀನಿ. ಇನ್ನೊಂದು ಕ್ವಶನ್ ತಗೊಂತೀನಿ NCERT ಇಂದ. ನೋಡಿದ ತಕ್ಷಣ ಗಾಬರಿ ಆಗ್ಬೇಡಿ, ಒಳ್ಳೆ ದವ್ವ ಇದ್ದಂಗೆ ಇರುತ್ತೆ ನೆಕ್ಸ್ಟ್ ಕ್ವಶನ್. ಬಟ್ ಅಷ್ಟೊಂದು ಕಾಂಪ್ಲಿಕೇಟ್ ಆಗಿಲ್ಲ, ಈಸಿ ಆಗಿದೆ. ನಾನಿದ್ದೀನಿ. ಡನ್. ನೆಕ್ಸ್ಟ್ ಪ್ರಾಬ್ಲಮ್ ಇಸ್ ಫ್ರಮ್ ಅಗೇನ್ NCERT. ಫಸ್ಟ್ ಒಂದು ಕ್ಯೂಬ್ ನ ಡ್ರಾ ಮಾಡ್ಬಿಡ್ತೀನಿ. ಕ್ಯೂಬ್ ಅಲ್ಲಿ ಎಷ್ಟು ಸೈಡ್ಸ್ ಇರತ್ತಪ್ಪ? 8 ಸೈಡ್ಸ್. ಎಷ್ಟು ಎಡ್ಜಸ್ ಇರುತ್ತೆ ಪಟ್ ಅಂತ ಹೇಳಿ ನೋಡೋಣ. 12. ಬೇಕಾದ್ರೆ ಲೆಕ್ಕ ಹಾಕೊಳ್ಳಿ. 1 2 3 4 5 6 7 8 9 10 11 12 ಅಷ್ಟೇ, ಮುಂದಕ್ಕೆ ಹೋಗ್ಬೇಡಿ. ಓಕೆ, ಸೊ ಈ ತರ ಒಂದು 12 ಎಡ್ಜ್ ಇರ್ತಕ್ಕಂಥ ಒಂದು ಕ್ಯೂಬ್ ನ ಕನ್ಸಿಡರ್ ಮಾಡಿ.
ಆ ಕ್ಯೂವ್ ಪ್ರತಿ ಎಡ್ಜ್ ಅಲ್ಲೂ ಒಂದು ರೆಸಿಸ್ಟರ್ ನ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಅದರ ವ್ಯಾಲ್ಯೂ ಆರ್ ಅಂತ ಅನ್ಕೊಳ್ಳೋಣ. ಲೆಟ್ ಅಸ್ ಅಸ್ಯೂಮ್ ಆರ್ ಅಂತ ಕೊಟ್ಟಿದ್ದಾರೆ, 1 ಓಮ್ ಕೊಟ್ಟಿದ್ದಾರೆ. ಸೊ ಗಿವನ್ ದಟ್ ಈಚ್ ರೆಸಿಸ್ಟರ್ ಇಸ್ ಹ್ಯಾವಿಂಗ್, NCERT ಪ್ರಾಬ್ಲಮ್ ಇದು, ಈಚ್ ರೆಸಿಸ್ಟರ್ ಇಸ್ ಹ್ಯಾವಿಂಗ್ 1 ಓಮ್. ಇಲ್ಲೊಂದು ಎಡ್ಜ್ ಇದೆ, ಇದು ಕೂಡ 1 ಓಮ್ ಇದೆ. ಇಲ್ಲೊಂದು ಎಡ್ಜ್ ಇದೆ, ಇಲ್ಲಿ ಕೂಡ 1 ಓಮ್ ಇದೆ. ಎಷ್ಟು ಓಮ್ಗಳಿವೆ ಸರ್? ಓಮ್ 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 12 ಓಮ್ಗಳಿವೆ ಒಟ್ಟಾಗಿ. ಓಮ್ ಪಿಕ್ಚರ್ ನೋಡಿದೀರಾ? ಅರೆ ರೇ ರೇ ರೇ, ಎಂತ ಪಿಕ್ಚರ್ ಮಾರಾಯ ಅದು, ಈಗ್ಲೂ ರಿಲೀಸ್ ಆದ್ರು ಹೌಸ್ಫುಲ್. ಅದು ಅದ್ಯಾವ್ದು ಸರ್ ಅಂತ ಫಿಲಿಮು? ಉಪ್ಪಿದಾದದು. ಓಂ ಓಂ. ಯಾರು ಹೀರೋ ಗೊತ್ತಾ? ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರು. ಅರೆ ಯಾವತ್ತೋ ಒಂದಿನ ಮೀಟ್ ಆಗ್ಬೇಕಣ್ಣ ಅವ್ರನ್ನ, ಶಿವರಾಜ್ ಕುಮಾರ್ ಅವ್ರನ್ನ. ಏನ್ ಗತ್ತು ಮಾರಾಯ. ನಮ್ ಶಿವಣ್ಣನ ಕೈಯಲ್ಲಿ ಲಾಂಗ್ ನೋಡೋದು ಎಷ್ಟು ಖುಷಿ ಬರುತ್ತೋ, ನಮ್ ಸ್ಟೂಡೆಂಟ್ಸ್ ಕೈಯಲ್ಲಿ ಸ್ಟೆಥೋಸ್ಕೋಪ್ ನೋಡಿದ್ರು ಅಷ್ಟೇ ಖುಷಿ ಆಗತ್ತೆ. ಆದ್ರೆ ಅದಕ್ಕಿಂತ ಜಾಸ್ತಿ ಖುಷಿ ಆಗುತ್ತೆ. ಇವನ್ ಶಿವಣ್ಣನ್ಗೂ ಖುಷಿ ಆಗತ್ತೆ ಏನೋ ಗೊತ್ತಿಲ್ಲ, ನಮ್ ಕನ್ನಡದವ್ರನ್ನ ಡಾಕ್ಟರ್ ಆಗಿ ನೋಡ್ತಿದ್ರೆ. ಶಿವಣ್ಣ ಅವ್ರೆ ಕೇಳ್ತಿದ್ದೀರಾ? ನೋಡೋಣ, ಮುಂದೊಂದ್ ದಿನ ಮೀಟ್ ಆಗ್ತೀನೇನೋ. ಲೆಟ್ಸ್ ಸಿ, ವೈಟ್ ಅಂಡ್ ವಾಚ್. ಎಲ್ಲ 1 ಓಮ್ ಇದೆ, 1 ಓಮ್ ಇದೆ, 1 ಓಮ್ ಇದೆ. ಡನ್. ಓಕೆ, ಸೊ ಈಗ ಇಲ್ಲಿಂದ ಒಂದು ಬ್ಯಾಟ್ರಿನ ತಗೊಂಡು ಹೋಗಿ ಕನೆಕ್ಟ್ ಮಾಡ್ತೀನಿ. ಆ ಬ್ಯಾಟ್ರಿ ವೋಲ್ಟೇಜ್ 10 ವೋಲ್ಟ್ಸ್ ಕೊಟ್ಟಿದ್ದಾರೆ, ನಾನಲ್ಲ NCERT ಅವರು. 10 ವೋಲ್ಟ್ಸ್ ಇಲ್ಲಿಗೆ ಕನೆಕ್ಟ್ ಮಾಡಿದ್ದಾರೆ. 10 ವೋಲ್ಟ್ಸ್ ಬ್ಯಾಟ್ರಿ. ಫೈಂಡ್ ದ ಕರೆಂಟ್ ಲಿವಿಂಗ್ ದ ಬ್ಯಾಟ್ರಿ. ದಟ್ಸ್ ಇಟ್. ಫೈಂಡ್ ದ ಕರೆಂಟ್ ಲಿವಿಂಗ್ ದ ಬ್ಯಾಟ್ರಿ. ಫೈಂಡ್ ದ ಕರೆಂಟ್ ಲಿವಿಂಗ್ ದ ಬ್ಯಾಟ್ರಿ. ಈಕ್ವಲೆಂಟ್ ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡ್ಬೇಕು ಸರ್, ನಮ್ ಕೈಲಿ ಆಗಲ್ಲ. ಈಕ್ವಲೆಂಟ್ ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ ಇಲ್ಲಿ ಸಿಂಪಲ್ ಇದೆ, ಗಾಬರಿ ಆಗ್ಬೇಡಿ. ಸೊ ಗಿವನ್ 12 resistors of each 1 ohm connected as shown. Find the current leaving the battery. ಯಾಕೆ ಅಷ್ಟೊಂದು ಫೇಮಸ್ ಗೊತ್ತಾ ಓಮ್ ಪಿಕ್ಚರ್? ತಿಳ್ಕೊಳ್ಳಿ, ಒಳ್ಳೆ ಮಜಾ ಬರುತ್ತೆ. ಡೈರೆಕ್ಟರ್ ಯಾರು ಗೊತ್ತಾ? ಮೋಸ್ಟ್ಲಿ ನೀವ್ ಯಾರೇ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಇಟ್ಸ್ ನನ್ ಅದರ್ ದ್ಯಾನ್ ಉಪ್ಪಿದಾದ. ಉಪೇಂದ್ರ ಡೈರೆಕ್ಟರ್ ಸರ್, ಉಪೇಂದ್ರ ಸರ್ ಅವರು. ಹೌದು, ಈಸ್ ಎ ಡೈರೆಕ್ಟರ್ ಕಮ್ ಆಕ್ಟರ್. ತುಂಬಾ ಒಳ್ಳೆ ಟ್ರ್ಯಾಕ್ ರೆಕಾರ್ಡ್ ಇದೆ. ಯು ಡೋಂಟ್ ನೋ, ಹಿ ವಾಸ್ ಅ ಟಾಪ್ ಡೈರೆಕ್ಟರ್ ಇನ್ ವರ್ಲ್ಡ್. ನಾ ಹೇಳ್ತಿರೋದು ಕರೆಕ್ಟ್, ಬರೀ ಕರ್ನಾಟಕಕ್ಕಲ್ಲ. 1990s ಅಲ್ಲಿ ಟಾಪ್ 10 ಡೈರೆಕ್ಟರ್ಸ್ ಲಿಸ್ಟ್ ಅಂತ ಒಂದು ಓಪನ್ ಮಾಡಿ ನೋಡಿ, ಅಲ್ಲಿ ನಮ್ಗೆ ಗೊತ್ತಿರ್ತಕ್ಕಂಥ ಒಂದು ಸೂಪರ್ ಹೆಸರು ಬರುತ್ತೆ. ಇಟ್ಸ್ ನನ್ ಅದರ್ ದ್ಯಾನ್ ಉಪೇಂದ್ರ. ಅದ್ಯಾಕೆ ಸರ್ ಅಷ್ಟೊಂದು? ಅರೆ ಅವ್ರು ಲಾಂಗ್ ಹೇಗೋನೆ ತುಂಬಾ ವಿಷನರಿ ಆಗಿ ಯೋಚನೆ ಮಾಡ್ತಿದ್ರು. ನಾವು ನೋಡಿರೋ ರೋಬೋ ಮೂವಿ 2011, ಸಮ್ವೇರ್ ಅರೌಂಡ್ 2011, ಅವರ ಕಾನ್ಸೆಪ್ಟ್ ನ ಯೂಸ್ ಮಾಡ್ಕೊಂಡು, ಅರೆ ಒಂದು ರೋಬೋಗೆ ಫೀಲಿಂಗ್ಸ್ ಬರೋದು, ಹೀರೋಯಿನ್ ಹಿಂದೆ ಬೀಳೋದು, ಇದೆಲ್ಲ ಅವರು 80s 90s ಅಲ್ಲಿ ಯೋಚನೆ ಮಾಡಿ ಬಿಸಾಕಿದ್ದಾರೆ. ಪಿಕ್ಚರ್ ಕೂಡ ಬಂದಿದೆ, ರೋಬೋ ಮೂವಿ, ನಮ್ ಉಪೇಂದ್ರ ಅವ್ರದ್ದು. ಅದ್ರಲ್ಲಿ ಒಂದು ಕೋತಿ ಬೇರೆ ಇರುತ್ತೆ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಅಂಡ್ ಹೀಸ್ ಸೋ ವಿಷನರಿ ಡೈರೆಕ್ಟರ್. He thinks what is going to happen in the future. ಅಷ್ಟೊಂದು ಪವರ್ಫುಲ್ ಮೈಂಡ್. I don't know, because of various reasons now he is not making much movies. ಅವರೇ ಜಾಸ್ತಿ ಮೂವೀಸ್ ಮಾಡ್ತಿಲ್ಲ ಅನ್ಸುತ್ತೆ. So I hope he will come back one day. So let's wait for that. Coming back to the physics. Picture ಪಕ್ಕಕ್ಕಿಡಿ ಸರ್, ಫಿಸಿಕ್ಸ್ ಹೇಳ್ಕೊಡಿ. ಓಕೆ, ಲೆಟ್ಸ್ ಡು ಇಟ್. ಸೊ ನೋಡಿ, ಇಲ್ಲಿ ಏನ್ ಕರೆಂಟ್ ಬರುತ್ತೆ? 3 ದಾರಿ ಇದೆ. ಅರೆ ಸಿಮಿಟ್ರಿ ಇದೆ. ಸಿಮಿಟ್ರಿ ಅಂದ್ರೆ ಏನು ಸರ್? ಲಾಸ್ಟ್ ವಿಡಿಯೋ ನೋಡಿ. ಸಿಮಿಟ್ರಿ ಇರೋದ್ರಿಂದ 3 ದಾರಿಯಲ್ಲೂ ಸೇಮ್ ಕರೆಂಟ್ ಹೋಗ್ಬೇಕಾ? ಇಲ್ಲೇನಾದ್ರೂ ನಾನು ಐ ಅಂತ ತಗೊಂಡ್ರೆ ಇಲ್ಲಿ I/3 ಅಂತ ಆದ್ರೆ, ಸುಮ್ನೆ ಯಾಕೆ ಫ್ರಾಕ್ಷನ್ಸ್ ಅಲ್ಲಿ ಡೀಲ್ ಮಾಡ್ಕೊಳ್ಳೋದು? ಇಲ್ಲೇ 3I ಅಂತ ಕನ್ಸಿಡರ್ ಮಾಡ್ತೀನಿ. ಇಲ್ಲಿನ 3 ಆಂಪಿಯರ್ ಹೋದ್ರೆ ಈ ಕಡೆಗೆ 1 ಆಂಪಿಯರ್, ಈ ಕಡೆಗೆ ಒಂದು, ಈ ಕಡೆ ಒಂದು. ಅದೇ ತರ ಇನ್ ಜನರಲ್ 3I ಹೋಗ್ತಿದೆ ಅಂತ ಅನ್ಕೊಳ್ಳೋಣ. ಅದ್ರ ಪ್ರಕಾರ ಇಲ್ಲಿ I ಹೋಗ್ಬೇಕು, ಇಲ್ಲಿ I ಹೋಗ್ಬೇಕು, ಇಲ್ಲಿ ಕೂಡ I ಹೋಗ್ಬೇಕು. ನನ್ಗೆ I ವ್ಯಾಲ್ಯೂ ಗೊತ್ತಾದ್ರೆ ಸಾಕು, 3I ಬಂದ್ಬಿಡುತ್ತೆ ಅಷ್ಟೇ. ಆಸ್ ಎ ಸೆಡ್, ಇಲ್ಲಿ I, ಇಲ್ಲಿ I, ಇಲ್ಲಿ I, 3I ಆಗತ್ತೆ. ಇಲ್ಲಿಂದ ಡಿವೈಡ್ ಆಗಿ 3I ಹೋಯ್ತು. ಸೊ ನೋಡಿ, ಇಲ್ಲಿ ಸಿಂಪಲ್ ಆಗಿ ಈ ಸರ್ಕ್ಯೂಟ್ ನೆಲ್ಲ ಹ್ಯಾಂಡಲ್ ಮಾಡೋ ಬದಲು, ಅರೆ ಸಿಂಪಲ್ ಆಗಿ ಈ ಲೂಪ್ ನ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಿ KVL ಅಪ್ಲೈ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಈ ಲೂಪ್ ನಲ್ಲಿ KVL ಅಪ್ಲೈ ಮಾಡ್ಕೊಂಡ್ರೆ ನನ್ಗೆ ಇದ್ರ ಕಾಂಪೋನೆಂಟ್ಸ್ ಗೊತ್ತಿದೆ, ವ್ಯಾಲ್ಯೂಸ್ ಗೊತ್ತಿದೆ. ಈ 1 ಓಮ್ ನಲ್ಲಿ ಕರೆಂಟ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡ್ಕೊಂಡ್ರೆ, I ಫೈಂಡ್ ಔಟ್ ಮಾಡಿದ್ರೆ ಗೊತ್ತಾಗುತ್ತೆ 3I ಏನು ಅಂತ. ಸೊ ಹಾಗಾದ್ರೆ ಇಲ್ಲಿ ಏನ್ ಕರೆಂಟ್ ಇರುತ್ತೆ, ಇಲ್ಲಿ ಏನ್ ಕರೆಂಟ್ ಇರುತ್ತೆ ಅಂತ ನಾನು ಹೇಳಿದ್ರೆ ಸಾಕು. ಸರಿ, ಗೆಟಿಂಗ್ ವಾಟ್ ಐ ಆಮ್ ಸೇಯಿಂಗ್? ಸೊ ವೆರಿ ಸಿಂಪಲ್, ಕಾಂಪ್ಲಿಕೇಟ್ ಏನಿಲ್ಲ. ಲೂಪ್ ನ ಹಾಗೆ ಇಟ್ಕೊಳ್ಳಿ, ನಾನು ಸೈಡ್ ಅಲ್ಲಿ ಇಟ್ಕೊಂಡಿರ್ತೀನಿ, ಸುಮ್ಮನೆ ಗಲೀಜಾಗಿ ಕಾಣಿಸ್ತೀರಾ ಅಷ್ಟೇ. ನೋಡಿ, ಇಲ್ಲಿ 3I ಹೋಗ್ತಿದೆ ಅಂದ್ರೆ ಇಲ್ಲಿ ಎಷ್ಟು ಬರ್ಬೇಕಪ್ಪ? 3I ಬರ್ಬೇಕು. ಅದರ ಪ್ರಕಾರ ಇಲ್ಲಿ ಬರ್ತಕ್ಕಂತ ಒಂದು ಬ್ರಾಂಚ್ ಅಲ್ಲಿ I ಇರ್ಬೇಕು, ಇಲ್ಲಿ ಕೂಡ I ಇರ್ಬೇಕು, ಇಲ್ಲಿ ಕೂಡ I ಇರ್ಬೇಕು. ಸಿಮಿಟ್ರಿ ಆಗಿದೆ.
ಇನ್ಪುಟ್ ಏನಿದೆಯೋ ಔಟ್ಪುಟ್ ಕೂಡ ಅದೇ ಇದೆ, ಹಾಗಾಗಿ ಇಲ್ಲಿ ಐ ಇರಬೇಕು, ಇಲ್ಲಿ ಕೂಡ ಐ ಇರ್ಬೇಕಾ, ಬಟ್ ಇಲ್ಲಿ ಏನಿರ್ಬೇಕು ಹೇಳಿ ನೋಡೋಣ. ಇಲ್ಲಿ ಬರ್ತಕ್ಕಂಥ ಕರೆಂಟ್ ಐ ಇದೆ, ಇಲ್ಲಿವರೆಗೂ ಐ ಬರುತ್ತೆ. ಅಗೇನ್ ಇಟ್ಸ್ ಸ್ಪ್ಲಿಟ್ಸ್ ಇಂಟು ಟೂ ಪಾರ್ಟ್ಸ್, ಒಂದ್ ಪಾರ್ಟ್ ಈ ಕಡೆಗೆ ಹೋಗುತ್ತೆ, ಇನ್ನೊಂದು ಪಾರ್ಟ್ ಈ ಕಡೆಗೆ ಬರುತ್ತೆ. ಸೊ ಹಾಗಾದ್ರೆ ಇದೇನ್ ಬರುತ್ತೆ, I/2 ಬರುತ್ತೆ. Am I right? Similarly, the current going here will split into two parts. ಈ ಕಡೆಗೆ ಒಂದು I/2, ಈ ಕಡೆಗೆ ಒಂದು I/2 ಆಗುತ್ತೆ. So again, this is I/2. ನಮ್ಗೆ ಅದ್ರ ಬಗ್ಗೆ ಬೇಕಾಗಿಲ್ಲ. ಸೊ ಇಲ್ಲಿ ಬರ್ತಕ್ಕಂಥ ಕರೆಂಟ್ ಏನಿದೆ I/2 ಸಿಕ್ಕೋಯ್ತು. ಇಲ್ಲಿ ಕರೆಂಟ್ ಏನಿದೆ ಐ ಇದೆ, ಇಲ್ಲಿ I/2 ಇದೆ, ಇಲ್ಲಿ ಐ ಇದೆ. ಸೊ ಈ ಲೂಪ್ಗೆ KVL ಅಪ್ಲೈ ಮಾಡ್ಕೊಳ್ಳಿ. ಸೊ ದಟ್ಸ್ ಇಟ್, ಕೇಲ್ ಖತಮ್, ದುಕಾನ್ ಬಂಚ್. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ಫ್ರಮ್ ಹಿಯರ್. ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ, ಇಲ್ಲಿವರೆಗೂ ಯಾರು ಅಡ್ಡ ಬರಲ್ಲ. ಸೊ ಕರೆಂಟ್ ಈಸ್ ಫ್ಲೋಯಿಂಗ್ ಇನ್ ಅಪ್ಪರ್ ಡೈರೆಕ್ಷನ್. ನಾನು ರಿವರ್ಸ್ ಹೋಗ್ತಾ ಇದೀನಿ, ಪೊಟೆನ್ಶಿಯಲ್ ಅಂತ ಜಾಸ್ತಿ ಆಗುತ್ತೆ, I/1 ಜಾಸ್ತಿ ಆಯ್ತು. ಸೊ ಅಗೇನ್ ಐ ಕಮ್ ಹಿಯರ್, ಮತ್ತೆ ಈ ಡೈರೆಕ್ಷನ್ ಅಲ್ಲಿ ಬರ್ತಿರ್ಬೇಕಾದ್ರೆ ಕರೆಂಟ್ ಆಪೋಸಿಟ್ ಡೈರೆಕ್ಷನ್ ಮತ್ತೆ ಇನ್ಕ್ರೀಸ್ ಆಗುತ್ತೆ, ಪ್ಲಸ್ I/2 ಇಂಟು ಅಲ್ಲಿ ರೆಸಿಸ್ಟೆನ್ಸ್ 1 ಇದೆ. ಸೊ ಮತ್ತೆ ಆಪೋಸಿಟ್ ಡೈರೆಕ್ಷನ್ ಅಲ್ಲೇ ಹೋಗ್ತಾ ಇದ್ದೀನಿ. ಅರೆ ಗೊತ್ತಿದೆ ತಾನೆ, ಇಷ್ಟೊತ್ತು ಮಾಡಿದ್ವಿ. ಸೊ ಅಗೇನ್ ಆಪೋಸಿಟ್ ಡೈರೆಕ್ಷನ್ ಅಲ್ಲೇ ಹೋಗ್ತಾ ಇದ್ರೆ ಪಾಸಿಟಿವ್ ಬರುತ್ತೆ, I/1 ಆಗತ್ತೆ. ಸೊ ಅಗೇನ್ ಸೊ ಲೂಪ್ ನ ಈ ತರ ತಗೊಂಡ್ ಹೋದ್ರೆ ಪಾಸಿಟಿವ್ ಟು ನೆಗೆಟಿವ್ ಈಗೇನಾಗುತ್ತೆ, ಮೈನಸ್ ಆಗತ್ತೆ. -10 is equal to 0. ಸೊ I plus I, 2I plus I/2 is equals to 10. RHS ಕಳ್ಸ್ಕೊಂಡಿದ್ದೀನಿ. ಸೊ this 5I/2 is equals to 10. ಇವನು ಡಮಾರ್ 2 ಇಂದ I is equals to 4 ampere. I is equal to 4 ampere. ಅಲ್ಲಿ ಕೇಳಿರೋದೇನು, ಕರೆಂಟ್ ಲೀವಿಂಗ್ ದ ಬ್ಯಾಟರಿ. ಅದನ್ನೇ ಆನ್ಸರ್ ಅಂತ ಪಟ್ ಅಂತ ಜೋಶ್ ಅಲ್ಲಿ ಟಿಕ್ ಮಾಡಬೇಡಿ. ಸೊ I is equal to 4 ampere ಆದ್ರೆ 3I ಏನಾಗುತ್ತೆ, 12 ampere ಆಗುತ್ತೆ. ಸೊ therefore current leaving the battery age ಎಷ್ಟಿದೆ, 12 volts ಇದೆ ಅಷ್ಟೇ. ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ ಬೇಕಾದ್ರೆ NCERT ತೆಗೆದು ನೋಡಿ, ಸೂಪರ್ ಆಗಿದೆ ಕ್ವಶನ್. ಅಲ್ಲಿ ಇನ್ನೂ ಒಂಚೂರು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಐ ಥಿಂಕ್ ಇಷ್ಟಿದ್ರೆ ಸಾಕು ನಿಮ್ಗೆ. ಐ ಹೋಪ್ ಯು ಅಂಡರ್ಸ್ಟುಡ್. ಇನ್ನೊಂದು ಸಿಂಪಲ್ ಪ್ರಾಬ್ಲಮ್ ಇದೆ, ಇದು ಮುಂದೆ ಸೀರೀಸ್ ಮತ್ತೆ ಪ್ಯಾರಲಲ್ಗೋಸ್ಕರ ಹೆಲ್ಪ್ ಆಗುತ್ತೆ. ಒಂದು ಸ್ಮಾಲ್ ನೋಟ್ ಪಾಯಿಂಟ್ ನ ಇಲ್ಲಿ ಕೊಡ್ತೀನಿ, ನೋಟ್ ಮಾಡ್ಕೊಂಡು ಆರಾಮಾಗಿ ಸೊ ಈ ವಿಡಿಯೋನ ವೈಂಡ್ ಅಪ್ ಮಾಡೋಣ. ಇಷ್ಟನ್ನ ನೋಟ್ ಮಾಡ್ಕೊಳ್ಳಿ. ಐ ಆಮ್ ಗೋಯಿಂಗ್ ಟು ಎರೇಸ್ ದೆನ್ ಶೋ. ಸೊ ಅದೇ ಒಂದು ಸ್ಮಾಲ್ ಟ್ರಿಕ್ ಇದೆ. ಇಲ್ಲಿ 2 ಪಾಯಿಂಟ್ ನ ತಗೊಂಡಿದ್ದೀನಿ, ಪಾಯಿಂಟ್ ಎ ಮತ್ತೆ ಪಾಯಿಂಟ್ ಬಿ. ಯಾವ್ದೋ ಒಂದು ಸರ್ಕ್ಯೂಟ್ ಅಲ್ಲಿ ಒಂದು ಪಾರ್ಟ್, ಆ ಪಾರ್ಟ್ ನ ತಗೊಂಬಂದು ಇಲ್ಲಿ ಕೂರಿಸಿದ್ದೀನಿ. ಈಗ ರ್ಯಾಂಡಮ್ ಆಗಿ ಒಂದು ಕ್ವಶನ್ ಕೇಳ್ಬಿಡ್ತೀನಿ, ಫೈಂಡ್ ದ ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ ಎ ಅಂಡ್ ಬಿ. VA minus VB is equals to question mark. That's what the question is. Simple. Question ಅರ್ಥ ಆಯ್ತಾ? ಸರಿ, ಏನು ಗೊತ್ತಿಲ್ವಲ್ಲ, ಅರೆ ಇರೋ ಏನೇನ್ ಡೇಟಾ ಇದೆಯೋ ಅದರ ಟರ್ಮ್ಸ್ ಅಲ್ಲೇ ಬರೆಯೋಣ. ಫಸ್ಟ್ ಆಫ್ ಆಲ್ ಇಲ್ಲಿಂದ ಇಲ್ಲಿಗೆ ಹೋದ್ರೆ ಪೊಟೆನ್ಶಿಯಲ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಆರ್ ಯು ಗೆಟಿಂಗ್ ವಾಟ್ ಐ ಆಮ್ ಸೇಯಿಂಗ್? ಸೊ ಇಲ್ಲಿಂದ ಇಲ್ಲಿಗೆ ಹೋದ್ರೆ ಕಮ್ಮಿ ಆಗುತ್ತೆ. ಒಂದು ಪಾತ್ ಅನ್ನ ಕನ್ಸಿಡರ್ ಮಾಡಿ, ಲೂಪ್ ಅಲ್ಲ ಪಾತ್ ಅನ್ನ ಕನ್ಸಿಡರ್ ಮಾಡ್ತೀನಿ. The potential at point B is equals to, correct ಆಗಿ ಕೇಳಿಸ್ಕೊಳ್ಳಿ, ಪ್ಲೀಸ್ ಲಿಸನ್, ಕಾನ್ಸಂಟ್ರೇಟೆಡ್ ಮೈಂಡ್ ಇಂದ ತಗೊಳ್ಳಿ, ಕೇಳಿಸ್ಕೊಳ್ಳಿ. Potential at B is equals to potential at A minus potential drop across various components. ಇಲ್ಲಿ ಏನ್ ಪೊಟೆನ್ಶಿಯಲ್ ಇದೆ ಅನ್ನೋದಕ್ಕೆ ಈಕ್ವೇಶನ್ ಬರೆದ್ರೆ, ಇಲ್ಲಿ ಏನ್ ಪೊಟೆನ್ಶಿಯಲ್ ಇದೆ ಮೈನಸ್ ಇವೆಲ್ಲ ಡ್ರಾಪ್ಸ್ ಅಂತ ಬರಿಬೋದಾ, ಅಥವಾ ಈ ರೀತಿ ಹೇಳ್ಬೋದು ನೋಡಿ, VA ಇಲ್ಲಿ ಪೊಟೆನ್ಶಿಯಲ್ ಏನಿದೆ ಮೈನಸ್ ಆಫ್ ಇಲ್ಲಿದ್ದ ಇಲ್ಲಿಗೆ ಬಂದ್ರೆ, ಅರೆ ಪಾಸಿಟಿವ್ ಟು ನೆಗೆಟಿವ್ ಟರ್ಮಿನಲ್ ಹೋಗ್ತಾ ಇದೆ, ಪೊಟೆನ್ಶಿಯಲ್ ಏನಾಗತ್ತೆ, ಡಿಕ್ರೀಸ್ ಆಗತ್ತೆ. ಎಷ್ಟು ಡಿಕ್ರೀಸ್ ಆಯ್ತು, ε1. ಅದೇ ರೀತಿ ಕರೆಂಟ್ ಈ ಕಡೆ ಇಲ್ಲಿಂದ ಹೈಯರ್ ಟು ಲೋಯರ್ ಏನಾಗ್ತಾ ಇದೆ, ಪೊಟೆನ್ಶಿಯಲ್ ಡಿಕ್ರೀಸ್ ಆಗ್ತಿದೆ, I into R1. ಮತ್ತೆ ನೆಗೆಟಿವ್ ಟು ಪಾಸಿಟಿವ್ ಪೊಟೆನ್ಶಿಯಲ್ ಜಾಸ್ತಿ ಆಗ್ತದೆ, ಪ್ಲಸ್ ε2. ಮತ್ತೆ ಕರೆಂಟ್ ಈ ಕಡೆಯಿಂದ ಈ ಕಡೆ ಹೋಗ್ತದೆ, ಮೈನಸ್ IR2 is equals to VB. ನೋಡಿ ಈ ಪೂರ್ತಿ ಟರ್ಮ್ ನ ಒಂದ್ಸತಿ ಗಮನಿಸಿ. ಪೊಟೆನ್ಶಿಯಲ್ ಅಟ್ B is equals to VA minus of the drop across these points. ಅದೇನಾದ್ರು ಇರಲಿ. In other words, VA minus VB is equals to ε1 plus IR1 minus ε2 plus IR2. That's it. ಯಾವ್ದಾದ್ರು ಎರಡು ರ್ಯಾಂಡಮ್ ಪಾಯಿಂಟ್ಸ್ ಅಲ್ಲಿ ಕೇಳಿದ್ದಾರೆ, JEE ಕೇಳಿದ್ದಾರೆ, ರ್ಯಾಂಡಮ್ ಪಾಯಿಂಟ್ಸ್ ನಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ ಎಷ್ಟಿದೆ ಅಂತ ಕೇಳಿದ್ರೆ ಈ ಟೆಕ್ನಿಕ್ ನ ಯೂಸ್ ಮಾಡಿ. KCET ಯಲ್ಲೂ ಕೇಳಿದ್ದಾರೆ. ಕ್ಲಿಯರ್? ಸೊ ಅಷ್ಟೇ, ಈ ವಿಡಿಯೋಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾ ಇರಿ.
ಆಲ್ ದ ವೆರಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ. ನೆಕ್ಸ್ಟ್ ಪ್ರಾಬ್ಲಮ್ ಸೀರೀಸ್ ಮತ್ತೆ ಪ್ಯಾರಲಲ್. ಸೆಲ್ಸ್ ಇನ್ ಸೀರೀಸ್ ಅಂಡ್ ಸೆಲ್ಸ್ ಆರ್ ಪ್ಯಾರಲಲ್. ಫಸ್ಟ್ ಡಿರೈವೇಶನ್ ಒಂದು ವಿಡಿಯೋ ಮಾಡ್ಬಿಡ್ತೀನಿ, ಅದಾದ್ಮೇಲೆ ಪ್ರಾಬ್ಲಮ್ಸ್. ಲೆಟ್ಸ್ ಡೂ ಇಟ್. ಬೈ ಬೈ.